ಆದರದ ಸುಸ್ವಾಗತ. ಇಂದಿನ ಈ ಕಾರ್ಯಕ್ರಮವನ್ನ ನಾವು ಮಂಗಳಾಚರಣದೊಂದಿಗೆ ಪ್ರಾರಂಭ ಮಾಡೋಣ. ಓಂ ಅಜ್ಞಾನಾತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ येन भूतले स्वयं रूपा कदा मह्यं ददाति स्वपदान्तिकं. वन्देऽहं श्रीगुरु श्रीयुतपदकमलं श्रीगुरु वैष्णवांश्च श्रीरूपं साग्रजातं सहगण रघुनाथान्वितं तं सजीवं साद्वैतं सावधूतं परिजनसहितं श्रीकृष्ण चैतन्यदेवं श्रीराधाकृष्णपादान् सहगण ललिता श्रीविशाखान्वितांश्च. हे कृष्णा करुणा सिंधु दीनबंधु जगत्पते गोपेश गोपिका कांता राधा कांता नमोस्तुते. तप्त कांचना गौरांगी राधे वृंदावनेश्वरी वृषभानुसुते देवी प्रणमामि हरिप्रिये. वाञ्छाकल्पतरुभ्यश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः. नमो विष्णुपादाय कृष्णप्रेष्ठाय भूतले श्रीमते भक्तिवेदान्त स्वामिन्निति नामिने. नमस्ते सारस्वते देवे गौरवाणी प्रचारिणे निर्विशेष शून्यवादी पाश्चात्य देशतारिणे. जय श्री कृष्ण चैतन्य प्रभु नित्यानंद श्री अद्वैता गदाधर श्रीवासादि गौर भक्त वृंद. हरे कृष्णा कृष्ण कृष्ण हरे 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 राम 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 हरे हरे. ಹರೇ ಕೃಷ್ಣ. ಈಗ ನಮ್ಮ ಕಾರ್ಯಕ್ರಮ ಬಂದು ವೈಷ್ಣವ ಭಜನೆ. ಇದನ್ನು ಹಾಡಲು ನಮ್ಮೊಂದಿಗೆ ಹರ್ಗ್ರೇಸ್ ನಾಗರತ್ನ ಮಾತಾಜಿ ಅವರು ಇದ್ದಾರೆ. ಮಾತಾಜಿ ಅವ್ರನ್ನ ನಾವು ಹರೇ ಕೃಷ್ಣ ಮಹಾಮಂತ್ರದ ಮೂಲಕ ಬರಮಾಡಿಕೊಳ್ಳೋಣ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಈಗ ಮಾತಾಜಿ ಅವರ ಬಗ್ಗೆ ಕಿರುಪರಿಚಯವನ್ನ ನಾವು ಮಾಡ್ಕೊಳ್ಳೋಣ. ನಾಗರತ್ನ ಮಾತಾಜಿ ಅವರು ಶಿವಮೊಗ್ಗದವರು. ಇವರು ನಮ್ಮ ಗೋಪಿಸೇನಾ ಕಾರ್ಯಕ್ರಮಕ್ಕೆ ರೆಗ್ಯುಲರ್ ಆಗಿ ಜಾಯಿನ್ ಆಗ್ತಾ ಇರ್ತಾರೆ. ಮತ್ತೆ ತುಂಬಾ ಸುಮಧುರವಾಗಿ ಮಾತಾಜಿ ಅವರು ಕೀರ್ತನೆಗಳನ್ನ ಹಾಡ್ತಾರೆ. ತುಂಬಾ ಉತ್ಸಾಹದಿಂದ ಭಗವಂತನ ಸೇವೆಯನ್ನ ಮಾಡ್ತಾರೆ. ಹರೇ ಕೃಷ್ಣ ಮಾತಾಜಿ, ಈಗ ನೀವು ವೈಷ್ಣವ ಭಜನೆಯನ್ನ ಹಾಡ್ಬೇಕಾಗಿ ನಾವು ನಮ್ಮಲ್ಲಿ ವಿನಂತಿಯನ್ನ ಮಾಡ್ಕೊಳ್ತೀವಿ ಮಾತಾಜಿ. ಹರೇ ಕೃಷ್ಣ. ಓವರ್ ಟು ಯು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಪ್ರಣಾಮಗಳು ಎಲ್ಲರಿಗೂ. ಹರೇ ಕೃಷ್ಣ. ಪುರಂದರ ವಿಠಲ ದಾಸರದ್ದು ಒಂದು ಪದ ಹಾಡ್ತೀನಿ ಮಾತಾಜಿ. ಉದರ ವೈರಾಗ್ಯವಿದು ಉದರ ವೈರಾಗ್ಯವಿದು ನಮ್ಮ ಪದುಮನಾಭನಲ್ಲಿ ಲೇಸ ಬಕುತಿ ಇಲ್ಲ. ಉದರ ವೈರಾಗ್ಯವಿದು ಉದಯ ಕಾಲದೊಳೆದ್ದು ಗಡಗಡ ನಡುಗುತ್ತ ಉದಯ ಕಾಲದೊಳೆದ್ದು ಗಡಗಡ ನಡುಗುತ್ತ ನದಿಯಲ್ಲಿ ಮಿಂದೆವೆಂದೇಳುತ್ತಲೀ ಮದ ಮತ್ಸರ ಮೋಹ ಒಳಗೆ ತುಂಬಿಟ್ಟುಕೊಂಡು ಮದ ಮತ್ಸರ ಮೋಹ ಒಳಗೆ ತುಂಬಿಟ್ಟುಕೊಂಡು ಬದಿಯಲ್ಲಿದ್ದವರಿಗೆ ಆಶ್ಚರ್ಯ ತೋರುತ್ತಲಿ. ಉದರ ವೈರಾಗ್ಯವಿದು ನಮ್ಮ ಪದುಮನಾಭನಲ್ಲಿ ಲೇಷ ಬಕುತಿ ಇಲ್ಲ. ಉದರ ವೈರಾಗ್ಯವಿದು ಕಂಚುಗಾರನ ಬಿಡಾರದಂದದಿ ಕಂಚುಗಾರನ ಬಿಡಾರದಂದದಿ ಕಂಚು ಹಿತ್ತಾಳೆಯ ಪ್ರತಿಮೆಗಳ ರಹಿ ಮಿಂಚಬೇಕೆಂದು ಬಲು ಜ್ಯೋತಿಗಳನ್ನೇ ಹಚ್ಚಿ ಮಿಂಚಬೇಕೆಂದು ಬಲು ಜ್ಯೋತಿಗಳನ್ನೇ ಹಚ್ಚಿ ವಂಚನೆಯಿಂದಲೇ ಪೂಜೆಯ ಮಾಡುವುದು. ಉದರ ವೈರಾಗ್ಯವಿದು ನಮ್ಮ ಪದುಮನಾಭನಲ್ಲಿ ಲೇಷ ಬಕುತಿ ಇಲ್ಲ.
ಉದರ ವೈರಾಗ್ಯವಿದು. ಕರದಲ್ಲಿ ಜಪಮಣಿ ಬಾಯಲಿ ಮಂತ್ರವ, ಕರದಲ್ಲಿ ಜಪಮಣಿ ಬಾಯಲಿ ಮಂತ್ರವ, ಅರಿವೆಯ ಮುಸುಕನು ಮೋರೆಗೆ ಹಾಕಿ, ಪರಸತಿಯರ ಗುಣ ಮನದಲ್ಲಿ ಸ್ಮರಿಸುತ್ತ, ಪರಸತಿಯರ ಗುಣ ಮನದಲ್ಲಿ ಸ್ಮರಿಸುತ್ತ, ಪರಮ ವೈರಾಗಿ ಶಾಲಿ ಎಂದೆನಿಸುತ್ತ, ಉದರ ವೈರಾಗ್ಯವಿದು. ನಮ್ಮ ಪದ್ಮನಾಭನಲ್ಲಿ ಲೇಷ ಬಕುತಿ ಇಲ್ಲ, ಉದರ ವೈರಾಗ್ಯವಿದು. ನಾನು ಎಂಬುದ ಬಿಟ್ಟು ಜ್ಞಾನಿಗಳೊಡಗೂಡಿ, ನಾನು ಎಂಬುದ ಬಿಟ್ಟು ಜ್ಞಾನಿಗಳೊಡಗೂಡಿ, ಏನಾದರೂ ಹರಿ ಪ್ರೇರಣೆ ಎಂದು ಧ್ಯಾನಿಸಿ ಮೌನದಿ ಪುರಂದರ ವಿಠಲನ, ಧ್ಯಾನಿಸಿ ಮೌನದಿ ಪುರಂದರ ವಿಠಲನ, ಕಾಣದೆ ಮಾಡಿದ ಕಾರ್ಯಗಳೆಲ್ಲವೂ ಉದರ ವೈರಾಗ್ಯವಿದು. ನಮ್ಮ ಪದ್ಮನಾಭನಲ್ಲಿ ಲೇಷ ಬಕುತಿ ಇಲ್ಲ, ಉದರ ವೈರಾಗ್ಯವಿದು. ಉದರ ವೈರಾಗ್ಯವಿದು. ಹರೇ ಕೃಷ್ಣ ಮಾತಾಜಿ, ಪ್ರಣಾಮಗಳು. ಹರಿ ಬೋಲ್. ತುಂಬಾ ಅದ್ಭುತವಾಗಿ, ತುಂಬಾ ಸುಮಧುರವಾಗಿ ದಾಸರ ಪದವನ್ನ ನೀವು ಹಾಡಿದ್ದೀರಾ. ನಮ್ಮ ಅಂತರಂಗ ಇನ್ನೂ ಎಷ್ಟು ಶುದ್ಧಿ ಆಗಿಲ್ಲ ಅನ್ನೋದನ್ನ ನಮ್ಗೆ ಕನ್ನಡಿ ಹಿಡಿದು ತೋರಿಸ್ದಂಗಿದೆ ದಾಸರ ಪದದಲ್ಲಿ. ತುಂಬಾ ನೀವು ಇದೇ ರೀತಿ ನಮ್ಮ ಗೋಪಿಸೇನಾ ಕಾರ್ಯಕ್ರಮಕ್ಕೆ ತಮ್ಮ ಸೇವೆಯನ್ನ ಕೊಡ್ತಾ ಇರ್ಬೇಕು ಅಂತೇಳಿ ನಾವು ನಿಮ್ಮಲ್ಲಿ ಕೇಳ್ಕೊಳ್ತೀವಿ ಮಾತಾಜಿ. ಸದಾ ಸಿದ್ಧ ಮಾತಾಜಿ. ತುಂಬಾ ತುಂಬಾ ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಈಗ ನಮ್ಮ ಮುಂದಿನ ಕಾರ್ಯಕ್ರಮ ಬಂದು ಪ್ರವಚನ. ಇದನ್ನು ನಡೆಸಿಕೊಡಲು ನಮ್ಮೊಂದಿಗೆ ಹರ್ಗ್ರೇಸ್ ಮೀನಾಕ್ಷಿ ಕೃಷ್ಣ ಸೇವಿನಿ ಮಾತಾಜಿ ಅವರು ಇದ್ದಾರೆ. ಮಾತಾಜಿ ಅವ್ರನ್ನ ನಾವು ಹರೇ ಕೃಷ್ಣ ಮಹಾಮಂತ್ರ ಮೂಲಕ ಬರಮಾಡಿಕೊಳ್ಳೋಣ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಈಗ ಮಾತಾಜಿ ಅವರ ಒಂದು ಕಿರುಪರಿಚಯವನ್ನ ನಾವು ಮಾಡ್ಕೊಳ್ಳೋಣ. ಮಾತಾಜಿ ಅವರು ಪರಮ ಪೂಜ್ಯ ಶ್ರೀ ಗುರು ಜಯಪತಾಕ ಮಹಾರಾಜರಿಂದ ದೀಕ್ಷೆಯನ್ನ ಪಡೆದುಕೊಂಡಿದ್ದಾರೆ. ಇವರು ತುಂಬಾ ವಿನಮ್ರ ಭಕ್ತರು, ತುಂಬಾ ಚೆನ್ನಾಗಿ ಪ್ರವಚನವನ್ನ ಮಾಡ್ತಾರೆ. ಹಾಗೆ ಭೋಗ ತಯಾರು ಮಾಡೋದು, ಹಾಡು ಹೇಳೋದು, ಕೀರ್ತನೆಗಳನ್ನ ಹೇಳೋದು, ಇವೆಲ್ಲವನ್ನು ಸಹ ಮಾತಾಜಿ ಅವರು ತುಂಬಾ ಚೆನ್ನಾಗಿ ಮಾಡ್ತಾರೆ. ಮಾತಾಜಿ ಅವರು ಭಕ್ತಿ ವೃಕ್ಷ ತರಗತಿಗಳನ್ನ ಆನ್ಲೈನ್ ನಲ್ಲೂ ಸಹ ನಡೆಸ್ತಾರೆ, ಹಾಗೆ ಆಫ್ಲೈನ್ ನಲ್ಲೂ ಸಹ ನಡೆಸ್ತಾ ಇದ್ದಾರೆ. ಈಗ ಮಾತಾಜಿ ಅವರಿಂದ ನಾವೆಲ್ಲರೂ ಸಹ ಪ್ರವಚನವನ್ನ ಕೇಳೋಣ. ಹರೇ ಕೃಷ್ಣ ಮಾತಾಜಿ, ನೀವು ಈಗ ಪ್ರವಚನ ಕಾರ್ಯಕ್ರಮವನ್ನ ನಡೆಸ್ಕೊಡ್ಬೇಕಾಗಿ ನಾವು ಎಲ್ಲರೂ ಸಹ ನಿಮ್ಮಲ್ಲಿ ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದೇವೆ. ಓವರ್ ಟು ಯು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ತುಂಬಾ ತುಂಬಾ ಹೊಗಳಿದ್ದೀರಾ. ಹರೇ ಕೃಷ್ಣ ಮಾತಾಜಿ. ಪ್ರಣಾಮಗಳು ಮಾತಾಜಿ. ನಿಮ್ ಬಗ್ಗೆ ಹೇಳೋದ್ರಿಂದ ನಮ್ಮೆಲ್ಲರಿಗೂ ಸ್ಫೂರ್ತಿ ಸಿಗುತ್ತೆ ಅನ್ನೋ ಒಂದೇ ಉದ್ದೇಶ ಮಾತಾಜಿ. ನಿಮ್ಮನ್ನ ನೋಡಿ ನಾವು ಗುರುಗಳ ಒಂದು ಆಶೀರ್ವಾದ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಗುರುಗಳ ಪ್ರಣಾಮ ಮಂತ್ರದಿಂದ ಶುರು ಮಾಡೋಣ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಾ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರುಂ ಶ್ರೀಯುತಪದಕಮಲಂ ಶ್ರೀಗುರುನ್ ವೈಷ್ಣವಾಂಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಚ. ನಮೋ ಓಂ ವಿಷ್ಣು ಪಾದಾಯ ಕೃಷ್ಣ ಪೃಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನ್ ಇತಿ ನಾಮಿನೆ. ನಮಸ್ತೆ ಸಾರಸ್ವತಿ ದೇವಿ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣಿ. ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧು ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ
वृषभानुसुते देवी प्रणमामि हरिप्रिये वाञ्छाकल्पतरुभ्यश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौरभक्तवृंद। हरे कृष्णा 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 हरे हरे, हरे राम 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 हरे हरे। मूकं करोति वाचालं पंगुं लंघायते गिरिं यत्कृपातमहं वन्दे श्रीगुरुं दीनतारिणं परमानन्दमाधवं श्रीचैतन्य ईश्वरं। हरिः ओं तत्सत्, हरिः ओं तत्सत्, हरिः ओं तत्सत्। ಶ್ರೀಕೃಷ್ಣಾರ್ಪಣಮಸ್ತು. ಹರೇ ಕೃಷ್ಣ. ಮೊದಲಿಗೆ ಇಲ್ಲಿ ನೆರೆದಿರುವ ಎಲ್ಲಾ ವೈಷ್ಣವ ಭಕ್ತರಿಗೂ ನನ್ನ ಪ್ರಣಾಮಗಳು ಮತ್ತು ನಮಸ್ಕಾರಗಳು. ಈ ಒಂದು ಅವಕಾಶ ಕೊಟ್ಟಿದ್ದ ನಮ್ಮ ಶಿಕ್ಷಾ ಗುರುಗಳಾದ ಲೀಲಾಮಯಿ ಜಾಹ್ನವಿ ಮಾತಾಜಿ ಮತ್ತು ಶ್ವೇತಾ ಮಾತಾಜಿ, ಸುಭಾಷಿಣಿ ರಾಧಾದೇವಿ ಮಾತಾಜಿ, ಶ್ಯಾಮ್ಲೀಲಾ ರಾಧಾದೇವಿ ಮಾತಾಜಿ ಎಲ್ಲರಿಗೂ ನನ್ನ ಪ್ರಣಾಮಗಳು. ನನಗೆ ಹೇಳೋದಿಕ್ಕೆ ಭಕ್ತಿ ಸೇವೆ ತತ್ವಗಳು ಹೇಳೋದಕ್ಕೆ ಯೋಗ್ಯತೆ ಇಲ್ಲ. ಆದ್ರೂ ನಾನು ಏನ್ ಕಲ್ತಿದ್ದೀನಿ, ಏನ್ ತಿಳ್ಕೊಂಡಿದ್ದೀನಿ ಅದನ್ನ ಹೇಳಕ್ಕೆ ಅಲ್ಪ ಸ್ವಲ್ಪ ಪ್ರಯತ್ನ ಮಾಡ್ತೀನಿ. ಎಲ್ಲಾ ಗುರು ಪರಂಪರೆಯಿಂದ ಬಂದ ಆಚಾರ್ಯರಿಗೆಲ್ಲ ನನ್ನ ಪ್ರಣಾಮಗಳು ಮತ್ತು ದೀಕ್ಷಾ ಗುರುಗಳು, ಶಿಕ್ಷಾ ಗುರುಗಳು ಇವರಿಗೆಲ್ಲ ನನ್ನ ಪ್ರಣಾಮಗಳು. ಹರೇ ಕೃಷ್ಣ. ಇಲ್ಲಿ ಭಕ್ತಿ ಸೇವೆಯ ತತ್ವಗಳು. ಈಗ ಭಕ್ತಿ ಅಂದ್ರೆ ನಮ್ಮಲ್ಲಿ ಆಲ್ರೆಡಿ ಎಲ್ಲರಿಗೂ ಭಕ್ತಿ ಇದೆ, ಆದರೆ ಅದು ಒಳಗಡೆ ಸುಪ್ತಾವಸ್ಥೆಯಲ್ಲಿ ಇರುತ್ತೆ ಭಕ್ತಿ ಅನ್ನೋದು ಅಲ್ವಾ. ನಾವು ಎಂತೆಂತರಿಗೋ ಭಕ್ತಿ ಸೇವೆಗಳನ್ನ ಮಾಡ್ತೀವಿ. ಭಕ್ತಿ ಅನ್ನೋದು ಎಲ್ಲರ ಹೃದಯದಲ್ಲಿ ಇದೆ, ಆದ್ರೆ ನಾವು ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ವಿಧಾನಗಳಲ್ಲಿ ಭಕ್ತಿ ಸೇವೆಯನ್ನ ಮಾಡ್ತಾ ಇರ್ತೀವಿ. ಆದರೆ ನಿಜವಾದ ಭಕ್ತಿ ಅಂದ್ರೇನು, ಅದು ಯಾರಿಗ್ ಮಾಡ್ಬೇಕು, ಹೇಗೆ ಮಾಡ್ಬೇಕು ಅನ್ನೋದೇ ನಮ್ಗೆ ಅದು ಒಂದು ಸಮಸ್ಯೆ. ಆ ಸಮಸ್ಯೆಗೆ ಪರಿಹಾರ ಕೊಡೋದು ನಮ್ಗೆ ಶಾಸ್ತ್ರ ಗ್ರಂಥಗಳು ಮತ್ತು ಗುರುಗಳ ಮೂಲಕ ಅದನ್ನ ನಾವು ತಿಳ್ಕೊಬಹುದು ಅಂತ ನಾನು ತಿಳ್ಕೊಂಡಿದ್ದೀನಿ. ಮತ್ತೆ ನಿಜವಾದ ಭಕ್ತಿ ಅಂದ್ರೆ ಏನು ಅಂದ್ರೆ ಅನ್ಯಾಭಿಲಾಷಿತ ಶೂನ್ಯಂ ಜ್ಞಾನ ಕರ್ಮಾದಿ ಅನಾವೃತಂ ಅನುಕೂಲೈನ ಕೃಷ್ಣಾನುಶೀಲನಂ ಭಕ್ತಿರುತ್ತಮ. ಅಂದ್ರೆ ಉತ್ತಮ ಭಕ್ತಿ ಅಂದ್ರೆ ಅನ್ಯ ಅಭಿಲಾಷೆ ಇಟ್ಟುಕೊಳ್ಳದೆ ಭಗವಂತನ ಪ್ರೀತಿಗೋಸ್ಕರ ನಮಗೆ ಏನು ಒಂದು ಲಾಭದ ಇಚ್ಛೆ ಇಟ್ಟುಕೊಳ್ಳದೆ ಮಾಡುವ ಸೇವೆಯನ್ನ ಪ್ರೀತಿಯಿಂದ ಮಾಡ್ತೀವಲ್ಲ, ಅದು ನಿಜವಾದ ಭಕ್ತಿ. ಆದ್ರೆ ನಮ್ಗೆ ಕಾಮ್ಯ ಕರ್ಮ ಅಂದ್ರೆ ನಮ್ಮ ಒಂದು ಇಂದ್ರಿಯ ತೃಪ್ತಿಗೋಸ್ಕರ, ನಮ್ಮ ಸ್ವಾರ್ಥಕ್ಕೋಸ್ಕರ ನಾವು ಮಾಡ್ತೀವಲ್ಲ ಪ್ರತಿಯೊಂದು ಕರ್ಮನು, ಅದರ ಬಗ್ಗೆ ನಾವು ಏನು ಲಾಭವನ್ನು ಇಟ್ಟುಕೊಳ್ಳದೆ ಬರೀ ಭಗವಂತನಿಗೋಸ್ಕರ ಅವನ ಪ್ರೀತಿಗೋಸ್ಕರ ಮಾಡುವ ಸೇವೆ ನಿಜವಾದ ಭಕ್ತಿ ಸೇವೆ. ಯಾಕಂದ್ರೆ ಅದು ನಮ್ಮ ಜನ್ಮ ಸಿದ್ಧ ಹಕ್ಕು ಅಂತಾರೆ. ಯಾಕಂದ್ರೆ ಆಲ್ರೆಡಿ ಭಕ್ತಿ ಇದೆ. ಅದು ಯಾವ ರೀತಿ ಜಾಗೃತ ಆಗ್ಬೇಕು ಅಂದ್ರೆ ನಮ್ಗೆ ಶುದ್ಧ ಭಕ್ತರ ಒಂದು ಶ್ರೀಮುಖದಿಂದ ನಾವು ಏನ್ ಕೇಳ್ತೀವಿ ಭಾಗವತವನ್ನ, ಪ್ರವಚನವನ್ನ, ಅದು ಕೇಳಿದಾಗ ನಮ್ಗೆ ನಮ್ಮಲ್ಲಿರುವ ಭಕ್ತಿ ಅದು ಮೇಲೆ ಬರುತ್ತೆ, ಅಂದ್ರೆ ಪುನರ್ಜೀವನ ಆಗತ್ತೆ. ಅದು ಯಾವ ರೀತಿ ಶುರು ಆಗುತ್ತೆ? ಗುರುಗಳ ಮುಖಾಂತರ ಮತ್ತು ಹರಿನಾಮ. ಈ ಒಂದು ಭೌತಿಕ ಜಗತ್ತಿನಲ್ಲಿ ಕಲಿಯುಗದಲ್ಲಿ ಹರಿನಾಮ ಸಂಕೀರ್ತನ ಯಜ್ಞ ಅಂತೀವಿ, ಯಾಕಂದ್ರೆ ಇದು ಕಲಿಯುಗದ ಧರ್ಮ. ಹರಿನಾಮದಿಂದ ನಮಗೂ ಮತ್ತು ಕೃಷ್ಣನಿಗಿರುವ ಸಂಬಂಧ ಮತ್ತೆ ಸ್ಥಾಪನೆ ಆಗುತ್ತೆ. ಅಲ್ಲಿಂದ ನಮ್ಮ ನಿಜವಾದ ಒಂದು ಮನುಷ್ಯತ್ವ ಅನ್ನೋದು ಶುರು ಆಗುತ್ತೆ. ಅಲ್ಲಿ ತನಕ ನಾವು ಪ್ರಾಣಿಗಳ ಹಾಗೆ ಜೀವನ ಮಾಡ್ತಿರ್ತೀವಿ. ಯಾವಾಗ ನಾವು ಭಗವಂತನನ್ನ ತಿಳ್ಕೊತೀವೋ, ನಮ್ಮನ್ನ ನಾವು ಅರ್ಥ ಮಾಡ್ಕೋತೀವೋ, ಶಾಸ್ತ್ರಗಳನ್ನ ಗುರುಗಳ ಮೂಲಕ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೀವೋ ಮತ್ತು ಅದನ್ನ ನಾವು ನಿಧಾನವಾಗಿ ನಮ್ಮಲ್ಲಿ ಅದನ್ನ ಸ್ವಲ್ಪ ಸ್ವಲ್ಪವಾಗಿ ಅಳವಡಿಸ್ಕೊಡ್ತಾ ಬರ್ತೀವೋ, ಅವಾಗ ನಾವು ನಿಜವಾದ ಮನುಷ್ಯರಾಗಿಕ್ಕೆ ಯೋಗ್ಯತೆ ಪಡ್ಕೋತೀವಿ ಅಂತ ನಾನು ತಿಳ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಬುದ್ಧಿವಂತ ವ್ಯಕ್ತಿ ಯಾವ ರೀತಿ ಇರ್ತಾರೆ ಅನ್ನೋದನ್ನ ನಾವು ನೋಡೋಣ. ಇಲ್ಲಿ ಭೌತಿಕ ಜಗತ್ನಲ್ಲಿ ಜೀವಿಯು ಸಿಕ್ಕಿ ಹಾಕೊಂಡಿರ್ತಾನೆ. ಇತಿಹಾಸವನ್ನು ಯಾರೂ ಪತ್ತೆ ಹಚ್ಚಲು ಸಾಧ್ಯವಿಲ್ಲದ ಕಾರಣ ಶ್ರೀ ಚೈತನ್ಯರು ಅದು ಆರಂಭವಿಲ್ಲದ್ದು ಎಂದು ಹೇಳ್ತಾರೆ ಅಲ್ವಾ. ನಾವು ಭೌತಿಕ ಜಗತ್ನಲ್ಲಿ ಸಿಕ್ಕಾಕೊಂಡಿದೀವಿ, ಅದು ನಮ್ಮ ಒಂದು ಕರ್ಮಗಳ ಫಲದಿಂದ. ಆದರೆ ನಾವು ಎಲ್ಲಿಂದ ಹುಟ್ಟಿದೀವಿ, ಯಾವಾಗ ಹುಟ್ಟಿದೀವಿ, ಅದು ಆರಂಭನೂ ಇಲ್ಲ ಆದಿನೂ ಇಲ್ಲ. ಅದು ಶ್ರೀ ಚೈತನ್ಯ ಮಹಾಪ್ರಭುಗಳು ಹೇಳ್ತಾರೆ. ಅವರೇ ಹೇಳ್ತಾ ಇದ್ದಾರೆ. ಅದು ಎಂದರೆ ಸೃಷ್ಟಿಗೆ ಮೊದಲು ನಿಯಮಾಧೀನ ಜೀವನ ಅಸ್ತಿತ್ವದಲ್ಲಿದೆ. ಅಂದ್ರೆ ಸೃಷ್ಟಿಗೆ ಮೊದಲು ಭಗವಂತ ಇದ್ದಾನೆ, ನಾವು ಸೃಷ್ಟಿಯಾಗಿದ್ದೀವಿ. ಇಲ್ಲಿ ಅದು ಸೃಷ್ಟಿಯ ಸಮಯದಲ್ಲಿ ಮತ್ತು ನಂತರ ಸರಳವಾಗಿ ಪ್ರಕಟವಾಗುತ್ತದೆ ಎಂದು ಅವರು ಅರ್ಥೈಸಿದರು. ಇದು ಚೈತನ್ಯ ಮಹಾಪ್ರಭುಗಳು ನಮ್ಗೆ ತಿಳಿಸ್ಕೊಟ್ಟಿದ್ದಾರೆ. ನಮ್ಮ ನಿಜವಾದ ಸ್ವರೂಪವನ್ನು ನಾವು ಮರೆತುಬಿಟ್ಟಿರ್ತೀವಿ. ಯಾಕಂದ್ರೆ ನಮ್ಮ ಒಂದು ಅಜ್ಞಾನದ ಕಾರಣ ನಾವು ನಮ್ಮ ನಿಜವಾದ ಸ್ವರೂಪವನ್ನ ಮರೆತಿದೀವಿ. ಈ ಒಂದು ಭೌತಿಕತ್ನಲ್ಲಿ ಸುಖ ದುಃಖ ಕಷ್ಟ ನೋವು ನಲಿವು ಎಲ್ಲವನ್ನ ನಾವು ಅನುಭವಿಸ್ತಾ ಇರ್ತೀವಿ.
ಸುಮ್ನೆ ಅನುಭವಿಸ್ತಾನೆ ಇರ್ತೀವಿ ಹೊರತು ಅದಕ್ಕೆ ಮೂಲ ಕಾರಣ ಏನು, ನಮ್ಮ ದುಃಖಕ್ಕೆ ಎಲ್ಲ ಸಕಲ ಒಂದು ಕಷ್ಟಗಳಿಗೆ, ಕ್ಲೇಶಗಳಿಗೆ, ತೊಂದರೆಗಳಿಗೆ ಕಾರಣ ಏನು ಅನ್ನೋ ತಿಳ್ಕೊಳ್ಳೋ ಒಂದು ಗೋಜಿಗೆ ನಾವು ಹೋಗಲ್ಲ ಅಲ್ವಾ. ಅವಾಗ ಸುಮಾರು ನಾವು ನಮ್ಮ ಜೀವನದಲ್ಲಿ ತುಂಬಾ ನೊಂದಿದಾಗ, ತುಂಬಾ ದುಃಖವನ್ನು ನಾವು ಅನುಭವಿಸಿದಾಗ ಕೊನೆಗೆ ನಮ್ಗೆ ಸಾಕಪ್ಪ ಈ ಜನ್ಮ, ಪುನರ್ಜನ್ಮ ಬೇಡ, ಏನ್ ಕರ್ಮನು ನಾವು ಇದನ್ನ ಅನುಭವಿಸಿದೀವಿ ಅನ್ನೋದು ನಮ್ಮ ಹೃದಯದಿಂದ ಆ ಮಾತು ಬಂದೇ ಬರುತ್ತೆ. ಎಲ್ಲರಿಗೂ ಆ ಮನಸ್ಸಿನಿಂದ ಆ ಮಾತು ಬಂದೇ ಬರುತ್ತೆ. ಅದಕ್ಕೆ ನಮ್ಗೆ ಫಲ ಬರ್ಬೇಕು, ಅದ ಒಂದು ಜ್ಞಾನ ಸಿಗ್ಬೇಕು ಅಂದ್ರೆ ನಮ್ಗೆ ಹಿಂದಿನ ಜನ್ಮದ ಒಂದು ಸುಕೃತದ ಫಲ ಇದ್ರೆ ಮಾತ್ರ ಅದು ಸಿಗುತ್ತೆ ಅಂತ ಭಗವದ್ಗೀತೆಯಲ್ಲಿ ನಾವು ನೋಡ್ತೀವಿ, ಪ್ರಸ್ತಾವನೆಯಲ್ಲಿ ನೋಡ್ತೀವಿ. ಯಾವಾಗ ನಮ್ಗೆ ನಮ್ಮ ಕೈಗೆ ಒಂದು ಭಗವದ್ಗೀತೆ ಅನ್ನೋ ಒಂದು ಶಾಸ್ತ್ರ ಬರುತ್ತೆ, ಗುರುಗಳು ಸಿಗ್ತಾರೆ, ಅವಾಗ ನಾವು ನಿಜವಾದ ಮನುಷ್ಯರಾಗ್ತೀವಿ. ಮತ್ತು ಜೀವಿಯು ಭೌತಿಕ ಅರ್ಥದಲ್ಲಿ ಎಲ್ಲಾ ರೀತಿ ದುಃಖ ಅನುಭವಿಸ್ತಾ ಇರ್ತಾನೆ. ಈ ಭೌತಿಕ ಶಕ್ತಿಯಲ್ಲಿ ಜಿಕ್ಕಿ ಹಾಕಿಕೊಳ್ಳದೆ ಆಧ್ಯಾತ್ಮಿಕ ಜಗತ್ತಿನಲ್ಲಿ ನೆಲೆಗೊಂಡಿರುವ ಜೀವಿಗಳು ಇವೆ ಎಂದು ಅರ್ಥ ಮಾಡಿಕೊಳ್ಳಬೇಕು. ಅಂದ್ರೆ ಭಗವಂತರ ಸೃಷ್ಟಿ ಮಾಡಿರೋ ಒಂದು ಎಲ್ಲಾ ಲೋಕಾನುಲೋಕಗಳಲ್ಲಿ, ಆಧ್ಯಾತ್ಮಿಕ ಲೋಕ ಇರ್ಬೋದು, ಭೌತಿಕ ಲೋಕ ಇರ್ಬೋದು, ಎಲ್ಲ ಲೋಕಗಳಲ್ಲಿ ಭಗವಂತನಿಂದ ಸೃಷ್ಟಿಯಾಗಿರೋ ಜೀವರಾಶಿ, ಕೋಟಿ ಕೋಟಿ ಜೀವರಾಶಿಗಳು ಇದೆ. ಆದರೆ ಭೌತಿಕ ಜಗತ್ತಿನಲ್ಲಿ ಇದೆ, ಜೀವಿಗಳು ಇದೆ. ಅದು ಕರ್ಮಕ್ಕೆ ತಕ್ಕಂತೆ, ಹಿಂದಿನ ಜನ್ಮಗಳ ಕರ್ಮಕ್ಕೆ ತಕ್ಕಂತೆ ಅದು ಈ ಒಂದು ಭೌತಿಕ ಪ್ರಪಂಚದಲ್ಲಿ ಅದು ಜೀವನ ಮಾಡ್ತಾ ಇರುತ್ತೆ. ಆದರೆ ಆಧ್ಯಾತ್ಮಿಕ ಲೋಕದಲ್ಲೂ ಕೂಡ ಜೀವರಾಶಿಗಳು ಇವೆ, ಅಂದ್ರೆ ಜೀವಿಗಳು ಇದ್ದಾರೆ. ಆಯಾ ಲೋಕದಲ್ಲಿ ಆ ಲೋಕಕ್ಕೆ ಹೊಂದಿಕೊಂಡಂತೆ ದೇಹವನ್ನ ಧರಿಸಿ ಜೀವಿಗಳು ಇರ್ತಾರೆ. ಅವರು ಮುಕ್ತ ಆತ್ಮರಾಗಿರ್ತಾರೆ. ಅಂದ್ರೆ ವೈಕುಂಠ ಧಾಮ ಇರ್ಬೋದು, ಕೈಲಾಸ ಇರ್ಬೋದು, ಅಥವಾ ಕೃಷ್ಣಧಾಮ, ಅಯೋಧ್ಯ, ಈ ರೀತಿ ಊರ್ಧ್ವ ಲೋಕಗಳು ಇರ್ತಲ್ವಾ, ಅಲ್ಲಿ ಕೂಡ ಮುಕ್ತ ಆತ್ಮಗಳು ಇರ್ತಾರೆ ಅಂತ ನಾವು ಶಾಸ್ತ್ರಗಳಲ್ಲಿ ತಿಳ್ಕೋಬಹುದು. ಮತ್ತೆ ಯಾವಾಗಲೂ ಕೃಷ್ಣ ಪ್ರಜ್ಞೆ, ಭಕ್ತಿ ಸೇವೆಯಲ್ಲಿ ತೊಡಗಿಸ್ಕೊಂಡಿರ್ತಾರೆ ಯಾರು, ಮುಕ್ತ ಆತ್ಮರು. ನಮ್ಗೆ ಇಲ್ಲಿ ಅದರ ಒಂದು ಸಂಘ ಸಿಕ್ಕಿರಲ್ಲ. ನಮ್ಮ ಒಂದು ಹಿಂದಿನ ಜನ್ಮಗಳ ಪ್ರಕಾರ ಸುಕೃತದ ಫಲ ಇದ್ರೆ ಮಾತ್ರ ನಮ್ಗೆ ಇದು ಸಿಗತ್ತೆ. ಮತ್ತು ಭೌತಿಕ ಪ್ರಕೃತಿಯಿಂದ ನಿಯಂತ್ರಿಸಲ್ಪಡುವವರ ಚಟುವಟಿಕೆಗಳನ್ನು ಗಣನೆಗೆ ತೆಗೆದುಕೊಳ್ಳಲಾಗುತ್ತದೆ. ಅಂದ್ರೆ ನಾವಿಲ್ಲಿ ಯಾವ ಲೋಕಕ್ಕೆ ಹೋಗ್ಬೇಕು ಅನ್ನೋದು ಈ ಭೂಮಿಯಿಂದಲೇ ನಾವು ಅದನ್ನ ಪಡ್ಕೋಬೇಕು. ಇಲ್ಲಿ ಕರ್ಮ ಮಾಡಿ ಆ ಕರ್ಮದ ಫಲದಿಂದ ನಾವು ಊರ್ಧ್ವಲೋಕ ಅಥವಾ ಅಧೋಲೋಕಕ್ಕೆ ನಾವು ಹೋಗ್ಬೋದು. ಅದು ತಟಸ್ಥ ಶಕ್ತಿ ನಾವಾಗಿರೋದ್ರಿಂದ ಅದು ನಮ್ಮ ಕೈಲಿ ಇರುತ್ತೆ. ಆದರೂ ಅದು ಭಗವಂತನ ಕೃಪೆ ಇದ್ರೆ ಮಾತ್ರ ಅದು ಆಗತ್ತೆ. ಅದರ ಲೆಕ್ಕಾಚಾರ ಗಣನೆಗೆ ತೆಗೆದುಕೊಳ್ತಾರೆ. ಮತ್ತು ಅವರ ಮುಂದಿನ ಜನ್ಮದಲ್ಲಿ ಈ ಚಟುವಟಿಕೆಗಳ ಪ್ರಕಾರ ಅವರಿಗೆ ವಿವಿಧ ಹಂತಗಳ ಭೌತಿಕ ದೇಹಗಳು ನೀಡಲಾಗುತ್ತೆ. ಅದು ನಮ್ಮಿಂದ ಮೇಲೆ ಇರುವ ಒಂದು ದೇವತೆಗಳಿಗೆ ಅದು ವಹಿಸಿಕೊಡಲಾಗುತ್ತೆ. ಅವರಿಗೆ ವಿವಿಧ ಹಂತದ ಭೌತಿಕ ದೇಹಗಳನ್ನು ನೀಡಲಾಗುತ್ತೆ. ಹೀಗೆ ಭೌತಿಕ ಜಗತ್ತಿನಲ್ಲಿ ನಿಯಮಾಧೀನ ಆತ್ಮವು ವಿವಿಧ ಪ್ರತಿಫಲಗಳು ಮತ್ತು ಶಿಕ್ಷೆಗಳಿಗೆ ಒಳಗಾಗುತ್ತವೆ. ಅಂದ್ರೆ ನಾವು ನಿಯಮಾಧೀನ ಅಂದ್ರೆ ನಿಯಮಕ್ಕೆ ಒಳಗಾಗಿದ್ದೀವಿ, ಅಧೀನದಲ್ಲಿದ್ದೀವಿ. ಪ್ರಕೃತಿಯ ತ್ರಿಗುಣಗಳಿಂದ ನಾವು ಒಂದು ಭಗವಂತನಿಗೆ ಅಧೀನದಲ್ಲಿದ್ದೀವಿ. ದೇವಾನುದೇವತೆಗಳು ಕೂಡ ಭಗವಂತನಿಗೆ ಅಧೀನದಲ್ಲೇ ಇದ್ದಾರೆ. ಮತ್ತು ಅವನ ನೀತಿವಂತ ಗಳಿಗೆ ಪ್ರತಿಫಲವನ್ನು ಪಡೆದಾಗ ಅವನನ್ನು ಉನ್ನತ ಗ್ರಹಗಳಿಗೆ ಏರಿಸಲಾಗುತ್ತದೆ. ಅಂದ್ರೆ ನಾವು ಇಲ್ಲಿ ಭೌತಿಕ ಜಗತ್ತಿನಲ್ಲಿ ಯಾವ ಕರ್ಮ ಮಾಡ್ತಿದ್ವಿ ಅನ್ನೋದ್ರ ಮೇಲೆ ನಮ್ಮ ಒಂದು ಜನ್ಮ ನಿರ್ಧಾರ ಆಗುತ್ತೆ. ನಾವು ತುಂಬಾ ದಾನ ಧರ್ಮ ಮಾಡಿದ್ವಿ, ಪುಣ್ಯವನ್ನ ಸಂಪಾದನೆ ಮಾಡಿದ್ವಿ ಅಂದ್ರೆ ನಮ್ಮನ್ನ ಊರ್ಧ್ವ ಲೋಕಗಳಿಗೆ ಏರಿಸ್ತಾರೆ. ಅದೇ ನಾವು ಭೌತಿಕ ಅಸ್ತಿತ್ವದ ದುಃಖಗಳು ಹೆಚ್ಚು ತೀವ್ರವಾಗಿ ಅನುಭವಿಸಬೇಕಾಗತ್ತೆ. ಯಾವಾಗ ಅಸಹ್ಯಕರ ಚಟುವಟಿಕೆಗಳಲ್ಲಿ ನಾವು ಪಾಲ್ಗೊಂಡಾಗ, ಅಂದ್ರೆ ಧರ್ಮದ ವಿರುದ್ಧವನ್ನ ನಾವು ಕರ್ಮಗಳನ್ನ ಮಾಡಿದಾಗ ನಮ್ಗೆ ನರಕ ಗ್ರಹಗಳಿಗೆ ಎಸೆಯಲಾಗುತ್ತೆ. ಅಲ್ಲಿ ಅವನು ಭೌತಿಕ ಅಸ್ತಿತ್ವದ ದುಃಖಗಳನ್ನು ಹೆಚ್ಚು ತೀವ್ರವಾಗಿ ಅನುಭವಿಸ್ಬೇಕಾಗುತ್ತೆ. ಇಲ್ಲಿ ಚೈತನ್ಯ ಮಹಾಪ್ರಭುಗಳು ಒಂದು ಉದಾಹರಣೆ ಕೊಡ್ತಾರೆ. ಹಿಂದೆ ಒಬ್ಬ ರಾಜ ಅಪರಾಧಿಯನ್ನು ನದಿಯಲ್ಲಿ ಮುಳುಗಿಸ್ಬಿಡ್ತಂತೆ. ಮುಳುಗಿಸಿ ಅವನನ್ನ ಮತ್ತೆ ಮೇಲಕ್ಕೆ ಎತ್ತುತ್ತಿದ್ನಂತೆ. ಯಾಕಂದ್ರೆ ನಾವು ನದಿಯಲ್ಲಿ ಮುಳುಗಿದಾಗ ಆಗೋ ಒಂದು ಅನುಭವ ಅದು ಎಲ್ರಿಗೂ ಆಗಿರುತ್ತೆ. ಯಾಕಂದ್ರೆ ನಾವು ಉಸಿರುಗಟ್ಬೇಕಾಗತ್ತೆ ಅಲ್ವಾ. ಅವಾಗ ಅಲ್ಲಿ ಆ ರೀತಿ ಶಿಕ್ಷೆ ಕೊಡ್ತಿದ್ರಂತೆ ಹಿಂದಿನ ಕಾಲದಲ್ಲಿ. ಉಸಿರಾಡಲು ಮೇಲಕ್ಕೆತ್ತಿ ನಂತರ ಮತ್ತೆ ನೀರಿನಲ್ಲಿ ಮುಳುಗಿಸುವ ಮೂಲಕ ಶಿಕ್ಷಿಸುತ್ತಿದ್ದರು. ಭೌತಿಕ ಪ್ರಕೃತಿಯು ಪ್ರತ್ಯೇಕ ಜೀವಿಯನ್ನು ಅದೇ ರೀತಿಯಲ್ಲಿ ಶಿಕ್ಷಿಸುತ್ತದೆ. ಅಂದ್ರೆ ನಾವಿಲ್ಲಿ ನಮ್ಮ ಕರ್ಮದ ಫಲಗಳಿಗೆ ತಕ್ಕಂತೆ ನಾವು ಇಲ್ಲಿ ಜನ್ಮವನ್ನ ಪಡ್ಕೊಂಡಿರ್ತೀವಿ. ಆದರೆ ನಾವು ಧರ್ಮದ ವಿರುದ್ಧ ಕರ್ಮ ಮಾಡಿದಾಗ ಅದಕ್ಕೆ ಒಂದು ಫಲ ಬೇಕಲ್ವಾ. ಆ ಫಲಗಳಿಗೆ ಭಗವಂತ ಇಲ್ಲಿ ನಮ್ಗೆ ಭೌತಿಕ ಶರೀರ ಕೊಟ್ಟು ಈ ಪ್ರಕೃತಿಯಲ್ಲಿ ಜನ್ಮವನ್ನ ಕೊಡ್ತಾನೆ, ಅವನಿಗೆ ಶಿಕ್ಷೆ ಕೊಡ್ತಾನೆ. ಅವನನ್ನು ಭೌತಿಕ ದುಃಖಗಳ ನೀರಿನಲ್ಲಿ ಮುಳುಗಿಸಲಾಗುತ್ತದೆ. ಅಂದ್ರೆ ನಮ್ಗೆ ಇಲ್ಲಿ ಆದಿ ಭೌತಿಕ, ಆಧ್ಯಾತ್ಮಿಕ, ಆದಿ ದೈವಿಕ ಮತ್ತು ಈ 3 ತ್ರಿಗುಣಗಳು ಸತ್ವ ರಜ ತಮೋಗುಣ, ಇವುಗಳಲ್ಲಿ ನಮ್ಗೆ ಶಿಕ್ಷೆಗಳು
ಬರ್ತಾ ಇರುತ್ತಲ್ವಾ. ಅದಕ್ಕೆ ನಮ್ಗೆ ಇಲ್ಲಿ ಈ ಭೌತಿಕ ನೀರು, ದುಃಖಗಳ ನೀರಿನಲ್ಲಿ ನಮ್ಗೆ ಮುಳುಗಿಸಲಾಗುತ್ತೆ ಮತ್ತು ಅವನಿಗೆ ಪ್ರತಿಫಲ ದೊರೆತಾಗ ಅವನನ್ನು ಸ್ವಲ್ಪ ಸಮಯದವರೆಗೆ ಅದರಿಂದ ಹೊರಗೆ ತೆಗೆದುಕೊಳ್ಳಲಾಗುತ್ತದೆ. ಅಂದ್ರೆ ನಮ್ಗೆ ಮತ್ತೆ ಪುಣ್ಯದ ಫಲ ಬಂತು, ಅಲ್ಲಿ ಪಾಪದ ಫಲ ಮುಗೀತು, ಮತ್ತೆ ಪುಣ್ಯದ ಫಲ ಶುರುವಾಯ್ತು. ಆವಾಗ ನಮ್ಗೆ ಉನ್ನತ ಗ್ರಹಗಳಿಗೆ ಏರಿಸಲಾಗುತ್ತೆ. ಜೀವನದ ಉನ್ನತ ಸ್ಥಾನಮಾನಕ್ಕೆ ಏರುವುದು ಎಂದಿಗೂ ಶಾಶ್ವತವಲ್ಲ. ಅಂದ್ರೆ ನಾವು ಭೌತಿಕ ಜಗತ್ತಿನಲ್ಲಿ ಎಷ್ಟೇ ಅಧಿಕಾರ, ಅಂತಸ್ತು, ಗೌರವ, ಶ್ರೀಮಂತಿಕೆ ಏನೇ ಪಡ್ಕೊಂಡು ಅದು ಶಾಶ್ವತ ಅಲ್ಲ. ನೀರಿನಲ್ಲಿ ಮುಳುಗಲು ಒಬ್ಬರು ಮತ್ತೆ ಕೆಳಗೆ ಬರ್ಲೇಬೇಕು. ಅಂದ್ರೆ ನಾವು ಭೌತಿಕ ಜಗತ್ತಿಗೆ ಮತ್ತೆ ಬರ್ಬೇಕಾಗತ್ತೆ. ಯಾಕಂದ್ರೆ ನಾವು ಯಾರನ್ನು ಪೂಜೆ ಮಾಡ್ಬೇಕು ಅನ್ನೋದು ನಮಗ್ ಗೊತ್ತಿಲ್ಲ. ಕಾರಣ ಅಜ್ಞಾನ ಇದೆ. ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋದು ಗೊತ್ತಿರಲ್ಲ. ಅದಕ್ಕೆ ನಾವು ಮತ್ತೆ ಮತ್ತೆ ನೀರಿನಲ್ಲಿ ಮುಳುಗಕ್ಕೆ ನಾವು ಮತ್ತೆ ಮತ್ತೆ ಭೌತಿಕ ಪ್ರಪಂಚಕ್ಕೆ ನಾವು ಬರ್ಬೇಕಾಗತ್ತೆ. ಇದೆಲ್ಲವೂ ಭೌತಿಕ ಅಸ್ತಿತ್ವದಲ್ಲಿ ನಿರಂತರವಾಗಿ ನಡೆಯುತ್ತದೆ. ಇದು ಒಂದು ಚಕ್ರ. ಈ ಚಕ್ರ ನಿರಂತರವಾಗಿ ನಡೀತಾನೆ ಇರುತ್ತೆ. ಈ ಚಕ್ರದಿಂದ ನಾವು ಪಾರಾಗ್ಬೇಕು ಅಂದ್ರೆ ಜನ್ಮ, ಮೃತ್ಯು, ಜರ, ವ್ಯಾಧಿ ಇದು ನಮ್ಗೆ ತುಂಬಾ ಒಂದು ಮನುಷ್ಯನ ಒಂದು ದೋಷಗಳು ಅಂತೀವಿ. ಮನುಷ್ಯನಿಗೆ ಅದು ಚಕ್ರದಲ್ಲಿ ನಾವು ತಿರುಗ್ತಾ ಇರ್ತೀವಿ. ಕೆಲವೊಮ್ಮೆ ಒಬ್ಬರು ಉನ್ನತ ಗ್ರಹ ವ್ಯವಸ್ಥೆಗಳಿಗೆ ಏರ್ತಾರೆ ಮತ್ತು ಕೆಲವೊಮ್ಮೆ ಒಬ್ಬರು ಭೌತಿಕ ಜೀವನಕ್ಕೆ ನರಕ ಯಾತನೆಯಲ್ಲಿ ಸಿಲುಕುತ್ತಾರೆ. ಅಂದ್ರೆ ಶಾಸ್ತ್ರಗಳ ಪ್ರಮಾಣದಿಂದ ಶಾಸ್ತ್ರಗಳನ್ನು ತಿಳಿದುಕೊಳ್ಳದೆ ಅಜ್ಞಾನದಲ್ಲಿ ಅವರವರು ಅವರವರ ಕರ್ಮಕ್ಕೆ ತಕ್ಕಂತ ಫಲಗಳನ್ನ ಬೇರೆ ಬೇರೆ ಲೋಕಗಳಲ್ಲಿ ಅವರು ಅನುಭವಿಸ್ತಿರ್ತಾರೆ. ಈ ನಿಟ್ಟಿನಲ್ಲಿ ಚೈತನ್ಯ ಮಹಾಪ್ರಭು ಶ್ರೀ ಭಾಗವತದಿಂದ ಉತ್ತಮ ಒಂದು ಶ್ಲೋಕವನ್ನ ಪಠಿಸ್ತಾರೆ. ಇದು ನಾರದ ಮುನಿಗಳು ಕೃಷ್ಣನ ತಂದೆ ವಾಸುದೇವನಿಗೆ ನೀಡಿದ ಸೂಚನೆಗಳ ಭಾಗವಾಗಿದೆ. ಭಯಂ ದ್ವಿತೀಯ ಭಿನಿವಿಷೇತಃ ಸ್ಯಾದ್ ಈಶಾದ್ ಅಪೇತಸ್ಯ ವಿಪರ್ಯ ಯೋ ಸ್ಮೃತಿ ತನ್ ಮಾಯಾಯಾತೋ ಬುಧಃ ಆಭಜೇತ್ ತಂ ಭಕ್ತೇ ಕಾಯೇಶಾಂ ಗುರು ದೇವತಾತ್ಮ. ಅಂದ್ರೆ ಇದರ ಅರ್ಥ ಏನು ಅಂದ್ರೆ, ವಾಸ್ತವವಾಗಿ ಭೌತಿಕ ವಿಶ್ವದ ಬಗ್ಗೆ ಅವನ ಸಂಪೂರ್ಣ ಪರಿಕಲ್ಪನೆಯು ದೇಹದೊಂದಿಗಿನ ಈ ತಪ್ಪು ಗುರುತಿನಿಂದ ಹುಟ್ಟಿಕೊಂಡಿದೆ. ಅಂದ್ರೆ ನಾವೇ ದೇಹ, ಇದು ನಮ್ಮ ಜಗತ್ತು, ನಾವಿಲ್ಲಿ ಶಾಶ್ವತವಾಗಿ ಇರ್ತೀವಿ, ನಾನೇ ಒಡೆಯನಾಗ್ಬೇಕು ಅನ್ನೋ ಒಂದು ಭ್ರಮೆಯಲ್ಲಿ ನಾವು ಅದನ್ನ ಗುರುತಿಸಿಕೊಂಡು ಇರ್ತೀವಿ. ಏಕೆಂದರೆ ಅವನು ದೇಹ ಮತ್ತು ಅದರ ಉಪ ಉತ್ಪನ್ನಗಳಿಗೆ ಅಂಟಿಕೊಂಡಿರ್ತಾನೆ. ಅಂದ್ರೆ ನಾವು ಆತ್ಮ ಅಂತ ಅಲ್ಲಿ ನಮ್ಗೆ ಗೊತ್ತಿರಲ್ಲ. ನಾವು ದೇಹದ ಸ್ತರದಲ್ಲಿ ನಾವು ಯೋಚನೆ ಮಾಡ್ತೇವೆ ಹೊರತು ನಾವು ಆತ್ಮ ಇದೀವಿ, ಆತ್ಮ ಯಾರಿಗೆ ಸಂಬಂಧಪಟ್ಟಿದ್ದು, ಆತ್ಮ ಎಲ್ಲಿಂದ ಬಂದಿದೆ, ನಮಗೂ ಭಗವಂತಗೆ ಏನು ಸಂಬಂಧ, ಭಗವಂತ ಯಾರು, ಇದನ್ನೆಲ್ಲ ನಾವು ತಿಳಿದುಕೊಳ್ಳದೆ ಇರ್ತೀವಿ. ಈ ರೀತಿ ನಾವು ಸಿಕ್ಕಿ ಹಾಕೊಳ್ಳೋದ್ರಿಂದ ತಪ್ಪಿಸ್ಕೊಳ್ಳಲು ಅವನು ತನ್ನ ಕರ್ತವ್ಯವನ್ನು ನಿರ್ವಹಿಸಬೇಕು. ಏನು ನಮ್ಮ ನಿಜವಾದ ಕರ್ತವ್ಯ? ಭಗವಂತನ ಸೇವೆ ಮಾಡೋದು. ಭಗವಂತ ಸ್ವಾಮಿಯಾಗಿದ್ದಾನೆ, ನಾವು ಅವನ ಸೇವಕರಾಗಿದ್ದೀವಿ. ಈ ಒಂದು ವಿಷಯವನ್ನ ನಾವು ಮರ್ತಿರೋ ಕಾರಣ ನಮ್ಗೆ ಇಲ್ಲಿ ದುಃಖ ದುಮ್ಮಾನಗಳು, ಕಷ್ಟಗಳು, ಮತ್ತೆ ಮತ್ತೆ ಜನ್ಮಗಳು ಬರ್ತಾ ಇರುತ್ತೆ. ಅದೇ ಅಂದರೆ ಬುದ್ಧಿಶಕ್ತಿಯಿಂದ, ಭಕ್ತಿಯಿಂದ, ಹರೇ ಕೃಷ್ಣ, ಬುದ್ಧಿಶಕ್ತಿಯಿಂದ ಮತ್ತು ಭಕ್ತಿಯಿಂದ ಮತ್ತು ಪ್ರಾಮಾಣಿಕ ಕೃಷ್ಣ ಪ್ರಜ್ಞೆಯಿಂದ ಪರಮಾತ್ಮನಿಗೆ ಶರಣಾಗುವುದು. ಅಂದ್ರೆ ನಮ್ಗೆ ಇದಕ್ಕೆಲ್ಲ ಮುಖ್ಯವಾದ ಪರಿಹಾರ ಬೇಕಲ್ವಾ? ಆ ಪರಿಹಾರ ಎಲ್ಲಿಂದ ಬರುತ್ತೆ, ಹೇಗ್ ಬರುತ್ತೆ ಅನ್ನೋದು ನಮ್ಗೆ ಯಾವಾಗ ಅದು ಪ್ರಶ್ನೆ ಬರುತ್ತೋ ಅದು ಜಿಜ್ಞಾಸು ಅಂತೀವಿ. ಅಥಾತ್ವ ಬ್ರಹ್ಮ ಜಿಜ್ಞಾಸ ಅಂತೀವಿ. ಆ ಪ್ರಶ್ನೆ ಪ್ರತಿಯೊಬ್ಬ ಮನುಷ್ಯನಿಗೆ ಬರ್ಬೇಕು ಅಂದ್ರೆ ಅವನು ನಿಜವಾದ ಮನುಷ್ಯ ಆಗ್ಬೇಕು. ಅಲ್ಲಿ ತನಕ ಅವನು ಪ್ರಾಣಿಯ ತರ ಜೀವನ ಮಾಡ್ತಿರ್ತಾನೆ. ಯಾವಾಗ ಅವನ್ಗೆ ಆ ಒಂದು ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಬರುತ್ತೆ, ಅವಾಗ ಅವನ್ಗೆ ಆ ಪ್ರಶ್ನೆಗೆ ಉತ್ತರವಾಗಿ ನಮ್ಗೆ ಹರಿನಾಮ ಸಿಗ್ತದೆ, ಅಥವಾ ಹಿಂದಿನ ಜನ್ಮದ ಫಲದಿಂದ ಗುರುಗಳು ಸಿಗ್ತಾರೆ, ಭಗವದ್ ಭಕ್ತರು ಸಿಗ್ತಾರೆ, ಅಲ್ಲಿ ನಮ್ಮ ಸಂಘ ಸಿಗುತ್ತೆ. ಆ ಸಂಘದಿಂದ ನಮ್ಮ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ. ನಿಯಮಾಧೀನ ಆತ್ಮವು ಭೌತಿಕ ಜಗತ್ತಿನಲ್ಲಿ ತಾನು ಸುಖಿ ಎಂದು ತಪ್ಪಾಗಿ ಭಾವಿಸುತ್ತದೆ. ಆದರೆ ಶುದ್ಧ ಭಕ್ತನಿಂದ ಅನುಗ್ರಹ ಪಡೆದರೆ, ಶುದ್ಧ ಭಕ್ತನ ಸೂಚನೆಗಳನ್ನು ಕೇಳಿದರೆ ಅವನು ಭೌತಿಕ ಆನಂದದ ಬಯಕೆಯನ್ನು ತ್ಯಜಿಸಿ ಕೃಷ್ಣ ಪ್ರೇಮಿ ಜ್ಞಾನೋದಯ ಹೊಂದುತ್ತಾನೆ. ಅಂದ್ರೆ ಪ್ರಕೃತಿ ಅಧೀನದಲ್ಲಿದ್ದೀವಿ. ಮಾತಾಜಿ ಮ್ಯೂಟ್ ಮಾಡ್ಬೇಕಾಗಿತ್ತು ಮಾತಾಜಿ. ಅನ್ಮ್ಯೂಟ್ ಅಲ್ಲಿ ಇದ್ದಾರೆ ಎಲ್ರೂ. ಹರೇ ಕೃಷ್ಣ ಮಾತಾಜಿ. ಎಸ್ ಮಾತಾಜಿ, ಮಾಡ್ತೀನಿ. ಥ್ಯಾಂಕ್ ಯು ಮಾತಾಜಿ. ಇಲ್ಲಿ ಯಾವಾಗ ನಮ್ಗೆ ಭಗವದ್ ಭಕ್ತರ ಸಂಘ ಸಿಗುತ್ತೆ, ಅವರ ಆಶೀರ್ವಾದ ಸಿಗುತ್ತೆ, ಅವರ ಕೃಪೆಯಿಂದ ನಮ್ಮಲ್ಲಿರುವ ಸುಪ್ತ ಪ್ರಜ್ಞೆರೋ ಭಕ್ತಿ ಜಾಗೃತ ಆಗುತ್ತೆ. ಅವರು ನಮ್ಗೆ ಹರಿನಾಮ ಕೊಡ್ತಾರೆ. ಹರಿನಾಮದಿಂದ ನಮಗೂ ಭಗವಂತನಿಗೂ ಯೋಗ ಶುರು ಆಗುತ್ತೆ. ಅವಾಗ ಅವನು ಭೌತಿಕ ಆನಂದದ ಬಯಕೆಯನ್ನು
ತ್ಯಜಿಸ್ಬೇಕಾಗತ್ತೆ. ಯಾವಾಗ ನಾವು ಭಗವಂತನಿಗೆ ಶರಣಾಗಿ ಅವನಿಗೆ ನಮ್ಮ ಎಲ್ಲಾ ಇಂದ್ರಿಯಗಳಿಂದ ಸೇವೆಯನ್ನ ಮಾಡ್ತೀವಿ, ಅವಾಗ ನಾವು ಭೌತಿಕ ವ್ಯಾಮೋಹದಿಂದ ಪಾರಾಗಬಹುದು. ಮತ್ತು ಒಬ್ಬ ವ್ಯಕ್ತಿಯು ಕೃಷ್ಣ ಪ್ರಜ್ಞೆ ಪ್ರವೇಶಿಸಿದ ತಕ್ಷಣ ಅವನ ಭೌತಿಕ ಆನಂದದ ಬಗ್ಗೆ ತಕ್ಷಣವೇ ನಾಶ ಆಗುತ್ತದೆ. ಯಾವ ರೀತಿ ಧ್ರುವ ಮಹಾರಾಜನು ತನ್ನ ಒಂದು ಇಂದ್ರಿಯ ತೃಪ್ತಿಗೋಸ್ಕರ ತಮ್ಗೆ ಇನ್ನೊಂದು ಉನ್ನತ ಲೋಕ ಬೇಕು ತಂದೆಗಿಂತ ಅಂತ ಅವನು ತಪಸ್ ಮಾಡಕ್ ಕಾಡಿಗೆ ಹೋಗಿದ್ರಲ್ವಾ. ಅವಾಗ ಅಲ್ಲಿ ನಾರದರು ಅವ್ರಿಗೆ ಸಿಕ್ಕಿ ಬೋಧನೆ ಉಪದೇಶ ಮಾಡ್ತಾರೆ. ಅದರ ಪ್ರಕಾರ ಅವ್ರು ತಪಸ್ಸು ಮಾಡಿ ಭಗವಂತನನ್ನ ಪ್ರತ್ಯಕ್ಷ ಮಾಡ್ಕೋತಾರೆ. ಅವಾಗ ಅಲ್ಲಿ ಯಾವಾಗ ವಿಷ್ಣು ನಾರಾಯಣ ಅವನ ಕಣ್ಮುಂದೆ ಬಂದು ಶಂಖದಿಂದ ಅವನ ತಲೆಯ ಮೇಲೆ ಆಶೀರ್ವಾದ ಮಾಡಿದಾಗ ಅವನಲ್ಲಿ ಇದ್ದ ಭೌತಿಕ ತೃಪ್ತಿ, ಅಂದ್ರೆ ಅವನಿಗೆ ಆಸೆ ಆಕಾಂಕ್ಷೆಗಳಿರುತ್ತಲ್ಲ, ರಾಜ್ಯಭಾರ ಮಾಡ್ಬೇಕು ಅಂತ, ಅದು ತಕ್ಷಣ ಸುಟ್ಟು ಹೋಗುತ್ತೆ. ಅಂದ್ರೆ ಅದು ಹೊರಟೋಗುತ್ತೆ, ಆಸೆ ಹೊರಟೋಗುತ್ತೆ. ಮತ್ತೆ ಭಗವಂತನ ಮೇಲೆ ಅಲ್ಲಿ ಪ್ರೀತಿ ಬರುತ್ತೆ, ಜ್ಞಾನ ಬರುತ್ತೆ. ಈ ರೀತಿ ಒಬ್ಬ ಭಕ್ತ, ಒಬ್ಬ ವ್ಯಕ್ತಿ ಪ್ರಾಮಾಣಿಕ ಭಕ್ತ ಅಥವಾ ಶುದ್ಧ ಭಕ್ತನ ಸಹವಾಸ ಮಾಡಿದಾಗ ನಮಗೂ ಆ ಒಂದು ಜ್ಞಾನೋದಯ ಆಗುತ್ತೆ. ಕ್ರಮೇಣ ಭೌತಿಕ ಬಂಧನದಿಂದ ಮುಕ್ತನಾಗ್ತಾನೆ. ಬೆಳಕು ಇರುವಲ್ಲಿ ಕತ್ತಲೆ ಪ್ರಶ್ನೆ ಇರಲ್ಲ. ಎಲ್ಲಿ ಸೂರ್ಯ ಇರ್ತಾನೆ ಅಲ್ಲಿ ಕತ್ಲೆ ಇರಲ್ಲ. ಅದೇ ರೀತಿ ಎಲ್ಲಿ ನಮ್ಮ ಹೃದಯದಲ್ಲಿ ಭಗವಂತ ನಮಗಾಗಿ ವಿಶೇಷವಾಗಿ ನಮ್ಗೆ ಗಮನ ಕೊಡ್ತಾನೋ ಅವಾಗ ನಮ್ಮಲ್ಲಿ ಇರುವ ಕತ್ತಲೆ ನಾಶ ಆಗತ್ತೆ. ಮತ್ತು ಕೃಷ್ಣ ಪ್ರಜ್ಞೆಯು ಭೌತಿಕ ಇಂದ್ರಿಯ ಭೋಗದ ಕತ್ತಲೆಯನ್ನು ಹೋಗಲಾಡಿಸುವ ಬೆಳಕು. ಅಂದ್ರೆ ನಾವು ಕತ್ತಲೆಯಲ್ಲಿದ್ದೀವಿ, ಯಾವಾಗ ನಾವು ಕೃಷ್ಣ ಪ್ರಜ್ಞೆ ಬರ್ತೀವಿ, ಹರಿನಾಮ ತಗೋತೀವಿ ನಮ್ಮ ಒಂದು ಬಾಯಿಯಿಂದ ಅಥವಾ ನಮ್ಮ ಒಂದು ಮುಖದಿಂದ, ಗುರುಗಳ ಮಾರ್ಗದರ್ಶನದಲ್ಲಿ, ಅವಾಗ ನಾವು ಕತ್ತಲೆಯಿಂದ ನಾವು ಬೆಳಕಿನಡೆಗೆ ಬರ್ತೀವಿ. ಅದೇ ಒಂದು ಶ್ಲೋಕ ಬರುತ್ತಲ್ವಾ, ಓಂ ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರುನ್ ಮಿಲಿತಮೇನ ತಸ್ಮೈ ಶ್ರೀ ಗುರುವೇ ನಮಃ. ಅಂದ್ರೆ ನಮ್ಗೆ ಯಾವಾಗ ಗುರುಗಳು ಸಿಗ್ತಾರೆ ಅವರು ನಮ್ಮ ಅಜ್ಞಾನವನ್ನು ಹೋಗಲಾಡಿಸಿ ತಮ್ಮ ಒಂದು ದೀವಟಿಗೆಯಿಂದ ನಮ್ಮ ಕಣ್ಣನ್ನು ತೆರೆಸ್ತಾರೆ. ಇದಕ್ಕೆಲ್ಲ ನಮ್ಗೆ ಭಗವದ್ಗೀತೆನಲ್ಲೂ ಭಗವಂತ ಹೇಳಿದಾನಲ್ವಾ, 12ನೇ ಅಧ್ಯಾಯದಲ್ಲಿ ಭಗವಂತ ಭಕ್ತಿ ಸೇವೆನ ಯಾವ ರೀತಿ ಮಾಡ್ಬೇಕು ಅನ್ನೋದನ್ನ ನಮ್ಗೆ 6ನೇ ಶ್ಲೋಕದಿಂದ ಒಂದು 7-8 ಶ್ಲೋಕದಲ್ಲಿ ಭಗವಂತ ಹೇಳ್ತಾನೆ. ನಾನು ಅದರ ಒಂದು ಅನುವಾದ ಹೇಳ್ತೀನಿ. ಯಾವ ರೀತಿ ನಾವು ಭಗವಂತನಿಗೆ ಸೇವೆಯನ್ನ ಮಾಡಿ ಭಗವಂತನ ಹತ್ರ ನಾವು ಹೋಗಬಹುದು ಅನ್ನೋದಕ್ಕೆ ನಾವು ಅನುವಾದ ಓದೋಣ. ಇಲ್ಲಿ ಹೇಳ್ತಾನೆ ಪಾರ್ಥ, ತಮ್ಮ ಎಲ್ಲಾ ಕರ್ಮಗಳನ್ನು ನನಗೆ ಅರ್ಪಿಸಿ ನಿಶ್ಚಲವಾಗಿ ನನ್ನಲ್ಲಿ ಭಕ್ತಿ ಇಟ್ಟು ಭಕ್ತಿ ಸೇವೆಯಲ್ಲಿ ನಿರತರಾಗಿ ಸದಾ ನನ್ನನ್ನೇ ಧ್ಯಾನಿಸುತ್ತಾ ನನ್ನಲ್ಲೇ ಮನಸ್ಸನ್ನು ನಿಲ್ಲಿಸಿ ನನ್ನನ್ನು ಪೂಜಿಸುವವರು ನಾನು ಹುಟ್ಟು ಸಾವುಗಳ ಸಂಸಾರ ಸಾಗರದಿಂದ ಶೀಘ್ರವಾಗಿ ಉದ್ಧಾರ ಮಾಡುತ್ತೇನೆ. ಅಂದ್ರೆ ನಮಗೆ ಗೊತ್ತಿರಲ್ಲ ಅಲ್ವಾ ಭಗವಂತ ಯಾರು, ನಾವ್ ಯಾರು ಅನ್ನೋದು ನಮ್ಗೆ ಗೊತ್ತಿರಲ್ಲ. ಯಾವಾಗ ನಮ್ಗೆ ಗುರುಗಳು ಬಂದು ಜ್ಞಾನವನ್ನ ಕೊಡ್ತಾರೆ, ಆ ಜ್ಞಾನದಿಂದ ನಾವು ಭಗವಂತನನ್ನ ಸ್ವಾಮಿ ಅಂತ ತಿಳ್ಕೊಂಡು ಅವನಿಗೆ ಶರಣಾಗತಿಯಾಗಿ ನಮ್ಮ ಎಲ್ಲ ಕರ್ಮಗಳ ಫಲವನ್ನ ಭಗವಂತನಿಗೆ ಅರ್ಪಣೆ ಮಾಡ್ಬೇಕು. ಅವಾಗ ನಾವು ಈ ಒಂದು ಹುಟ್ಟು ಸಾವು ಎಂಬ ಚಕ್ರದಿಂದ ನಾವು ಪಾರಾಗಬಹುದು ಅನ್ನೋದನ್ನ ಭಗವಂತ ಇಲ್ಲಿ ನಮ್ಗೆ ತಿಳಿಸ್ಕೊಡ್ತಾ ಇದ್ದಾರೆ. ಇನ್ನೊಂದು 8ನೇ ಶ್ಲೋಕದ ಅನುವಾದ, ದೇವತಮ ಪರಮ ಪುರುಷನಾದ ನನ್ನಲ್ಲಿ ಮನಸ್ಸನ್ನು ನಿಲ್ಲಿಸು, ನಿನ್ನ ಬುದ್ಧಿಯನ್ನು ಸಂಪೂರ್ಣವಾಗಿ ನನ್ನಲ್ಲಿ ತೊಡಗಿಸು ಸಾಕು, ನಿಸ್ಸಂದೇಹವಾಗಿಯೂ ಇದರಿಂದ ನೀನು ಯಾವಾಗಲೂ ನನ್ನಲ್ಲಿ ವಾಸಿಸುವೆ. ಅಂದ್ರೆ ಭಗವಂತ ಹೇಳ್ತಾನೆ ಅರ್ಜುನನಿಗೆ, ನಿನ್ನ ಬುದ್ಧಿಯನ್ನು ಸಂಪೂರ್ಣವಾಗಿ ನನ್ನಲ್ಲಿ ತೊಡಗಿಸು. ಅಂದ್ರೆ ನಾವು ಏನು ಬುದ್ಧಿಯಿಂದ ಕೆಲಸವನ್ನ ಮಾಡ್ತಿರ್ತೀವಿ ಕರ್ಮವನ್ನ, ಆ ಒಂದು ಬುದ್ಧಿಯಲ್ಲಿ ಭಗವಂತನನ್ನ ಸ್ಥಾಪನೆ ಮಾಡ್ಕೋಬೇಕು. ಮತ್ತು ನಿಸ್ಸಂದೇಹವಾಗಿ ಇದರಿಂದ ನೀನು ಯಾವಾಗಲೂ ನನ್ನಲ್ಲಿ ವಾಸಿಸು. ಅಂದ್ರೆ ಇದು ಭಗವಂತನ ಮನೆ, ಭಗವಂತನ ಮಕ್ಕಳು ಎಲ್ಲ ಕೂಡ ಭಗವಂತನಿಗೆ ಸೇರಿದ್ದು ಅಂತ ನಾವು ತಿಳ್ಕೊಂಡು ಅವನಿಗೆ ಅರ್ಪಣೆ ಮಾಡಿದಾಗ ಖಂಡಿತ ನಾವು ಭಗವಂತನ ಒಂದು ಭಾವವನ್ನ ನಾವು ಪಡ್ಕೋಬಹುದು. ಮತ್ತೆ ಅರ್ಜುನ, ಧನಂಜಯ, ನಿಶ್ಚಲವಾಗಿ ನನ್ನಲ್ಲಿ ನಿನ್ನ ಮನಸ್ಸನ್ನು ನಿಲ್ಲಿಸಲು ಸಾಧ್ಯವಾಗದಿದ್ದರೆ ಭಕ್ತಿಯೋಗ ನಿಯಂತ್ರಕ ತತ್ವಗಳನ್ನು ಅನುಸರಿಸಲು ಪ್ರಯತ್ನಿಸು, ಹೀಗೆ ನನ್ನನ್ನು ಸೇರುವ ಬಯಕೆಯನ್ನು ಬೆಳೆಸಿಕೋ. ಅಂದ್ರೆ ನಾನು ಭಗವಂತ ಹೇಳ್ತಾನೆ ಅರ್ಜುನನ್ಗೆ, ಧನಂಜಯ ಅಂದ್ರೆ ದೈವಿ ಗುಣಗಳನ್ನು ಸಂಪಾದನೆ ಮಾಡಿದ, ಅಂದ್ರೆ ಭಗವಂತನನ್ನೇ ಗೆದ್ಬಿಟ್ಟಿದ್ದಾನೆ. ಯಾರು? ಅರ್ಜುನ ಅಲ್ವಾ. ನಾವು ಇಲ್ಲಿ ಭೌತಿಕ ಜಗತ್ನಲ್ಲಿ ಆಸ್ತಿ ಅಂತಸ್ತು ಐಶ್ವರ್ಯ ನಮ್ಗೆ ಪ್ರತಿಷ್ಠೆ ಅಧಿಕಾರ ಎಲ್ಲವನ್ನ ನಾವು ಗಳಿಸ್ಕೋತೀವಿ, ಅದಕ್ಕೋಸ್ಕರ ನಾವು ಶ್ರಮ ವಹಿಸ್ತಾ ಇರ್ತೀವಿ. ಇಲ್ಲಿ ಅರ್ಜುನ ಭಗವಂತನ ಪ್ರೀತಿಯನ್ನು ಸಂಪಾದನೆ ಮಾಡಿದ್ದಾನೆ, ಅವನು ದೈವಿ ಗುಣಗಳನ್ನ ಗೆದ್ದಿದ್ದಾನೆ. ಆದ್ರೆ ಭಗವಂತನ ಲಕ್ಷ್ಮೀ ದೇವಿ ಗೆದ್ದಿದ್ದಾನೆ, ಶಕ್ತಿಯನ್ನ ಗೆದ್ದಿದ್ದಾನೆ. ಅದಕ್ಕೆ ಅವನಿಗೆ ಧನಂಜಯ ಅಂತ ಹೇಳ್ತಾರೆ. ನಿಶ್ಚಲವಾಗಿ ನನ್ನಲ್ಲಿ ನಿನ್ನ ಮನಸ್ಸನ್ನು ನಿಲ್ಲಿಸಲು ಸಾಧ್ಯವಾಗದಿದ್ದರೆ ಭಕ್ತಿ ಯೋಗದ ನಿಯಂತ್ರಕ ತತ್ವಗಳನ್ನು ಅನುಸರಿಸಲು ಪ್ರಯತ್ನಿಸು, ಹೀಗೆ ನನ್ನನ್ನು ಸೇರುವ ಬಯಕೆಯನ್ನು ಬೆಳೆಸಿಕೊ. ಅಂದ್ರೆ ಭಗವಂತನಿಗೋಸ್ಕರ ನಾವು ಏನೇ ಕೆಲಸವನ್ನ ಮಾಡಿದಾಗ ಭಗವಂತನಿಗೋಸ್ಕರ ಅಂತಾನೆ ನಾವು ಮಾಡ್ಬೇಕು. ಹರೇ ಕೃಷ್ಣ ಮಾತಾಜಿ, ಡಿಸ್ಟರ್ಬ್ ಆಗ್ತಾ ಇದೆ. ಹರೇ ಕೃಷ್ಣ ಇಲ್ಲಿ ಸತ್ರು
ಆ ಮ್ಯೂಟ್ ಮಾಡ್ಬೇಕು ಮಾತಾಜಿ, ಒಬ್ರು ಅನ್ಮ್ಯೂಟ್ ಆಗಿದ್ದಾರೆ. ದಯವಿಟ್ಟು ಯಾರ್ಯಾರು ಅನ್ಮ್ಯೂಟ್ ಆಗಿದ್ದೀರೋ ಎಲ್ಲರೂ ಮ್ಯೂಟ್ ಮಾಡ್ಕೊಳ್ಳಿ. ಸಾರಿ ಮಾತಾಜಿ. ಮತ್ತೆ 10ನೇ ಶ್ಲೋಕದಲ್ಲಿ ಭಗವಂತ ಹೇಳ್ತಾನೆ, ಭಕ್ತಿ ಯೋಗದ ನಿಯಮಗಳನ್ನು ಅಭ್ಯಾಸ ಮಾಡಲು ನಿನಗೆ ಸಾಧ್ಯವಾಗದಿದ್ದರೆ ನನಗಾಗಿ ಕೆಲಸ ಮಾಡಲು ಪ್ರಯತ್ನಿಸು, ಏಕೆಂದರೆ ನನಗಾಗಿ ಕೆಲಸ ಮಾಡುವುದರಿಂದಲೂ ನೀನು ಪರಿಪೂರ್ಣ ಸ್ಥಿತಿಗೆ ಬರುವೆ. ಅಂದ್ರೆ ನಮ್ಗೆ ನಿಯಮಗಳನ್ನ ಪಾಲನೆ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಯಾಕಂದ್ರೆ ನಮ್ಮ ಮನಸ್ಸು ಬುದ್ಧಿ ಹಲವಾರು ಜನ್ಮಗಳಿಂದ ಅದು ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿರುತ್ತೆ. ನಾವು ಬೇರೆ ಯಾರ್ಯಾರಿಗೋ ಸೇವೆ ಮಾಡಿರ್ತೀವಿ, ಅಥವಾ ಆಸೆ ಆಕಾಂಕ್ಷೆಗಳನ್ನ ಇಟ್ಕೊಂಡಿರ್ತೀವಿ, ಅದು ತಕ್ಷಣ ಹೋಗಲ್ಲ. ಅದಕ್ಕೋಸ್ಕರ ಭಕ್ತಿಯುತ ನಿಯಮಗಳನ್ನ ಅಭ್ಯಾಸ ಮಾಡೋದು ನಮ್ಗೆ ಕಷ್ಟ ಆದ್ರೆ, ನನಗಾಗಿ ಕೆಲಸ ಅಂದ್ರೆ ಕೃಷ್ಣನಿಗಾಗಿ ನಾವು ಏನ್ ಕೆಲಸ ಮಾಡ್ತೀವಿ, ಅಡ್ಗೆ ಮಾಡ್ಬೋದು, ಕಸ ಗುಡಿಸೋದು, ನೀರ್ ತರೋದು, ಸಾಮಾನ್ ತರೋದು, ದೇವರಿಗೆ ಅಲಂಕಾರ ಮಾಡೋದು, ಏನೇ ಮಾಡಿದ್ರು ಇದು ಕೃಷ್ಣ ನಿನಗಾಗಿ ಅಂತ ನಾವು ಮಾಡಿದಾಗ ಅಲ್ಲಿ ನಾವು ಕೂಡ ಪರಿಪೂರ್ಣತೆ ಕಾಣಬಹುದು ಅಂತ ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ. ಮತ್ತು ನನ್ನ ಪ್ರಜ್ಞೆಯಲ್ಲಿ ಕೆಲಸ ಮಾಡೋ ನಿನಗೆ ಸಾಧ್ಯವಿಲ್ಲದಾದ್ರೆ ನಿನ್ನ ಎಲ್ಲಾ ಕರ್ಮ ಫಲಗಳನ್ನು ತ್ಯಾಗ ಮಾಡಿ ಆತ್ಮಸ್ಥಿತನಾಗಿರಲು ಪ್ರಯತ್ನಿಸು. ಅಂದ್ರೆ ಕರ್ಮ ಫಲ ನಾವು ಏನು ಲಾಭ ಇಟ್ಟುಕೊಂಡೇ ನಾವು ಮಾಡ್ತೀವಲ್ವ, ಪ್ರತಿಯೊಂದು ಕೆಲಸನೂ ಲಾಭದಲ್ಲೇ ಮಾಡ್ತೀವಿ ಹೊರತು ಎಲ್ಲ ಭಗವಂತನಿಗಾಗಿ ಅಂತ ನಾವು ಕೃಷ್ಣ ಪ್ರಜ್ಞೆಗೆ ಬರೋಕ್ ಮುಂಚೆ ಅದೆಲ್ಲಾನು ಮಾಡ್ತಿರ್ಲಿಲ್ಲ ಅಲ್ವಾ. ನಮ್ಮನ್ನ ನಾವು ಪರೀಕ್ಷೆ ಮಾಡ್ಕೋಬೇಕು ಅಲ್ವಾ. ನನ್ನ ಪ್ರಜ್ಞೆಯಲ್ಲಿ ಕೆಲಸ ಮಾಡೋದು ನಿನಗೆ ಸಾಧ್ಯವಿಲ್ಲದಾದರೆ ನಾವ್ ಏನ್ ಕರ್ಮ ಮಾಡ್ತೀವಿ ಫಲ ಕೃಷ್ಣಾರ್ಪಣ ಮಸ್ತು, ಕೃಷ್ಣ ನಿನಗೆ ಇದನ್ನ ಅರ್ಪಣೆ ಮಾಡ್ತೀನಿ, ಆ ರೀತಿನಾದ್ರೂ ನೀನು ಭಕ್ತಿ ಸೇವೆ ಮಾಡು. ಮತ್ತೆ ಈ ಅಭ್ಯಾಸವು ನಿನಗೆ ಸಾಧ್ಯವಾಗದೆ ಹೋದರೆ ಜ್ಞಾನ ಸಾಧನೆಯಲ್ಲಿ ತೊಡಗು, ಆದರೆ ಜ್ಞಾನಕ್ಕಿಂತ ಧ್ಯಾನವು ಉತ್ತಮ, ಧ್ಯಾನಕ್ಕಿಂತ ಕರ್ಮ ಫಲ ತ್ಯಾಗವು ಉತ್ತಮ, ಏಕೆಂದರೆ ಇಂತಹ ತ್ಯಾಗದಿಂದ ಮನಃಶಾಂತಿಯನ್ನು ಪಡೆಯಬಹುದು. ಯಾಕಂದ್ರೆ ನಾವು ಭೌತಿಕ ಜಗತ್ತಿನಲ್ಲಿ ಪ್ರತಿಯೊಂದು ಜೀವಿಯು ಶಾಂತಿ, ನೆಮ್ಮದಿ, ಸುಖ ಬೇಕು ಅಂತ ನಾವು ಹುಡುಕ್ತಾನೆ ಇದೀವಿ. ಜನ್ಮ ಜನ್ಮಗಳಿಂದ ನಾವು ಅದನ್ನ ಹುಡುಕ್ತಾ ಇದೀನಿ ಹೊರತು ಅದಕ್ಕೆ ಮೂಲ ತತ್ವವೇನು, ಮೂಲ ಕಾರಣ ಅನ್ನೋ ಒಂದು ತಿಳ್ಕೊಳ್ಳೋ ಒಂದು ಪ್ರಯತ್ನ ಕೂಡ ನಾವು ಮಾಡ್ತಾ ಇಲ್ಲ. ಅದೇ ನಮ್ಗೆ ಇಲ್ಲಿ ಕೃಷ್ಣ ಪ್ರಜ್ಞೆ ಅನ್ನೋದು ಇಸ್ಕಾನ್ ಸಂಸ್ಥೆ ಅದನ್ನೇ ನಮ್ಗೆ ಇಲ್ಲಿ ತೋರಿಸ್ಕೊಡ್ತಾ ಇದೆ. ಇಸ್ಕಾನ್ ಸಂಸ್ಥೆ ಒಂದು ಆಸ್ಪತ್ರೆಯ ತರ ಇದೆ. ನಾವು ಕಾಯಿಲೆ ಬಂದಿರೋ ಒಂದು ರೋಗಿಗಳು ಅಲ್ವಾ. ಈಗ ನಮ್ಗೆ ಒಂದು ರೋಗ ಬಂದ್ರೆ ನಾವು ಆಸ್ಪತ್ರೆಗೆ ಹೋಗ್ತೀವಿ, ಡಾಕ್ಟರ್ ಹತ್ರ ಹೋಗ್ತೀವಿ, ಔಷಧಿಯನ್ನ ತಗೋತೀವಿ, ಗುಣಪಡಿಸ್ಕೊತೀವಿ. ಆದ್ರೆ ನಮ್ಮ ಹುಟ್ಟು ಸಾವು ಎಂಬ ಕಾಯಿಲೆ ಇದೆಯಲ್ಲ, ಆ ಕಾಯಿಲೆಗೆ ಒಂದು ದೊಡ್ಡ ಔಷಧಿನೇ ಬೇಕು ಅಲ್ವಾ. ಅದು ಭಗವಂತನಿಗೆ ಸಾಧ್ಯ ಅಂತ ನಾವು ಅರ್ಥ ಮಾಡ್ಕೋಬೇಕು. ಆ ಒಂದು ಔಷಧಿನೇ ಹರಿನಾಮ ಸ್ಮರಣೆ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಇದು ಔಷಧಿಯ ರೂಪದಲ್ಲಿ ನಮ್ಮ ಒಳಗೆ ಹೋಗಿ ನಮ್ಮ ಬುದ್ಧಿ, ಮನಸ್ಸು, ಹೃದಯ ಎಲ್ಲವನ್ನ ಶುದ್ಧಿ ಮಾಡುತ್ತೆ. ಇದರಲ್ಲಿ ಯಾವುದೇ ಒಂದು ಅನುಮಾನ ಇಲ್ಲ ಅಂತ ನಾವು ಅರ್ಥ ಮಾಡ್ಕೋಬೇಕು. ಈ ಅಭ್ಯಾಸ ಅಂದ್ರೆ ನಾವು ಭಗವಂತನಿಗೋಸ್ಕರ ಮಾಡದೆ ಹೋದ್ರೆ ಆ ಜ್ಞಾನವನ್ನ ಸಂಪಾದನೆ ಮಾಡ್ಕೋ, ಅದು ತಿಳಿದುಕೊಳ್ಳಕ್ಕೆ ಪ್ರಯತ್ನ ಮಾಡು ಅಂತ ಇಲ್ಲಿ ಭಗವಂತ ಹೇಳ್ತಾನೆ. ಆ ಒಂದು ಜ್ಞಾನದಿಂದ ತಿಳಿದುಕೊಂಡಾಗ ಆ ಜ್ಞಾನದಿಂದ ಧ್ಯಾನ ಮಾಡ್ಬೇಕು. ಧ್ಯಾನ ಮಾಡೋದಂದ್ರೆ ಜಪ ಮಾಡೋದು, ಭಗವಂತನ ನಾಮಸ್ಮರಣೆ ಮಾಡೋದು. ಅದು ಧ್ಯಾನ ಮಾಡ್ತಾ ಮಾಡ್ತಾ ಮತ್ತೆ ಕರ್ಮ ಫಲ ತ್ಯಾಗವು ಉತ್ತಮ. ಜ್ಞಾನಕ್ಕಿಂತ ಧ್ಯಾನ ಉತ್ತಮ, ಧ್ಯಾನಕ್ಕಿಂತ ಕರ್ಮ ಫಲ. ನಾವು ಏನು ಅಪೇಕ್ಷೆ ಇಟ್ಕೊಂಡು ಕರ್ಮವನ್ನ ಮಾಡ್ತೀವೋ ಆ ಫಲವನ್ನ ಭಗವಂತನಿಗೆ ಅರ್ಪಣೆ ಮಾಡುದು, ಅದು ಇನ್ನೂ ಉತ್ತಮ. ಆವಾಗ ನಾವು ಶಾಂತಿಯಿಂದ ಇರ್ಬೋದು ಅಂತ ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ. ಇದು ಇಷ್ಟು ಭಕ್ತಿಯ ತತ್ವಗಳು. ಮತ್ತೆ ಇನ್ನೂ ಸ್ವಲ್ಪ ಇದೆ ಮಾತಾಜಿ. ಇಲ್ಲಿ ನಾವು ಭಕ್ತಿ ತತ್ವಗಳಿಗೆ ಪ್ರಮಾಣ ಅಂತ ನಾವು ಭಕ್ತಿ ರಸಾಮೃತ ಸಿಂಧುವಿನ ಒಂದು ಪುಸ್ತಕದಿಂದ ಆಯ್ದುಕೊಳ್ತಾ ಇದ್ದೀವಿ. ಇಲ್ಲಿ ಹೇಳ್ತಾರೆ, ಭಕ್ತಿ ತತ್ವಗಳಿಗೆ ಮತ್ತಷ್ಟು ಪರಿಗಣನೆ ಅಂದ್ರೆ ದೇವದೂಷಣೆ. ಅಂದ್ರೆ ನಾವು ಭಕ್ತಿ ಸೇವೆ ಮಾಡ್ಬೇಕು ಅಂದ್ರೆ ನಮ್ಗೆ ಸಂಘ ಬೇಕು, ಸತ್ಸಂಗ ಬೇಕು, ಮತ್ತೆ ಶಾಸ್ತ್ರ ಓದಕ್ಕೆ ನಮ್ಗೆ ಅರ್ಥ ಆಗ್ಬೇಕು, ಮತ್ತು ಮೇಲಾಗಿ ನಮ್ಗೆ ಸದ್ಗುರುಗಳು ಬೇಕು ಅಲ್ವಾ. ಅವಾಗ ನಮ್ಮ ಒಂದು ನಿಜವಾದ ಭಕ್ತಿ ಶುರು ಆಗುತ್ತೆ. ಇಲ್ಲಿ ಭಗವಂತನನ್ನು ಅಂದ್ರೆ ನಾವು ಭಗವಂತನಿಗೆ ಯಾವ ರೀತಿ ಅರ್ಥ ಮಾಡ್ಕೋಬೇಕು ಅನ್ನೋದನ್ನು, ಭಗವಂತನನ್ನು ಅಥವಾ ಅವನ ಭಕ್ತರನ್ನು ನಿಂದಿಸುವುದು ಸಹಿಸಬಾರದು. ಈ ಸಂಬಂಧದಲ್ಲಿ ಶ್ರೀಮದ್ ಭಾಗವತದ 10ನೇ ಸ್ಕಂದದ 74ನೇ ಅಧ್ಯಾಯದ 40ನೇ ಶ್ಲೋಕದಲ್ಲಿ ಶುಕದೇವ ಗೋಸ್ವಾಮಿಯವರು ಪರಿಷ್ಠ ಮಹಾರಾಜಿಗೆ ಹೇಳ್ತಾರೆ, ನನ್ನ ಪ್ರೀತಿಯ ರಾಜ ಭಗವಂತ ಮತ್ತು ಅವನ ಭಕ್ತರ ವಿರುದ್ಧದ ಧರ್ಮ ನಿಂದೆಯ ಪ್ರಚಾರವನ್ನು ಕೇಳಿದ ನಂತರ ಒಬ್ಬ ವ್ಯಕ್ತಿಯು ಆ ಸ್ಥಳದಿಂದ ದೂರ ಹೋಗದಿದ್ದರೆ ಅವನು ಎಲ್ಲಾ ಧಾರ್ಮಿಕ ಚಟುವಟಿಕೆಗಳ ಪರಿಣಾಮಗಳಿಂದ ವಂಚಿತನಾಗುತ್ತಾನೆ ಎಂದು ಹೇಳುತ್ತಾನೆ. ಅಂದ್ರೆ ನಾವು ಎಷ್ಟೇ ಭಕ್ತಿ ಸೇವೆ ಮಾಡ್ಲಿ, ಎಷ್ಟೇ ಜ್ಞಾನವನ್ನ ಸಂಪಾದನೆ ಮಾಡ್ಲಿ, ಆವಾಗ ನಾವು ಭಗವಂತನ ಭಕ್ತರನ್ನು ಯಾರು ನಿಂದನೆ ಮಾಡ್ತಿರ್ತಾರೋ ಅಥವಾ ಭಗವಂತನಿಗೆ ನಿಂದನೆ ಮಾಡ್ತೀವಿ, ನಾಸ್ತಿಕರು ಇರ್ತಾರಲ್ವಾ, ಯಾರು ಭಗವಂತನನ್ನ ನಂಬಲ್ಲ. ನಾವು ಹೇಳಕ್ ಹೋದ್ರೆ, ಪ್ರಚಾರ ಮಾಡಕ್ ಹೋದ್ರೆ
ಯಾರು ಕೃಷ್ಣ ಅದು ಅವನು ಕಳ್ಳ ಅಥವಾ 16,000 ಹೆಂಡತಿನ ಮದುವೆ ಆಗಿದ್ದಾನೆ ಅವನೊಬ್ಬ ದೇವ್ರ ಅಂತ ಎಲ್ಲ ಹೇಳ್ತಾರಲ್ವಾ. ಆ ನಿಂದನೆನ ನಾವು ಅಥವಾ ಭಕ್ತರಿಗೆ ನಿಂದನೆ ಮಾಡುವುದನ್ನ ನಾವು ಅಲ್ಲಿ ಸಹಿಸ್ಕೊಂಡು ಇರಬಾರ್ದು. ಅಲ್ಲಿಂದ ಜಾಗ ಖಾಲಿ ಮಾಡ್ಬೇಕು, ಇಲ್ಲದ್ರೆ ನಾವು ಭಕ್ತಿಯಲ್ಲಿ ಪತನ ಹೊಂದುತ್ತೀವಿ ಅಂತ ಇಲ್ಲಿ ಯಾರು ಹೇಳ್ತಾ ಇದ್ದಾರೆ? ಶುಕದೇವ ಗೋಸ್ವಾಮಿ ಅವರು ಪರೀಕ್ಷಿತ ಮಹಾರಾಜನಿಗೆ ಹೇಳ್ತಾ ಇದ್ದಾರೆ. ಮತ್ತು ಚೈತನ್ಯ ಶಿಷ್ಟಾಷ್ಟಕದಲ್ಲಿ ಒಂದರಲ್ಲಿ ಹೇಳಲಾಗಿದೆ, ಭಕ್ತನು ಅಂದ್ರೆ ತೃಣಾದಪಿ ಸುನಿಚೇನ ತರೋರಪಿ ಸಹಿಷ್ಣುನ ಅಮಾನಿನ ಮಾನದೇನ ಕೀರ್ತನೀಯ ಸದಾ ಹರಿ. ಅಂದ್ರೆ ನಾವು ಭಕ್ತನು ಮರಕ್ಕಿಂತ ಹೆಚ್ಚು ಸಹಿಷ್ಣನಾಗಿರ್ಬೇಕು ಮತ್ತು ಹುಲ್ಲಿಗಿಂತ ಹೆಚ್ಚು ವಿಧೇಯನಾಗಿರ್ಬೇಕು. ಅವನು ಎಲ್ಲಾ ಗೌರವವನ್ನು ಇತರರಿಗೆ ಅರ್ಪಿಸಬೇಕು. ಅಂದ್ರೆ ನಮ್ಗೆ ಗೌರವ ಬೇಕು, ಪ್ರತಿಷ್ಠೆ ಬೇಕು, ಎಲ್ರು ನನ್ಗೆ ಮರ್ಯಾದೆ ಕೊಡ್ಬೇಕು ಅನ್ನೋ ಆ ಒಂದು ಬಯಕೆಯನ್ನ, ಆಸೆಯನ್ನು ನಾವು ಇಟ್ಕೋಬಾರ್ದು. ನಾವು ಇನ್ನೊಬ್ರಿಗೆ ಗೌರವವನ್ನೇ ಕೊಡ್ಬೇಕು ಹೊರತು ನಮಗೆ ಗೌರವವನ್ನು ನಾವು ಬಯಸಬಾರದು. ಮತ್ತು ಒಂದು ಹುಲ್ಲು ಕಡ್ಡಿಗಿಂತ ಕಡೆ ಎಂಬ ಭಾವನೆ ನಮ್ಮಲ್ಲಿ ಇದ್ದು ಆ ಭಾವನೆಯಲ್ಲಿ ನಾವು ಭಕ್ತಿ ಸೇವೆ ಅಥವಾ ಹರಿನಾಮ ಸ್ಮರಣೆ ಜಪವನ್ನ ನಾವು ಮಾಡ್ಬೇಕು ಅಂತ ಇಲ್ಲಿ ಚೈತನ್ಯ ಮಹಾಪ್ರಭುಗಳು ನಮ್ಗೆ ತಿಳಿಸ್ಕೊಡ್ತಾ ಇದ್ದಾರೆ. ಮತ್ತು ನಿತ್ಯಾನಂದರ ದೇಹದ ಮೇಲೆ ಆದ ಗಾಯಗಳ ಬಗ್ಗೆ ತಿಳಿಸಿದಾಗ ಅವರು ತಕ್ಷಣ ಸ್ಥಳಕ್ಕೆ ಓಡಿ ಅಪರಾಧಿಗಳಾದ ಜಗಾಯಿ ಮದೈ ಅವರನ್ನು ಕೊಲ್ಲಲು ಬಯಸಿದರು. ಇದು ನಿಮ್ಗೆಲ್ಲ ಈ ಕತೆ ಗೊತ್ತೇ ಇದೆ, ಜಗಾಯಿ ಮದೈ ಕತೆ. ಮತ್ತು ಇದಕ್ಕೆ ನಾವು ಭಕ್ತಿಯ ತತ್ವಗಳನ್ನ ಒಂದೊಂದೇ ಅರ್ಥ ಮಾಡ್ಕೊಂಡಾಗ ಇಲ್ಲಿ ತಿಲಕ ಮತ್ತು ತುಳಸಿ ಮಣಿಗಳು ಬರುತ್ತೆ. ಪದ್ಮ ಪುರಾಣದಲ್ಲಿ ವೈಷ್ಣವನು ತನ್ನ ದೇಹವನ್ನು ತಿಲಕ ಮತ್ತು ಮಣಿಗಳಿಂದ ಹೇಗೆ ಅಲಂಕರಿಸಬೇಕು ಎಂಬುದನ್ನು ವಿವರಿಸುವ ಒಂದು ಹೇಳಿಕೆ ಇದೆ. ತುಳಸಿ ಮಣಿಗಳನ್ನು ಕುತ್ತಿಗೆಗೆ ಹಾಕಿಕೊಳ್ಳುವವರು ತಮ್ಮ ದೇಹದ 12 ಸ್ಥಳಗಳನ್ನು ವಿಷ್ಣುವಿನ ಸಾಂಕೇತಿಕ ಪ್ರಾತಿನಿಧ್ಯಗಳೊಂದಿಗೆ ವಿಷ್ಣು ದೇವಾಲಯಗಳಲ್ಲಿ ಗುರುತಿಸಿಕೊಳ್ಳುವರು. ಅಂದ್ರೆ ನಾವು ತುಳಸಿಯ ಮಹಾತ್ಮೆಯನ್ನ ನಾವು ಆಲ್ರೆಡಿ 1-2-3 ಕ್ಲಾಸಲ್ಲಿ ನಾವು ತಿಳ್ಕೊಂಡಿದೀವಿ. ಆದ್ರೂ ತುಳಸಿ ಮಣಿ ತುಂಬಾ ಶ್ರೇಷ್ಠ. ಯಾಕಂದ್ರೆ ಬೆಳಗಿನ ಜಾವ ತುಳಸಿ ದೇವಿಗೆ ನಾವು ನಮಸ್ಕಾರ ಅಥವಾ ಆರತಿ ಮಾಡಿದಾಗ ಬ್ರಹ್ಮ ಹತ್ಯೆ ದೋಷ ಇದ್ರು ಅದು ಪರಿಹಾರ ಆಗತ್ತೆ. ಅಥವಾ ಭಕ್ತಿ ದೇವಿ ಅವಳು ಅಲ್ವಾ, ತುಳಸಿ ದೇವಿ ಅಂದ್ರೆ ಭಕ್ತಿ ದೇವಿ, ಅವಳು ನಮ್ಗೆ ಕೃಷ್ಣ ಪ್ರೇಮವನ್ನ ಕೊಡ್ತಾಳೆ ಅಂತ ನಾವು ತುಳಸಿ ಆರತಿಯಲ್ಲಿ ಅದನ್ನ ಅರ್ಥವನ್ನ ನಾವು ತಿಳ್ಕೊಂಡಿದ್ವಿ. ಮತ್ತೆ 12 ಜಾಗಗಳಲ್ಲಿ ನಾವು ತಿಲಕ ಧಾರಣೆ ಮಾಡ್ತೀವಿ. ಇದು ನಮ್ಮ ದೇಹದಲ್ಲಿ ಸೂಕ್ಷ್ಮವಾದ ಭಾಗ ಆಗಿರುತ್ತೆ. ಯಾವಾಗ ನಾವು ತಿಲಕ ಧಾರಣೆ ಮಾಡ್ತೀವಿ ನಮ್ಗೆ ಅಲ್ಲಿ ಭಕ್ತಿ ಎಂಬ ಭಾವನೆ ಬರುತ್ತೆ. ಆ ಒಂದು ದೇಹ ಶುದ್ಧಿ ಆಗುತ್ತೆ. ನಾವು ಭಕ್ತಿ ಮಾಡ್ಲಿಕ್ಕೆ ಆ ದೇಹಕ್ಕೆ ಒಂದು ಅರ್ಹತೆ ಸಿಗುತ್ತೆ. ಮತ್ತು ಆ ತಿಲಕ ಧಾರಣೆ ನೋಡಿ ಎಲ್ಲರೂ ಹರೇ ಕೃಷ್ಣ ಅಂತ ಹೇಳಿ ಕರೀತಾರೆ. ಅಂದ್ರೆ ನೆನಪು ಮಾಡ್ಕೋತಾರೆ, ಭಗವಂತನನ್ನ ಸ್ಮರಣೆ ಮಾಡ್ಕೋತಾರೆ. ಈ ರೀತಿ ನಾವು 12 ಜಾಗದಲ್ಲಿ ತಿಲಕ ಧಾರಣೆ ಮಾಡ್ಕೋಬಹುದು. ಯಾಕಂದ್ರೆ ಅದು ವೈಕುಂಠ ಒಂದು ಸ್ಥಳದ ಹಾಗೆ. ಯಾಕಂದ್ರೆ ಮನೆಯೇ ಮಂತ್ರಾಲಯ ಮನಸ್ಸೇ ದೇವಾಲಯ ಅಂತೀವಲ್ವಾ. ಯಾಕಂದ್ರೆ ನಮ್ಮ ಹೃದಯದಲ್ಲಿ ಪರಮಾತ್ಮ ಇದ್ದಾನೆ. ಅವನಿಗೋಸ್ಕರ ನಾವು ಅಲಂಕಾರ ಮಾಡ್ಕೋಬೇಕು. ಈ ಲೋಕದಲ್ಲಿ ವಿಷ್ಣುವಿನ ಭಕ್ತರು ಎಂದು ಅರ್ಥೈಸಿಕೊಳ್ಳಬೇಕು. ಅಂದ್ರೆ ದೇವಾಲಯಗಳಿಗೆ ಗುರುತಿಸಿಕೊಳ್ಳುವರು ಭಗವಾನ್ ವಿಷ್ಣುವಿನ 4 ಕೈಗಳಲ್ಲಿ ಹಿಡಿದು 4 ವಸ್ತುಗಳು, ಶಂಖ ಗದಾ ಚಕ್ರ ಮತ್ತು ಕಮಲ, ಮತ್ತು ಹಣೆಯ ಮೇಲೆ ವಿಷ್ಣು ತಿಲಕವನ್ನು ಹೊಂದಿರುವರು. ಈ ಲೋಕದಲ್ಲಿ ವಿಷ್ಣುವಿನ ಭಕ್ತರು ಎಂದು ಅರ್ಥೈಸಿಕೊಳ್ಳಬೇಕು. ಅವರ ಉಪಸ್ಥಿತಿಯು ಜಗತ್ತನ್ನು ಶುದ್ಧಗೊಳಿಸುತ್ತದೆ ಮತ್ತು ಅವರು ಎಲ್ಲಿಯೇ ಇದ್ದರೂ ಆ ಸ್ಥಳವನ್ನು ವೈಕುಂಠದಂತೆ ಉತ್ತಮಗೊಳಿಸುತ್ತಾರೆ. ನಾವು ಇದು ಇಸ್ಕಾನ್ ಸಂಸ್ಥೆಯಲ್ಲಿ, ನಮ್ಮ ಇಸ್ಕಾನ್ ಸೆಂಟರ್ ನಲ್ಲಿ ನೋಡ್ಬೋದು. ಹಿರಿಯ ಭಕ್ತರು ತುಂಬಾ ಚೆನ್ನಾಗಿ ತಿಲಕ ಧಾರಣೆ ಮಾಡ್ಕೊಂಡು ಅವ್ರು ಇದ್ದ ಸ್ಥಳ ಯಾವಾಗ್ಲೂ ಬೃಂದಾವನ ಹಾಗೆ ಮಾಡ್ಕೊಂಡ್ಬಿಡ್ತಾರೆ. ಯಾಕಂದ್ರೆ ಅವರು ಸದಾ ಭಗವಂತನ ಧ್ಯಾನದಲ್ಲಿರ್ತಾರೆ. ಅವ್ರು ಏನ್ ಮಾತಾಡಿದ್ರು ಭಗವಂತನ ಬಗ್ಗೆನೆ ಮಾತಾಡ್ತಿರ್ತಾರೆ. ಅವರ ವಾಯಿಂದ ಯಾವುದೇ ಒಂದು ಭೌತಿಕ ಜಗತ್ತಿನ ಒಂದು ಮಾತು ಜಾಸ್ತಿ ಬರಲ್ಲ. ನಾವು ಅಂಥವರ ಸಂಘ ಮಾಡ್ಬೇಕು. ಮತ್ತು ಸ್ಕಂದ ಪುರಾಣದಲ್ಲಿ ಇದೇ ರೀತಿ ಹೇಳಿಕೆ ಇದೆ. ಅದು ಹೀಗೆ ಹೇಳುತ್ತದೆ, ತಿಲಕ ಅಥವಾ ಗೋಪಿ ಚಂದನ ಅಂದ್ರೆ ವೃಂದಾವನದ ಕೆಲವು ಭಾಗಗಳಲ್ಲಿ ಉತ್ಪತ್ತಿಯಾಗುವ ಪುಲ್ಲರ್ನ ಮಣ್ಣನ್ನು ಹೋಲುವ ಒಂದು ರೀತಿಯ ಜೇಡಿ ಮಣ್ಣು ದಿಂದ ಅಲಂಕರಿಸಲ್ಪಟ್ಟ, ತಮ್ಮ ದೇಹಾದ್ಯಂತ ಭಗವಂತನ ಪವಿತ್ರ ನಾಮಗಳಿಂದ ಗುರುತಿಸಲ್ಪಟ್ಟ ಮತ್ತು ಅವರ ಕುತ್ತಿಗೆ ಮತ್ತು ಸ್ತನಗಳ ಮೇಲೆ ತುಳಸಿ ಮಣಿಗಳನ್ನು ಹೊಂದಿರುವ ವ್ಯಕ್ತಿಗಳನ್ನು ಯಮದೂತರು ಎಂದಿಗೂ ಸಮೀಪಿಸುವುದಿಲ್ಲ. ಯಮದೂತರು ಎಲ್ಲಾ ಪಾಪಿಯ ಮನುಷ್ಯರನ್ನು ಶಿಕ್ಷಿಸುವ ರಾಜ ಕಾನ್ಸ್ಟೇಬಲ್ಗಳು, ಯಮರಾಜನ ಅಂತ ಕಾನ್ಸ್ಟೇಬಲ್ಗಳು ವೈಷ್ಣವರನ್ನು ಎಂದಿಗೂ ಕರೆಯುವುದಿಲ್ಲ. ಯಾಕಂದ್ರೆ ಯಮರಾಜ ಭಾಗವತದಲ್ಲಿ ಹೇಳ್ತಾನೆ, ಎಂದಿಗೂ ನೀವು ನನ್ನ ಹತ್ರ ಕೃಷ್ಣ ಭಕ್ತನನ್ನು ಕರೆದುಕೊಂಡು ಬರಬೇಡಿ ಅಂತ ಭಗವಂತ ಯಮರಾಜ ತನ್ನ ದೂತರಿಗೆ ತಿಳಿಸ್ತಾನೆ. ಪದ್ಮ ಪುರಾಣ ಶ್ರೀಗಂಧದ ತಿರುಳಿನಿಂದ ಅಲಂಕರಿಸಲ್ಪಟ್ಟ ದೇಹವು ಭಗವಂತನ ಪವಿತ್ರ ನಾಮದ ವರ್ಣಚಿತ್ರಗಳಿಂದ ಕೂಡಿದ್ದರೆ ಅವನು ಎಲ್ಲಾ ಪಾಪಗಳಿಂದ ಮುಕ್ತನಾಗುತ್ತಾನೆ ಮತ್ತು ಅವನ ಮರಣದ ನಂತರ ಅವನು ನೇರವಾಗಿ ಕೃಷ್ಣ ಲೋಕಕ್ಕೆ ಹೋಗಿ ದೇವೋತ್ತಮ ಪರಮ ಪುರುಷನ ಸಹವಾಸದಲ್ಲಿ ವಾಸಿಸುತ್ತಾನೆ ಎಂದು ಉಲ್ಲೇಖಿಸುತ್ತದೆ. ಅಂದ್ರೆ ನಮ್ಗೆ ಹಲವಾರು ಪುರಾಣಗಳಲ್ಲಿ
ಭಗವಂತನ ಭಕ್ತಿ ಸೇವೆ ತತ್ವಗಳ ಬಗ್ಗೆ ನಮ್ಗೆ ಉಲ್ಲೇಖ ಸಿಗುತ್ತೆ. ಮತ್ತು ಹೂವಿನ ಹಾರೆಗಳನ್ನು ಸ್ವೀಕರಿಸಿದ್ರು. ಈಗ ನಾವು ಬೆಳಗಿನ ಜಾವ ಇಸ್ಕಾನ್ ಸೆಂಟರ್ ನಲ್ಲಿ ಮಂಗಳಾಚರಣೆ ಮಾಡ್ತೀವಿ, ಮಂಗಳಾರತಿ ಮಾಡ್ತೀವಿ ಅಲ್ವಾ. 7 ವಿಧದ ರೀತಿಯಲ್ಲಿ 7 ವಿಧಾನಗಳಲ್ಲಿ ಮಂಗಳಾರತಿಯನ್ನ ನಾವು ನೋಡ್ಬೋದು. ಅದರಲ್ಲಿ ಮೊದಲು ಹೂವಿನ ಹಾರಗಳನ್ನು ಸ್ವೀಕರಿಸು ಅಂದರೆ ಮುಂದಿನ ಸೂಚನೆ ಅಂದ್ರೆ ದೇವರಿಗೆ ಅರ್ಪಿಸಿದ ಹೂವಿನ ಮಾಲೆಗಳನ್ನು ಧರಿಸಬೇಕು. ಈ ಸಂಬಂಧವಾಗಿ 11ನೇ ಸ್ಕಂದದ 6ನೇ ಅಧ್ಯಾಯದ ಶ್ರೀಮದ್ ಭಾಗವತದ 46ನೇ ಶ್ಲೋಕದಲ್ಲಿ ಉದ್ಧವ ಕೃಷ್ಣನಿಗೆ ಏನ್ ಹೇಳ್ತಾನೆ, ನನ್ನ ಪ್ರೀತಿಯ ಕೃಷ್ಣ, ನೀವು ಬಳಸಿದ ಮತ್ತು ಆನಂದಿಸಿದ ಪುಷ್ಪಗಳನ್ನು, ಹೂವಿನ ಮಾಲೆಗಳು, ಸುಗಂಧ ತೈಲಗಳು, ವಸ್ತ್ರಗಳು ಮತ್ತು ಆಭರಣಗಳು ನಾನು ತೆಗೆದುಕೊಂಡಿದ್ದೇನೆ ಮತ್ತು ನಾನು ನಿಮ್ಮ ಆಹಾರ ಪದಾರ್ಥಗಳ ಅವಶೇಷಗಳನ್ನು ಮಾತ್ರ ತಿನ್ನುತ್ತೇನೆ, ಏಕೆಂದರೆ ನಾನು ನಿಮ್ಮ ನೀಚ ಸೇವಕ. ನೋಡಿ ಇಲ್ಲಿ ಉದ್ಧವ ಕೃಷ್ಣನಿಗೆ ಹೇಳ್ತಾ ಇದ್ದಾನೆ. ಯಾಕಂದ್ರೆ ಕೃಷ್ಣನಿಗ ಇರುವ ಗುಣ, ಒಂದು ನಡತೆಗಳು, ಲಕ್ಷಣಗಳು ಉದ್ಧವನಿಗೂ ಇದೆ ಅಂತ ನಾವು ತಿಳ್ಕೊಬಹುದು. ಯಾಕಂದ್ರೆ ಭಗವದ್ಗೀತಾ, ಉದ್ಧವ ಗೀತಾ, ಗೋಪಿ ಗೀತಾ ಅನ್ನೋ ಒಂದು ಗೀತೆಗಳು ಬರುತ್ತೆ. ಉದ್ಧವ ಕೂಡ ತುಂಬಾ ಶ್ರೇಷ್ಠವಾದ ವ್ಯಕ್ತಿ, ಅವನು ಭಗವಂತನ ಒಂದು ಅಂಶನೇ ಆಗಿರ್ತಾರೆ. ನೀಚ ಸೇವಕ, ಆದ್ದರಿಂದ ನಾನು ಭೌತಿಕ ಶಕ್ತಿಯ ಮಂತ್ರದಿಂದ ಆಕ್ರಮಣಕ್ಕೊಳಗಾಗುವುದಿಲ್ಲ ಎಂದು ನನಗೆ ಖಚಿತವಾಗಿದೆ. ಈ ಶ್ಲೋಕದ ಉದ್ದೇಶವೆಂದರೆ ಗೋಪಿ ಚಂದನ ಅಥವಾ ಶ್ರೀಗಂಧದ ತಿರುಳಿನಿಂದ ಮಾಡಿದ ತಿಲಕದ ಗುರುತುಗಳಿಂದ ದೇಹವನ್ನು ಅಲಂಕರಿಸುವ ಈ ನಿಯಮಗಳು ಮತ್ತು ನಿಯಮಗಳನ್ನು ಸರಳವಾಗಿ ಅನುಸರಿಸುವ ಮತ್ತು ಕೃಷ್ಣನಿಗೆ ಅರ್ಪಿಸಲಾದ ಮಾಲೆಗಳನ್ನು ಧರಿಸುವ ಯಾವುದೇ ವ್ಯಕ್ತಿಗೆ ಭೌತಿಕ ಶಕ್ತಿಯ ಮಂತ್ರದಿಂದ ವಶವಾಗೋ ಪ್ರಶ್ನೆಯೇ ಇಲ್ಲ. ಯಾವಾಗ್ಲೂ ಕೃಷ್ಣ ಭಕ್ತರು ತಿಲಕ ಧಾರಣೆ ಮತ್ತು ಕಂಠಿ ಮಾಲೆ ಹಾಕೊಂಡಿರ್ತಾರೆ ಅಲ್ವಾ. ನಾವೆಲ್ಲ ಅದನ್ನ ನೋಡೇ ಇದೀವಿ. ನಾವು ಕೂಡ ಅದನ್ನ ಧರಿಸ್ತೀವಿ. ಆ ಒಂದು ತಿಲಕ ಧಾರಣೆ ಮತ್ತು ಕಂಠಿ ಮಾಲೆಯ ಒಂದು ಪ್ರಭಾವದಿಂದ ಕೃಷ್ಣ ಏನ್ ಬರುತ್ತೆ, ಭೌತಿಕ ಶಕ್ತಿಯ ಮಂತ್ರದಿಂದ ಅವನು ಯಾವುದೇ ರೀತಿಯಿಂದ ವಶ ಆಗೋದಿಲ್ಲ. ಮರಣದ ಸಮಯದಲ್ಲಿ ಅಂತ ವ್ಯಕ್ತಿಯನ್ನು ಯಮರಾಜನ ಕಾನ್ಸ್ಟೇಬಲ್ ಕರೆಯೋ ಪ್ರಶ್ನೆನೇ ಬರಲ್ಲ. ಒಬ್ಬ ವ್ಯಕ್ತಿಯು ಎಲ್ಲಾ ವೈಷ್ಣವ ತತ್ವಗಳನ್ನು ಸ್ವೀಕರಿಸದಿದ್ದರೂ ಕೃಷ್ಣನಿಗೆ ಅಥವಾ ಕೃಷ್ಣ ಪ್ರಸಾದನಿಗೆ ಅರ್ಪಿಸಿದ ಆಹಾರ ಪದಾರ್ಥಗಳ ಅವಶೇಷಗಳನ್ನು ತೆಗೆದುಕೊಂಡರೂ ಸಹ ಅವನು ಕ್ರಮೇಣ ವೈಷ್ಣವನ ವೇದಿಕೆಗೆ ಏರಲು ಅರ್ಹನಾಗುತ್ತಾನೆ. ಅಂದ್ರೆ ನಾವು ಕೃಷ್ಣನಿಗೆ ತಕ್ಷಣ ಒಪ್ಕೊಳ್ಳಲ್ಲ. ಯಾಕಂದ್ರೆ ಭಗವಂತ ಎಲ್ಲವನ್ನ ಕೊಟ್ಬಿಡ್ತಾನಂತೆ. ಐಶ್ವರ್ಯ, ಅಂತಸ್ತು, ಆಯಸ್ಸು, ಆರೋಗ್ಯ ಎಲ್ಲ ಕೊಡ್ತಾನೆ. ಅಂದ್ರೆ ಭಕ್ತಿ ಮಾತ್ರ ತುಂಬಾ ಯೋಚನೆ ಮಾಡಿ ಕೊಡ್ತಾನಂತೆ. ಭಕ್ತಿ ಅಷ್ಟು ಸುಲಭವಾಗಿ ಸಿಗೋದಲ್ಲ ಅಂತ ನಾವು ತಿಳ್ಕೋಬೇಕು. ಇಲ್ಲಿ ಅದೇ ರೀತಿ ಸ್ಕಂದ ಪುರಾಣದಲ್ಲಿ ಭಗವಾನ್ ಬ್ರಹ್ಮನು ನಾರದನಿಗೆ ಹೇಳ್ತಾರೆ, ನನ್ನ ಪ್ರೀತಿಯ ನಾರದ, ಕೃಷ್ಣನು ಹಿಂದೆ ಬಳಸುತ್ತಿದ್ದ ಹೂವಿನ ಹಾರವನ್ನು ಕೊರಳಿನಲ್ಲಿ ಧರಿಸುವ ಯಾರಾದರೂ ಎಲ್ಲ ರೋಗಗಳಿಂದ, ಪಾಪ ಕಾರ್ಯಗಳಿಗೆ ಪ್ರತಿಕ್ರಿಯೆಗಳಿಂದ ಮುಕ್ತರಾಗುತ್ತಾರೆ ಮತ್ತು ಕ್ರಮೇಣ ಭೌತಿಕ ವಸ್ತುಗಳ ಮಾಲಿನ್ಯದಿಂದ ಮುಕ್ತರಾಗುತ್ತಾರೆ ಎಂದು ಹೇಳುತ್ತಾರೆ. ಯಾವುದು? ಸ್ಕಂದ ಪುರಾಣದಲ್ಲಿ ನಾರದರು ಯಾರಿಗೆ ಹೇಳ್ತಾರೆ, ಕೃಷ್ಣನು ಹಿಂದೆ ಬಳಸ್ತಿದ್ದ, ಅಂದ್ರೆ ನಾವು ನೈರ್ಮಲ್ಯ ಅಂತೀವಲ್ವಾ, ಭಗವಂತನಿಗೆ ಅರ್ಪಿಸಿರ್ತೀವಿ ಹೂವುಗಳು, ಹೂಮಾಲೆಗಳು, ತುಳಸಿಗಳೆಲ್ಲ. ಅದನ್ನು ನಾವು ನೈರ್ಮಲ್ಯ ಅಂತ ತೆಗೆದಿಟ್ಟಾಗ ಅದು ಪ್ರಸಾದನೆ, ಮಹಾಪ್ರಸಾದ ಆಗಿರುತ್ತೆ. ನಾವು ಭೋಗ ಅರ್ಪಣೆ ಮಾಡಿದಾಗ ಅದು ಭೋಗ ಆಗುತ್ತೆ. ಅದು ಭಗವಂತನಿಂದ ಆಶೀರ್ವಾದ ಪಡೆದು ಅದು ಮಹಾಪ್ರಸಾದ ಆಗುತ್ತೆ. ನಾವು ಆಲ್ಟ್ರ್ನಲ್ಲಿ ಹೂ ಇರ್ಬೋದು, ಪ್ರಸಾದ ಇರ್ಬೋದು, ನೀರ್ ಇರ್ಬೋದು, ತುಳಸಿ ಇರ್ಬೋದು, ಯಾವುದೇ ಒಂದು ವಸ್ತು ಅದು ಪ್ರಸಾದದ ರೂಪನೇ ಆಗಿರುತ್ತೆ. ಯಾಕಂದ್ರೆ ನಾವು ಆಹಾರ ಸೇವನೆ ಮಾಡಿ ಅದು ಪ್ರಸಾದ ಅಲ್ಲ, ಮಿಕ್ಕಿದ ಎಲ್ಲ ವಸ್ತುಗಳು ಭಗವಂತನಿಂದ ಆಶೀರ್ವಾದ ಪಡೆದು ಅದು ಪ್ರಸಾದದ ರೂಪದಲ್ಲೇ ಇರುತ್ತೆ. ಅದಕ್ಕೋಸ್ಕರ ನಾವು ಆ ಒಂದು ಹೂವಿನ ಮಾಲೆ ಹಾಕೋಬಹುದು ಅಥವಾ ತಲೆಯಲ್ಲಿ ನಾವು ಮುಡ್ಕೋಬಹುದು. ಅದು ಮಾಡಿದಾಗ ನಮ್ಗೆ ಏನಾಗ್ತೀವಿ, ನಾವು ಈ ಕ್ರಿಯೆಗಳಿಂದ ಭೌತಿಕ ವಸ್ತುಗಳ ಮಾಲಿನ್ಯದಿಂದ ನಾವು ಮುಕ್ತರಾಗ್ತೀವಿ. ಮತ್ತೆ ನಾವು ದೇವತೆಗಳ ಮುಂದೆ ನೃತ್ಯ ಮಾಡ್ತೀವಿ, ದೇವತೆಯ ಮುಂದೆ ನಾವು ನೃತ್ಯ ಮಾಡ್ತೀವಿ. ಇದು ನಾವು ಎಲ್ಲಾ ಇಸ್ಕಾನ್ ಸಂಸ್ಥೆನಲ್ಲೂ ತುಂಬಾ ವಿಜೃಂಭಣೆಯಿಂದ, ತುಂಬಾ ಖುಷಿಯಿಂದ ನಾವು ಇದನ್ನ ನೃತ್ಯ ಮಾಡ್ತೀವಿ ಅಲ್ವಾ. ನಮ್ಗೆ ಗೊತ್ತಿಲ್ಲದೆ ನಾವು ನಮ್ಮ ದೇಹ ಆ ರೀತಿ ಕುಣಿಯಕ್ಕೆ ಸ್ಟಾರ್ಟ್ ಮಾಡುತ್ತೆ. ಇಲ್ಲಿ ಯಾಕಂದ್ರೆ ನಮ್ಮ ನಿಜವಾದ ಹಕ್ಕು ಅದು. ಯಾಕಂದ್ರೆ ನಾವು ಭಗವಂತನ ಅಂಶ ಇದೀವಿ ಅಲ್ವಾ. ಯಾಕಂದ್ರೆ ನಮ್ಮ ಆತ್ಮ ಇರೋದ್ರಿಂದ, ಆತ್ಮ ಯಾವುದು? ಆಧ್ಯಾತ್ಮಿಕ ಶರೀರ. ಆತ್ಮ ಅಂದ್ರೆ ಆಧ್ಯಾತ್ಮಿಕ ಶರೀರ. ಅದಕ್ಕೋಸ್ಕರ ಅದಕ್ಕೆ ಸಾವಿಲ್ಲ, ನೀರಿನಲ್ಲಿ ನೆನೆಯಲ್ಲ, ಅಗ್ನಿಯಲ್ಲಿ ಸುಡಲ್ಲ, ಗಾಳಿಯಲ್ಲಿ ತೇಲಲ್ಲ ಅಲ್ವಾ. ಅದು ಶುದ್ಧವಾಗಿದೆ, ಅದು ಆಧ್ಯಾತ್ಮಿಕ ಶರೀರವಾಗಿದೆ. ಮತ್ತೆ ದೇವತೆಯ ಮುಂದೆ ನೃತ್ಯ ಯಾಕೆ ಮಾಡ್ಬೇಕು? ದ್ವಾರಕಾ ಮಹತ್ವದಲ್ಲಿ ದೇವರ ಮುಂದೆ ನೃತ್ಯ ಮಾಡುವುದರ ಮಹತ್ವವನ್ನು ಶ್ರೀಕೃಷ್ಣ ಪರಮಾತ್ಮನು ಹೀಗೆ ಹೇಳಿದ್ದಾನೆ. ನನ್ನ ಮುಂದೆ ನೃತ್ಯ ಮಾಡುವಾಗ ಆಳವಾದ ಭಕ್ತಿ ಪರವಶೆಯಿಂದ ಅನುಭವಿಸುವ ಮತ್ತು ದೈಹಿಕ ಅಭಿವ್ಯಕ್ತಿ ವಿವಿಧ ಲಕ್ಷಣಗಳನ್ನು ವ್ಯಕ್ತಪಡಿಸುವ ವ್ಯಕ್ತಿಯು ಸಾವಿರಾರು ವರ್ಷಗಳಿಂದ ತಾನು ಸಂಗ್ರಹಿಸಿರುವ ಎಲ್ಲಾ ಪಾಪ ಪ್ರತಿಕ್ರಿಯೆಗಳನ್ನು ಸುಟ್ಟು ಹಾಕಬಹುದು.
ನೋಡಿ, ನಾವು ಯಾವಾಗ ಭಗವಂತನ ಮುಂದೆ ನೃತ್ಯ ಮಾಡ್ತೀವೋ ನಮಗೆ ಅರಿವಿಲ್ಲದೆ ನಾವು ಭಾವದಲ್ಲಿ ಭಗವಂತನ ಒಂದು ಪ್ರೀತಿಯಲ್ಲಿ ಮುಳುಗೋಗಿರ್ತೀವಿ. ಆ ಒಂದು ಕರ್ತಾಳ್ ಶಬ್ದ, ಮೃದಂಗದ ಶಬ್ದದೊಂದಿಗೆ ನಾವು ನೃತ್ಯ ಮಾಡಿದಾಗ ಅಲ್ಲಿ ನಮ್ಮ ಒಂದು ಆತ್ಮಕ್ಕೆ ಅದು ಅನುಭವ ಆಗದವ್ರಿಗೆ ಗೊತ್ತಿರುತ್ತೆ. ತುಂಬಾ ಸಂತೋಷ ಕೊಡುತ್ತೆ. ನಮ್ಮ ಒಂದು ಆರೋಗ್ಯ ದೃಷ್ಟಿಯಿಂದನೂ ಅದು ಒಳ್ಳೇದು. ಮತ್ತು ಭಗವಂತನ ನೃತ್ಯ ಮಾಡ್ತಾರಿಂದ ನಮ್ಮ ಎಲ್ಲಾ ಪಾಪಗಳು ಸುಟ್ಟು ಭಸ್ಮ ಆಗುತ್ತೆ. ಅದೇ ಪುಸ್ತಕದಲ್ಲಿ ನಾರದರು ಹೇಳ್ತಾರೆ, ದೇವರ ಮುಂದೆ ಚಪ್ಪಾಳೆ ತಟ್ಟಿ ನರ್ತಿಸುವ ಯಾವುದೇ ವ್ಯಕ್ತಿಯ ದೇಹದಿಂದ ಆನಂದದ ಅಭಿವ್ಯಕ್ತಿಗಳನ್ನು ತೋರಿಸುತ್ತಾ ಪಾಪ ಕೃತ್ಯಗಳ ಎಲ್ಲಾ ಪಕ್ಷಿಗಳು ಮೇಲಕ್ಕೆ ಹಾರುತ್ತವೆ. ನಾವೀಗ ಕಾಗೆಗೆ ಓಡಿಸ್ತೀವಿ, ಕ್ಲಾಪ್ಸ್ ಹಾಕಿ ಅಥವಾ ಅಂತ ನಾವು ಓಡಿಸ್ತೀವಿ. ಅದೇ ರೀತಿ ನಾವು ಕ್ಲಾಪ್ಸ್ ಹಾಕಿ ಚಪ್ಪಾಳೆ ತಟ್ಟಿ ಭಗವಂತನ ಮುಂದೆ ನೃತ್ಯ ಮಾಡಿದಾಗ ನಮ್ಮ ಕೈಯಲ್ಲಿರುವ ರೇಖೆಗಳು ಬದಲಾಗುತ್ತೆ ಅಂತ ಇಲ್ಲಿ ಹೇಳ್ತಾ ಇದೆ. ತಟ್ಟುವ ಮೂಲಕ ಅನೇಕ ಪಕ್ಷಿಗಳನ್ನು ಹಾರುವಂತೆ ಮಾಡುವುದು. ಅದೇ ರೀತಿ ದೇಹದ ಮೇಲೆ ಕುಳಿತಿರುವ ಎಲ್ಲಾ ಪಾಪ ಕೃತ್ಯಗಳ ಪಕ್ಷಿಗಳನ್ನು ಕೃಷ್ಣನ ಮುಂದೆ ನೃತ್ಯ ಮತ್ತು ಚಪ್ಪಾಳೆ ತಟ್ಟುವ ಮೂಲಕ ಹಾರಿ ಹೋಗುವಂತೆ ಮಾಡಬಹುದು. ಇದೆಲ್ಲ ನಮ್ಗೆ ಶಾಸ್ತ್ರಗಳ ಉಲ್ಲೇಖದಿಂದ ನಮ್ಗೆ ಗೊತ್ತಾಗ್ತಾ ಇದೆ. ಮತ್ತೆ ನಾವು ದೇವರ ಗೌರವಾರ್ಥವಾಗಿ ನಮಸ್ಕರಿಸು ದೇವರಿಗೆ. ನಾರದ ಪುರಾಣದಲ್ಲಿ ಹೇಳಿದೆ, ದೇವರಿಗೆ ನಮಸ್ಕರಿಸಿ ಗೌರವ ಸಲ್ಲಿಸುವ ಬಗ್ಗೆ ಒಂದು ಹೇಳಿಕೆ ಇದೆ. ಅಲ್ಲಿ ಹೀಗೆ ಹೇಳಲಾಗಿದೆ, ಮಹಾ ಸಂಸ್ಕಾರ ಯಜ್ಞ ಮಾಡಿದ ವ್ಯಕ್ತಿ ಮತ್ತು ಭಗವಂತನಿಗೆ ನಮಸ್ಕರಿಸಿ ಗೌರವಯುತ ನಮನ ಸಲ್ಲಿಸಿದ ವ್ಯಕ್ತಿಯನ್ನು ಸಮಾನರೆಂದು ಪರಿಗಣಿಸಲಾಗುವುದಿಲ್ಲ. ಅಂದ್ರೆ ನಾರದ ಪುರಾಣದಲ್ಲಿ ಹೇಳ್ತಾ ಇದ್ದಾರೆ, ದೇವರಿಗೆ ನಮಸ್ಕಾರ ಮಾಡಿ ಮತ್ತು ಮಹಾ ಸಂಸ್ಕಾರ ಯಜ್ಞ ಮಾಡಿದ ವ್ಯಕ್ತಿ ಮತ್ತು ಭಗವಂತನಿಗೆ ನಮಸ್ಕರಿಸಿ ಗೌರವಯುತ ನಮನ ಸಲ್ಲಿಸಿದ ವ್ಯಕ್ತಿಯನ್ನು ಸಮಾನರು ಅಂತ ನಾವು ಪರಿಗಣನೆ ಮಾಡಬಾರದು. ಅನೇಕ ಮಹಾನ್ ಯಜ್ಞಗಳನ್ನು ಮಾಡಿದ ವ್ಯಕ್ತಿಯು ತನ್ನ ಧಾರ್ಮಿಕ ಚಟುವಟಿಕೆಗಳ ಫಲವನ್ನು ಪಡೆಯುತ್ತಾನೆ. ಆದರೆ ಅಂತಹ ಫಲಿತಾಂಶಗಳು ಮುಗಿದ ನಂತರ ಅವನು ಮತ್ತೆ ಭೂಲೋಕದಲ್ಲಿ ಜನ್ಮ ತೆಗೆದುಕೊಳ್ಳಬೇಕಾಗುತ್ತದಲ್ವಾ. ನಾವು ಇಲ್ಲಿ ನಮ್ಮ ಒಂದು ಇಂದ್ರಿಯ ತೃಪ್ತಿಗೆ ನಾವು ಹಲವಾರು ಯಜ್ಞ ಹೋಮಗಳನ್ನ ಆಚರಣೆ ಮಾಡಕ್ಕೆ ಪ್ರಯತ್ನ ಮಾಡ್ತೀವಿ ಕೂಡ. ಆದರೆ ಅದರ ಪುಣ್ಯದ ಫಲ ಎಷ್ಟು ದಿನ ಇರತ್ತೋ ಅಷ್ಟು ದಿನ ನಾವು ಊರ್ಧ್ವ ಲೋಕಗಳಿಗೆ ಹೋಗಿ ಅಲ್ಲಿ ನಾವು ಸ್ವಲ್ಪ ದಿನ ಇರ್ತೀವಿ. ಅದು ಖಾಲಿ ಆದ ನಂತರ, ಪುಣ್ಯದ ಒಂದು ಫಲ ಖಾಲಿ ಆದ ನಂತರ ಮತ್ತೆ ನಾವು ಭೂಲೋಕದಲ್ಲಿ ಜನ್ಮ ಪಡ್ಕೋಬೇಕಾಗಿದೆ. ಆದರೂ ಒಮ್ಮೆ ದೇವರಿಗೆ ನಮಸ್ಕರಿಸಿ ಗೌರವ ಸಲ್ಲಿಸಿದ ವ್ಯಕ್ತಿಯು ಈ ಲೋಕಕ್ಕೆ ಹಿಂದಿರುಗುವುದಿಲ್ಲ. ಆದರೆ ಅದೇ ವ್ಯಕ್ತಿ ಭಗವಂತನಿಗೆ ಶರಣಾಗತಿನಾಗಿ ನಮಸ್ಕಾರ ಮಾಡಿದಾಗ, ಅಷ್ಟಾಂಗ ಅಥವಾ ಸಾಷ್ಟಾಂಗ ನಮಸ್ಕಾರ ಮಾಡಿದಾಗ ನಮ್ಗೆ ಮತ್ತೆ ಈ ಒಂದು ಲೋಕದ ಪ್ರವೇಶ ಇಲ್ಲ. ಅಂದ್ರೆ ನಾವು ಮತ್ತೆ ಹಿಂದಿರುಗುವುದಿಲ್ಲ ಲೋಕಕ್ಕೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಏಕೆಂದರೆ ಅವನು ನೇರವಾಗಿ ಕೃಷ್ಣನ ವಾಸಸ್ಥಾನಕ್ಕೆ ಹೋಗುತ್ತಾನೆ. ಎಲ್ಲಿ ಹೋಗ್ತಾನೆ? ಗೋಲೋಕ ಧಾಮ, ಅಲ್ಲಿ ಹೋಗ್ತಾನೆ. ಮತ್ತೆ ಬ್ರಹ್ಮಾಂಡ ಪುರಾಣದಲ್ಲಿ ಹೇಳ್ತಾ ಇದ್ದಾರೆ, ಭಗವಂತನ ರಥೋತ್ಸವನ ನೋಡಿ ನಂತರ ಭಗವಂತನನ್ನು ಸ್ವೀಕರಿಸಲು ಎದ್ದು ನಿಲ್ಲುವ ವ್ಯಕ್ತಿಯು ತನ್ನ ದೇಹದಿಂದ ಎಲ್ಲಾ ರೀತಿಯ ಪಾಪ ಫಲಗಳನ್ನು ಶುದ್ಧೀಕರಿಸಬಹುದು ಎಂದು ಹೇಳಲಾಗಿದೆ. ಈಗ ನಾವು ಜಗನ್ನ ರಥಯಾತ್ರೆ, ಕೃಷ್ಣ ಬಲರಾಮ ರಥಯಾತ್ರೆ ಎಲ್ಲ ಮಾಡ್ತೀವಿ, ಅಥವಾ ಬೇರೆ ಬೇರೆ ಊರುಗಳಿಗೆ ಹೋಗಿ ಅಲ್ಲಿ ನಾವು ಪಾಲ್ಗೊಳ್ತೀವಿ. ಇದು ಕೂಡ ಭಕ್ತಿಯ ತತ್ವಗಳು ಮತ್ತು ಭಕ್ತಿಯ ಸೇವೆಗಳು. ಇದೆಲ್ಲ ಭಕ್ತಿ ಸೇವೆನೇ ಆಗುತ್ತೆ. ನಾವು ಭಗವಂತನಿಗೋಸ್ಕರ ಏನೇ ಮಾಡ್ಲಿ ಅದೆಲ್ಲ ಭಕ್ತಿ ಸೇವೆನೇ ಆಗುತ್ತೆ. ಅವಾಗ ನಾವು ಆ ರಥದ ಜೊತೆ ಹೋದಾಗ ಅಥವಾ ರಥ ಬಂತು ಅಂತ ನಾವು ಎದ್ದು ನಿಂತು ನಮಸ್ಕಾರ ಮಾಡಿದಾಗ ನಮ್ಮ ದೇಹದಿಂದ ಎಲ್ಲಾ ರೀತಿಯ ಪಾಪಗಳು ಶುದ್ಧಿ ಆಗುತ್ತೆ ಮತ್ತು ದೇವರನ್ನು ಅನುಸರಿಸುವುದು. ಭವಿಷ್ಯ ಪುರಾಣದಲ್ಲಿ ಹೇಳಿದೆ, ಇದೇ ರೀತಿಯ ಹೇಳಿಕೆ ಇದೆ. ಅದರಲ್ಲಿ ಹೇಳಲಾಗಿದೆ, ಕೆಳಮಟ್ಟದ ಕುಟುಂಬದಲ್ಲಿ ಜನಿಸಿದರೂ ಸಹ ದೇವತೆಗಳು ಮುಂದೆ ಅಥವಾ ಹಿಂದಿನಿಂದ ಹಾದು ಹೋಗುವಾಗ ರಥಯಾತ್ರಾ ರಥದಲ್ಲಿ ಹಿಂಬಾಲಿಸುವ ವ್ಯಕ್ತಿಯು ವಿಷ್ಣುವಿನಂತೆಯೇ ಸಮಾನ ಐಶ್ವರ್ಯವನ್ನು ಪಡೆಯುವ ಸ್ಥಾನಕ್ಕೆ ಖಂಡಿತವಾಗಿಯೂ ಉನ್ನತಿ ಹೊಂದುತ್ತಾನೆ. ನಾವು ರಥಯಾತ್ರೆಯಲ್ಲಿ ಮುಂದೆನೂ ಹೋಗ್ಬೋದು ಅಥವಾ ಹಿಂದೆನೂ ಹೋಗ್ಬೋದು. ಆ ರೀತಿ ಒಬ್ಬ ವ್ಯಕ್ತಿ ಅಜ್ಞಾನಿ ಇರ್ಬೋದು, ಅಥವಾ ಅವನು ಚಾಂಡಾಲನೇ ಇರ್ಬೋದು, ಅಥವಾ ಅವನು ಕೃಷ್ಣ ದೇವ್ರು ಅಂತ ಗೊತ್ತಿಲ್ಲದೆ ಇರ್ಬೋದು, ಯಾರೇ ಇರ್ಬೋದು. ಅವರು ಆ ಒಂದು ರಥವನ್ನೇ ಹಿಂಬಾಲಿಸಿದಾಗ ಅವನಿಗೆ ವಿಷ್ಣುವಿನಷ್ಟೇ ಐಶ್ವರ್ಯ ದೊರಕುತ್ತೆ. ಆ ಸ್ಥಾನಕ್ಕೆ ಖಂಡಿತ ಅವನು ಉನ್ನತಿ ಹೊಂದುತ್ತಾನೆ. ಮತ್ತು ವಿಷ್ಣು ದೇವಾಲಯಕ್ಕೆ ಅಥವಾ ತೀರ್ಥಯಾತ್ರೆಗೆ ಸ್ಥಳಗಳಿಗೆ ಹೋಗುವುದು, ಇದಕ್ಕೆ ಏನು ಕಾರಣ? ನಾವು ಯಾತ್ರಾ ಸ್ಥಳಕ್ಕೆ ಹೋಗ್ತೀವಲ್ಲ, ವಿಷ್ಣು ದೇವಾಲಯಕ್ಕೆ ಹೋಗ್ತೀವಿ, ಇದರಿಂದ ನಮ್ಗೆ ಏನ್ ಲಾಭ ಅಂದ್ರೆ, ಪುರಾಣಗಳಲ್ಲಿ ಹೇಳಲಾಗಿದೆ, ವೃಂದಾವನ, ಮಥುರಾ ಅಥವಾ ದ್ವಾರಕಾದಂತ ಪವಿತ್ರ ಯಾತ್ರಾ ಸ್ಥಳಗಳಿಗೆ ಭೇಟಿ ನೀಡಲು ಪ್ರಯತ್ನಿಸುವ ವ್ಯಕ್ತಿಗಳು ವಾಸ್ತವವಾಗಿ ವೈಭವೀಕರಿಸಲ್ಪಡುತ್ತಾರೆ. ಅಂತಹ ಪ್ರಯಾಣ ಚಟುವಟಿಕೆಗಳಿಂದ ಅವರು ಭೌತಿಕ ಅಸ್ತಿತ್ವದ ಮರುಭೂಮಿಯನ್ನು ದಾಟಬಹುದು. ಅಂದ್ರೆ ನಾವು
ಟೂರಿಸ್ಟ್ ಹೋಗ್ತೀವಿ, ಟೂರ್ಗೆಲ್ಲ ಹೋಗ್ತೀವಲ್ವಾ. ಆದರೆ ಟೂರ್ ಹೋಗೋದಕ್ಕೂ ಭಕ್ತರ ಜೊತೆ ಯಾತ್ರೆಗಳು ಹೋಗೋದಕ್ಕೂ ತುಂಬಾ ಅಜಗಜಾಂತರ ವ್ಯತ್ಯಾಸ ಇದೆ. ಯಾಕಂದ್ರೆ ಈಗ ನಾವು ಹೋದ್ವಾರ ತಾನೇ ಪಂಡ್ರಾಪುರಕ್ಕೆ ನಾವು ಹೋಗಿ ಬಂದ್ವಿ. ಅಲ್ಲಿ ಕೂಡ ಭಕ್ತರು ಅಭಕ್ತರು ಹೊಸ ಭಕ್ತರು ಎಲ್ರು ಬಂದಿದ್ರು, ನಾವು ಇದ್ವಿ, ಎಲ್ರು ಇದ್ರು. ಅವಾಗ ಅವರೇ ಹೇಳಿದ್ರು, ಅವರ ಬಾಯಿಂದಾನೇ ಬಂತು, ನಾವು ಹೋಗೋ ಟೂರ್ಗುವೆ ಆ ಭಕ್ತರ ಜೊತೆ ಇದ್ದು ಯಾತ್ರಾ ಸ್ಥಳಕ್ಕೆ ಹೋಗಿ ಅಲ್ಲಿಯ ಒಂದು ಇತಿಹಾಸವನ್ನ ನಾವು ತಿಳ್ಕೊಂಡಾಗ, ಅಲ್ಲಿ ಗುರುಗಳ ಸಂಪರ್ಕ, ಅಲ್ಲಿ ಸಾನ್ನಿಧ್ಯವನ್ನು ತಿಳ್ಕೊಂಡಾಗ, ಅಲ್ಲಿ ನಾವು ಭಗವಂತರಿಗೆ ಸೇವೆಯನ್ನ ಮಾಡಿದ ಆಗ ಒಂದು ಅನುಭವನೇ ಬೇರೆ ರೀತಿ ಇದೆ ಅನ್ನೋದನ್ನ ನಾವು ಇಲ್ಲಿ ತಿಳ್ಕೋಬಹುದು. ಆ ಆ ಒಂದು ವಿಧಾನದಿಂದ ನಮ್ಗೆ ಏನ್ ಸಿಗುತ್ತೆ? ಈ ಭೌತಿಕ ಅಸ್ತ್ರದಿಂದ ದಾಟಬಹುದು, ಈ ಮರುಭೂಮಿಯಿಂದ ನಾವು ಪಾರಾಗಬಹುದು. ಹರಿಭಕ್ತಿ ಸುಧೋದಯದಲ್ಲಿ ಕೃಷ್ಣ ದೇವಾಲಯಗಳಿಗೆ ಭೇಟಿ ನೀಡುವುದರಿಂದ ಪ್ರಯೋಜನಗಳ ಬಗ್ಗೆ ಒಂದು ಹೇಳಿಕೆ ಹೇಳಿದ್ದಾನೆ. ಯಾವುದದು? ಹರಿಭಕ್ತಿ ಸುಯೋಧದಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ ಏನು? ವೃಂದಾವನ, ಮಥುರಾ ಮತ್ತು ದ್ವಾರಕ ಎಲ್ಲಾ ಭಕ್ತರು ಆ ಪವಿತ್ರ ಸ್ಥಳಗಳಿರುವ ವಿವಿಧ ದೇವಾಲಯಗಳಿಗೆ ಭೇಟಿ ನೀಡುವ ಪ್ರಯೋಜನ ಪಡೆಯುತ್ತಾರೆ ಎಂದು ಹೇಳಲಾಗಿದೆ. ಹರಿಭಕ್ತಿ ಸುಧೋಯದಲ್ಲಿ ಹೀಗೆ ಹೇಳಲಾಗಿದೆ: ಕೃಷ್ಣ ಪ್ರಜ್ಞೆಯಲ್ಲಿ ಶುದ್ಧ ಭಕ್ತಿ ಸೇವೆಯಿಂದ ಪ್ರೇರಿತರಾಗಿ ದೇವಾಲಯದಲ್ಲಿ ವಿಷ್ಣುವಿನ ದೇವತೆಗಳನ್ನು ನೋಡಲು ಹೋಗುವ ವ್ಯಕ್ತಿಗಳು ತಾಯಿಯ ಗರ್ಭದ ಸೆರೆಮನೆಗೆ ಮತ್ತೆ ಪ್ರವೇಶಿಸುವುದರಿಂದ ಖಂಡಿತವಾಗಿಯೂ ಪರಿಹಾರವನ್ನು ಪಡೆಯುತ್ತಾರೆ. ಅಂದ್ರೆ ನಮ್ಗೆ ಮತ್ತೆ ತಾಯಿಯ ಗರ್ಭ ಅಂದ್ರೆ ಯೋನಿ, 84 ಲಕ್ಷ ಯೋನಿಗಳಿಂದ ನಾವು ಹೊರಗಡೆ ಬಂದ್ಬಿಡ್ತೀವಿ, ಪಾರಾಗ್ಬಿಡ್ತೀವಿ. 84 ಲಕ್ಷ ಯೋನಿಯಲ್ಲಿ ದಾಟಿ ಬಂದ ಈ ಶರೀರ ತಾನಲ್ಲ ತನ್ನದಲ್ಲ, ದಾಸನಾಗು ವಿಶೇಷನಾಗು ಅಂತ ಒಂದು ದಾಸರ ಪದ ಇದೆ. ಯಾವಾಗ ನಾವು ಈ ರೀತಿ ಯಾತ್ರಾ ಸ್ಥಳಗಳಿಗೆ ಹೋಗಿ ಭಗವಂತನಿಗೆ ಶರಣಾಗತಿ ಆಗ್ತೀವಿ, ಭಗವಂತನಿಗೆ ಅರ್ಪಣೆ ಆಗ್ಲಿ ಅಂತ ಈ ಸೇವೆಯನ್ನ ಮಾಡ್ತೀವಿ, ಅವಾಗ ನಾವು ತಾಯಿಯ ಗರ್ಭದಿಂದ ನಾವು ಮುಕ್ತರಾಗ್ತೀವಿ. ಅಂದ್ರೆ ಮತ್ತೆ ನಮ್ಗೆ ಪುನರ್ಜನ್ಮ ಇಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ನಿಯಮಾಧೀನ ಆತ್ಮವು ಹೆರಿಗೆಯ ಸಮಯದಲ್ಲಿ ತಾಯಿಯ ಗರ್ಭದಲ್ಲಿ ವಾಸಿಸುವ ತೊಂದರೆಯನ್ನು ಮರೆತು ಬಿಡುತ್ತದೆ. ಆದರೆ ಇದು ತುಂಬಾ ನೋವಿನ ಮತ್ತು ಭಯಾನಕ ಅನುಭವ. ಯಾಕಂದ್ರೆ ಯಾವ ರೀತಿ ತಾಯಿ ಹೆರಿಗೆ ಸಮಯದಲ್ಲಿ ತುಂಬಾ ಕಷ್ಟವನ್ನ ಅನುಭವಿಸ್ತಾಳೆ, ಅದೇ ರೀತಿ ಒಂದು ಮಗು ಕೂಡ ತಾಯಿಯ ಒಂದು ಗರ್ಭದಿಂದ ಹೊರಗಡೆ ಬರ್ಬೇಕಂದ್ರೆ ಅಷ್ಟೇ ತೊಂದರೆ ಆಗತ್ತೆ. ಆದರೆ ಈ ಒಂದು ಭೌತಿಕ ಜಗತ್ತಿಗೆ ಕಾಲಿಟ್ಟ ತಕ್ಷಣ ಅದು ಮರೆತು ಹೋಗುತ್ತೆ. ಯಾಕಂದ್ರೆ ಭಗವಂತನ ಒಂದು ಲೀಲೆ ಅಥವಾ ನಿಯಮ ಅದು ಆಗುತ್ತೆ. ಯಾಕಂದ್ರೆ ಅದು ನಮ್ಗೆ ನೆನಪು ಕೊಟ್ಬಿಟ್ಟಿದ್ರೆ ನಾವು ಅದನ್ನ ತಡ್ಕೊಳ್ಳಿಕ್ಕೆ ಆಗ್ತಿರ್ಲಿಲ್ಲ. ಅದಕ್ಕೆ ಭಗವಂತ ನಮ್ಮ ಹೃದಯದಲ್ಲಿದ್ದು ಮರೆಯುವರು ಅವನು ಕೊಡ್ತಾನೆ. ಯಾವುದು ಮರೆಸ್ಬೇಕು, ಯಾವುದು ನೆನಪು ಮಾಡ್ಬೇಕು ಅಂತ ಅವನಿಗೆ ಮಾತ್ರ ಗೊತ್ತಿರುತ್ತೆ. ಯಾಕಂದ್ರೆ ನೆನ್ನೆ ತಾನೇ ವೇಣುಪ್ರಭುಜಿ ಹೇಳ್ತಿದ್ರು, ಯಾವ ರೀತಿ ಒಬ್ಬ ವ್ಯಕ್ತಿ ಜನ್ಮ ಪಡಿಬೇಕಾಗಿತ್ತೆ ತಾಯಿಯ ಹೊಟ್ಟೆಯಿಂದ ಅಂದ್ರೆ ತನ್ನ ಚರ್ಮವನ್ನ ಸುಲಿಯುವಾಗ ಯಾವ ರೀತಿ ನೋವಾಗುತ್ತೋ ಅಷ್ಟು ನೋವಾಗುತ್ತಂತೆ ಒಂದು ಮಗು ಜನ್ಮ ಪಡಿಬೇಕು ಅಂದ್ರೆ ಅಂತ ಹೇಳ್ತಾ ಇದ್ರು. ಈ ಭೌತಿಕ ಸ್ಥಿತಿಯಿಂದ ಪಾರಾಗಲು ಭಕ್ತಿ ಪ್ರಜ್ಞೆಯೊಂದಿಗೆ ಅಂದ್ರೆ ಕೃಷ್ಣ ಪ್ರಜ್ಞೆಯೊಂದಿಗೆ ವಿಷ್ಣುವಿನ ದೇವಾಲಯಕ್ಕೆ ಭೇಟಿ ನೀಡಲು ಸೂಚಿಸಲಾಗುತ್ತದೆ. ಅದಕ್ಕೆ ನಮ್ಗೆ ಕೃಷ್ಣ ಪ್ರಜ್ಞೆಯಲ್ಲಿ ಇದ್ದಾಗ ಈ ಒಂದು ಇಸ್ಕಾನ್ ಸಂಸ್ಥೆಯಲ್ಲಿ ನಮ್ಗೆ ಹಲವಾರು ಯಾತ್ರೆಗಳಿಗೆ ನಮ್ಗೆ ಕರ್ಕೊಂಡು ಹೋಗ್ತಾರೆ. ಅದನ್ನ ಆಯೋಜಿಸಲಾಗುತ್ತೆ. ಯಾಕಂದ್ರೆ 108 ದಿವ್ಯ ದೇಶ ಹೋಗಿ ನಾವು ನೋಡ್ಕೊಂಡು ಬಂದ್ರೆ ನಮ್ಗೆ ಮತ್ತೆ ಪುನರ್ಜನ್ಮ ಇಲ್ಲ ಅಂತ ನಾವು ಕೇಳಿದೀವಿ. ಆ ರೀತಿ ನಾವು ಎಲ್ಲಿ ಭಗವಂತನ ಒಂದು ಉದ್ಭವ ಆಗಿರುತ್ತೆ, ಭಗವಂತ ಸಾಕ್ಷಾತ್ ಪ್ರತಿಷ್ಠಾಪನೆ ಆಗಿರ್ತಾನೆ, ಅಂಥ ದೇವಾಲಯಗಳಿಗೆ ನಾವು ಹೋಗ್ಬೇಕು. ಅಲ್ಲಿನ ಒಂದು ಇತಿಹಾಸವನ್ನ ತಿಳ್ಕೋಬೇಕು. ಅದು ಕೂಡ ನಾವು ಪ್ರೀತಿಯಿಂದ ಅವನಿಗೋಸ್ಕರ ಅಂತ ನಾವು ಆ ಭಾವನೆಯಲ್ಲಿ ನಾವು ಮಾಡ್ಬೇಕು. ಆಗ ಭೌತಿಕ ಜನ್ಮದ ದುಃಖಕರ ಸ್ಥಿತಿಯಿಂದ ಬಹಳ ಸುಲಭವಾಗಿ ನಾವು ಹೊರಗೆ ಬರಬಹುದು. ಮತ್ತೆ ಸಮಯ ಇದೆ ಅಲ್ವಾ ಮಾತಾಜಿ? ಇನ್ನೊಂದ್ 3-4 ಇದೆ. ಹರೇ ಕೃಷ್ಣ ಮಾತಾಜಿ. ಎಸ್ ಮಾತಾಜಿ, ಇನ್ನೂ 10 ನಿಮಿಷ, ಕಾಲ್ ಗಂಟೆ ಇದೆ ಮಾತಾಜಿ, ಹೇಳ್ಬೋದು ಮಾತಾಜಿ. ಹರಿಭಕ್ತಿ ಸುಧೋಯದಲ್ಲಿ ಹೇಳಲಾಗಿದೆ, ವಿಷ್ಣುವಿನ ದೇವತೆಯನ್ನು ಪ್ರದಕ್ಷಿಣೆ ಹಾಕುವ ವ್ಯಕ್ತಿಯು ಈ ಭೌತಿಕ ಜಗತ್ತಿನಲ್ಲಿ ಪುನರಾವರ್ತಿತ ಜನನ ಮತ್ತು ಮರಣದ ಪ್ರದಕ್ಷಿಣೆಯನ್ನು ಎದುರಿಸಬಹುದು. ಅಂದ್ರೆ ನಾವು ಪ್ರದಕ್ಷಿಣೆ ಹಾಕ್ತಾ ಇರ್ತೀವಿ, ಮತ್ತೆ ಸುತ್ತಿ ಅಲ್ಲಿಗೆ ಬರ್ತೀವಲ್ವಾ. ಅದೇ ರೀತಿ ವಿಷ್ಣುವಿಗೆ ನಾವು ಪ್ರದಕ್ಷಿಣೆ ಹಾಕಿದಾಗ ಈ ಜನನ ಮರಣದ ಒಂದು ಚಕ್ರದಿಂದ ನಾವು ಕೂಡ ಮತ್ತೆ ಪುನರ್ಜನ್ಮ ಇಲ್ಲ ಅಂತ ನಾವು ಇಲ್ಲಿ ತಿಳ್ಕೋಬಹುದು. ಆ ಜನನ ಮತ್ತು ಸಾವುಗಳ ಮೂಲಕ ಪ್ರದಕ್ಷಿಣೆ ಹಾಕುತ್ತಿದೆ ಮತ್ತು ಇದನ್ನು ದೇವಾಲಯದಲ್ಲಿ ದೇವತೆಯನ್ನು ಪ್ರದಕ್ಷಿಣೆ ಹಾಕುವ ಮೂಲಕ ಮಾತ್ರ ಎದುರಿಸಬಹುದು ಅಂತ ಇಲ್ಲಿ ನಾವು ತಿಳ್ಕೋಬೇಕು. ಮತ್ತೆ ಭಾರತದಲ್ಲಿ ಮಳೆಗಾಲ 4 ತಿಂಗಳು, ಚಳಿಗಾಲ ಆಚರಿಸಲಾಗುತ್ತೆ, ಚಾತುರ್ಮಾಸ ಆಚರಿಸಲಾಗುತ್ತೆ. ಇದು ಶ್ರಾವಣದಿಂದ ಪ್ರಾರಂಭ ಆಗುತ್ತದೆ. ಇದು ಬೇಡ ಅನ್ಸುತ್ತೆ.
ಕೃಷ್ಣ ಪ್ರಜ್ಞೆಯನ್ನು ಪ್ರಸಾರ ಮಾಡಲು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಪ್ರಯಾಣಿಸಲು ಒಗ್ಗಿಕೊಂಡಿರುವ ಸಂತರು ಒಂದೇ ಸ್ಥಳದಲ್ಲಿ ಉಳಿಯುತ್ತಾರೆ. ಸಾಮಾನ್ಯವಾಗಿ ಇದು ಪವಿತ್ರ ತೀರ್ಥಯಾತ್ರೆಯ ಸ್ಥಳವಾಗಿದೆ. ಈ ಸಮಯದಲ್ಲಿ ಕೆಲವು ವಿಶೇಷ ನಿಯಮಗಳು ಕಟ್ಟುನಿಟ್ಟಾಗಿ ಪಾಲಿಸಲಾಗುತ್ತದೆ. ಈ ಅವಧಿಯಲ್ಲಿ ಯಾರಾದರೂ ವಿಷ್ಣುವಿನ ದೇವಾಲಯವನ್ನು ಕನಿಷ್ಠ 4 ಬಾರಿ ಪ್ರದಕ್ಷಿಣೆ ಹಾಕಿದರೆ ಅವರು ವಿಶ್ವಾದಾದ್ಯಂತ ಪ್ರಯಾಣಿಸಿದ್ದಾರೆ ಎಂದು ತಿಳಿಯುತ್ತದೆ ಎಂದು ಸ್ಕಂದ ಪುರಾಣದಲ್ಲಿ ಹೇಳಲಾಗಿದೆ. ಯಾಕಂದ್ರೆ ಚಾತುರ್ಮಾಸ್ಯ ವ್ರತ ಅಂತ ಬರುತ್ತಲ್ವ 4 ತಿಂಗಳು, ಆ ತಿಂಗಳಿನಲ್ಲಿ ನಾವು ಭಗವಂತನ ಒಂದು ವಿಷ್ಣುವಿನ ಅಥವಾ ಕೃಷ್ಣನ ಯಾವುದೇ ಒಂದು ದೇವಾಲಯಕ್ಕೆ ಹೋಗಿ ಅಲ್ಲಿ ಪ್ರದಕ್ಷಿಣೆ ಹಾಕಿದಾಗ, ಅಲ್ಲಿ ಒಂದು ನಿಯಮವನ್ನು ಪಾಲನೆ ಮಾಡಿದಾಗ ನಮ್ಗೆ ಏನ್ ಬರುತ್ತೆ, ಇಡೀ ವಿಶ್ವವನ್ನ ನಾವು ಪ್ರಯಾಣಿಸಿದ್ದೀವಿ ಅಂತ ನಾವು ತಿಳ್ಕೋಬೇಕು. ಇದು ಸ್ಕಂದ ಪುರಾಣದಲ್ಲಿ ಹೇಳಿದೆ. ಈ ರೀತಿಯ ಪ್ರದಕ್ಷಿಣೆಯಿಂದ ಗಂಗಾ ನೀರು ಹರಿಯುವ ಎಲ್ಲಾ ಪವಿತ್ರ ಸ್ಥಳಗಳನ್ನು ನೋಡಿದ್ದಾರೆ ಎಂದೇ ತಿಳಿಯುತ್ತದೆ. ಮತ್ತು ಚಾತುರ್ಮಾಸದ ನಿಯಂತ್ರಕ ತತ್ವಗಳನ್ನು ಅನುಸರಿಸುವ ಮೂಲಕ ಒಬ್ಬರನ್ನು ಭಕ್ತಿ ಸೇವೆ ವೇದಿಕೆಗೆ ಬೇಗನೆ ಏರಿಸಬಹುದು. ಯಾಕಂದ್ರೆ ಚಾತುರ್ಮಾಸ್ಯ ಬರುತ್ತಲ್ಲ, ವರ್ಷಕ್ಕೊಂದ್ಸತಿ ಬರುತ್ತೆ. ಆ ವ್ರತವನ್ನ ಆಚರಣೆ ಮಾಡಿದಾಗ ನಾವು ಭಕ್ತಿಯಲ್ಲಿ ಇನ್ನೂ ಜಾಸ್ತಿಯನ್ನ ಪ್ರಗತಿಯನ್ನ ಕಾಣಬಹುದು ಅಂತ ನಾವು ತಿಳ್ಕೋಬೇಕು. ಮತ್ತೆ ಇಲ್ಲಿ ಆರ್ಕಾನ ಎಂದರೆ ದೇವಾಲಯ. ದೇವರ ಪೂಜೆ ಮತ್ತು ಈ ಪ್ರಕ್ರಿಯೆಯನ್ನು ಕಾರ್ಯಗತಗೊಳಿಸುವ ಮೂಲಕ ಒಬ್ಬ ವ್ಯಕ್ತಿಯು ತಾನು ದೇಹ ಅಲ್ಲ, ನಾನು ಆತ್ಮ ಎಂದು ದೃಢಪಡಿಸಿಕೊಳ್ತಾನೆ. ಶ್ರೀಮದ್ ಭಾಗವತದ 10ನೇ ಸ್ಕಂದ 89ನೇ ಅಧ್ಯಾಯ 19ನೇ ಶ್ಲೋಕದಲ್ಲಿ ಕೃಷ್ಣನು ಆತ್ಮೀಯ ಸ್ನೇಹಿತನಾಗಿದ್ದ ಸುಧಾಮ ಬ್ರಾಹ್ಮಣನಿಗೆ ಹೋಗುವಾಗ ಕೃಷ್ಣನನ್ನು ಪೂಜಿಸುವ ಮೂಲಕ ಸ್ವರ್ಗೀಯ ಐಶ್ವರ್ಯ, ಮುಕ್ತಿ, ವಿಶ್ವದ ಗ್ರಹ ವ್ಯವಸ್ಥೆಗಳ ಮೇಲೆ ಪ್ರಾಬಲ್ಯ, ಈ ಭೌತಿಕ ಪ್ರಪಂಚದ ಎಲ್ಲಾ ಐಶ್ವರ್ಯಗಳು ಮತ್ತು ಯೋಗ ಪದ್ಧತಿಯನ್ನು ನಿರ್ವಹಿಸುವ ಅತೀಂದ್ರಿಯ ಶಕ್ತಿಯ ಎಲ್ಲಾ ಫಲಿತಾಂಶಗಳನ್ನು ಸುಲಭವಾಗಿ ಸಾಧಿಸಬಹುದು ಎಂದು ತನ್ನೊಳಗೆ ಗೊಣಗಿಕೊಂಡಳು ಎಂದು ಹೇಳಲಾಗಿದೆ. ಯಾಕಂದ್ರೆ ಅಲ್ಲಿ ಸುಧಾಮನ ಕಥೆ ಗೊತ್ತಿದೆ. ಅವನು ತಂದಿದ ಒಂದು ಅವಲಕ್ಕಿಯನ್ನ ಭಗವಂತ ಸ್ವೀಕಾರ ಮಾಡಿದಾಗ 2 ಸತಿ ಸ್ವೀಕಾರ ಮಾಡ್ತಾರೆ, 3ನೇ ಸತಿ ಮಾಡಿದಾಗ ರುಕ್ಮಿಣಿ ದೇವಿ ತಡೀತಾಳೆ. ಯಾಕಂದ್ರೆ 3ನೇ ಸತಿ ಸಾಕ್ಷಾತ್ ರುಕ್ಮಿಣಿ ದೇವಿ ಲಕ್ಷ್ಮಿ ಭಗವಂತನ ಹೃದಯದಲ್ಲೇ ಇರ್ತಾಳೆ. ನನ್ನ ಗಂಡ ನನ್ನನ್ನು ಅವನಿಗೆ ಮಾಡ್ಬಿಡ್ತಾನೆ ಇದನ್ನೆಲ್ಲ ಅಂತ ತಿಳ್ಕೊಂಡು ಅವನ ಹೃದಯದಲ್ಲಿ ಇರೋದ್ರಿಂದ ಅದನ್ನ ನಾನು ತಡಿತೀನಿ ಅಂತ ತಡಿತಾಳೆ. ಇಲ್ಲಿ ಸುಧಾಮ ಈ ಹೇಳಿಕೆಯನ್ನು ಗೊಣಗಲು ಕಾರಣವಾದ ಘಟನೆಗಳು ಹೀಗಿವೆ. ಕೃಷ್ಣನು ತನ್ನ ಸ್ನೇಹಿತ ಸುಧಾಮನಿಗೆ ಬ್ರಾಹ್ಮಣರ ಮನೆ ಹೋಗಿ ಸ್ವಲ್ಪ ಆಹಾರವನ್ನು ಕೇಳುವಂತೆ ಆದೇಶಿಸಿದನು. ಬ್ರಾಹ್ಮಣರು ಒಂದು ದೊಡ್ಡ ಯಜ್ಞವನ್ನು ಮಾಡುತ್ತಿದ್ದರು ಮತ್ತು ಶ್ರೀಕೃಷ್ಣನು ಸುಧಾಮಳಿಗೆ ತಾನು ಮತ್ತು ಬಲರಾಮ ಹಸಿದಿದ್ದೇವೆ ಮತ್ತು ಸ್ವಲ್ಪ ಆಹಾರ ಬೇಕು ಎಂದು ಬೇಡಿಕೊಳ್ಳಲು ಹೇಳಿದನು. ಸುಧಾಮ ಅಲ್ಲಿಗೆ ಹೋದಾಗ ಬ್ರಾಹ್ಮಣರು ಏನನ್ನು ಅರ್ಪಿಸಲು ನಿರಾಕರಿಸಿದರು. ಆದರೆ ಕೃಷ್ಣನು ಕೆಲವು ಆಹಾರವನ್ನು ಬಯಸುತ್ತಾನೆ ಎಂದು ಕೇಳಿದ ಬ್ರಾಹ್ಮಣ ಪತ್ನಿಯರು ತಕ್ಷಣವೇ ಅನೇಕ ರುಚಿಕರವಾದ ಭಕ್ಷ್ಯಗಳನ್ನು ತೆಗೆದುಕೊಂಡು ಶ್ರೀಕೃಷ್ಣನಿಗೆ ಅರ್ಪಿಸಲು ಹೋದರು. ವಿಷ್ಣು ರಹಸ್ಯದಲ್ಲಿಯೂ ಸಹ ವಿಷ್ಣುವಿನ ಆರಾಧನೆಯಲ್ಲಿ ತೊಡಗಿರುವ ಈ ಲೋಕದಲ್ಲಿರುವ ಯಾವುದೇ ವ್ಯಕ್ತಿಯು ವೈಕುಂಠ ಲೋಕ ಎಂದು ಕರೆಯಲ್ಪಡುವ ದೇವರ ನಿತ್ಯ ಆನಂದಮಯ ರಾಜ್ಯವನ್ನು ಬಹಳ ಸುಲಭವಾಗಿ ಸಾಧಿಸಬಹುದು ಎಂದು ಹೇಳಲಾಗಿದೆ. ಮತ್ತು ವಿಷ್ಣು ರಹಸ್ಯದಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ರಾಜರಿಗೆ ವ್ಯವಸ್ಥೆ ರಾಜ, ಗುರು ಮತ್ತು ತಂದೆ ತಾಯಿ ಇವರಲ್ಲಿ ವಿಶೇಷವಾಗಿ ಭಗವಂತ ಇರ್ತಾನಂತೆ. ಯಾರು ಕೂಡ ಯಾವುದೇ ಒಂದು ಕೃಷ್ಣಕ್ಕೆ ಹೋಗಬಹುದು, ಯಾಕಂದ್ರೆ ಅವರಲ್ಲೂ ಪರಮಾತ್ಮ ಇದಾನಲ್ವಾ, ಅದಕ್ಕೋಸ್ಕರ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ಮತ್ತೆ ಇಲ್ಲಿ ಗಾಯನ, ನಾವು ನೃತ್ಯ ಸಂಕೀರ್ತನ ಮಾಡ್ತೀವಿ. ಲಿಂಗ ಪುರಾಣದಲ್ಲಿ ಹೇಳ್ತಾ ಇದ್ದಾರೆ, ಭಗವಂತನನ್ನು ಸ್ತುತಿಸುವ ಒಂದು ಹಾಡುವ ಬಗ್ಗೆ ಒಂದು ಹೇಳಿಕೆ ಇದೆ. ಅಲ್ಲಿ ಹೇಳಲಾಗಿದೆ, ಭಗವಂತನ ಮಹಿಮೆಗಳನ್ನು ನಿರಂತರವಾಗಿ ಹಾಡುವುದರಲ್ಲಿ ನಿರತನಾಗಿರುವ ಬ್ರಾಹ್ಮಣನು ಖಂಡಿತವಾಗಿಯೂ ದೇವೋತ್ತಮ ಪರಮ ಪುರುಷನಂತೆಯೇ ಅದೇ ಗ್ರಹಕ್ಕೆ ಏರಿಸಲ್ಪಡುತ್ತಾನೆ. ಭಗವಾನ್ ಕೃಷ್ಣನು ಶಿವನು ಸಲ್ಲಿಸುವ ಪ್ರಾರ್ಥನೆಗಳಿಗಿಂತಲೂ ಹೆಚ್ಚಾಗಿ ಈ ಹಾಡನ್ನು ಮೆಚ್ಚುತ್ತಾನೆ. ಅಂದ್ರೆ ಯಾಕಂದ್ರೆ ವೈಷ್ಣವನಾಂ ಯಥಾಶಂಭು ಅಂತೀವಿ. ಅಂದ್ರೆ ಶಿವ ಕೂಡ ಭಗವಂತನ ಸದಾ ಧ್ಯಾನದಲ್ಲೇ ಇರ್ತಾನೆ ಅಂತ ನಾವು ತಿಳ್ಕೊಂಡಿದೀವಿ. ಮತ್ತೆ ಸಂಕೀರ್ತನ ಅಂದ್ರೆ ಒಬ್ಬ ವ್ಯಕ್ತಿ ಭಗವಂತನ ಕಾರ್ಯಗಳು, ಗುಣಗಳು, ರೂಪ ಇತ್ಯಾದಿಗಳ ಮಹಿಮೆಯನ್ನು ಗಟ್ಟಿಯಾಗಿ ಜಪಿಸಿದಾಗ ಅವನ ಜಪವನ್ನು ಸಂಕೀರ್ತನೆ ಎಂದು ಕರೆಯಲಾಗುತ್ತದೆ. ಸಂಕೀರ್ತನೆ ಎಂದರೆ ಭಗವಂತನ ಪವಿತ್ರ ನಾಮದ ಸಾಮೂಹಿಕ ಜಪ ಎಂದು ಸೂಚಿಸುತ್ತದೆ. ಇದು ಕೂಡ ನಾವು ನಮ್ಮ ಪಾಡಿಗೆ ನಾವು ಹೇಳೋದನ್ನ ನಾವೇ ಕೇಳಿಸ್ಕೋಬೇಕು, ಅದನ್ನ ಜಪ ಅಂತೀವಿ. ಅದೇ ನಾವು ರಾಗವಾಗಿ ವಿಧವಾದ ರಾಗದಿಂದ ಹೇಳಿದಾಗ ಅದು ಸಂಕೀರ್ತನ ಅಂತ ನಾವು
ತಿಳ್ಕೋಬೇಕು. ಇದು ತಕ್ಷಣ ನಮಗೂ ಮತ್ತು ಭಗವಂತನಿಗೂ ಇದು ಯೋಗ ಕೂಡ್ ಬರುತ್ತೆ. ಅಂದ್ರೆ ಭಗವಂತನಿಗೂ ನಮಗೂ ಲಿಂಕ್ ಸಿಗುತ್ತೆ. ಆ ಲಿಂಕ್ ನಿಂದನೇ ನಾವು ನಮ್ಮ ಭಕ್ತಿ ಯೋಗ ಒಂದು ಶುರು ಆಗುತ್ತೆ. ಮತ್ತು ಚೈತನ್ಯ ಚರಿತಾಮೃತದಲ್ಲಿ ಹೇಳಲಾಗಿದೆ, ಕೃಷ್ಣನ ಪವಿತ್ರ ನಾಮವನ್ನು ಒಮ್ಮೆ ಜಪಿಸುವ ವ್ಯಕ್ತಿಯು ತಾನು ಮಾಡಲು ಸಾಧ್ಯವಾಗುವುದಕ್ಕಿಂತ ಹೆಚ್ಚಿನ ಪಾಪ ಕಾರ್ಯಗಳ ಪರಿಣಾಮಗಳನ್ನು ಎದುರಿಸಬಹುದು. ಪಾಪಿ ಮನುಷ್ಯನು ಅನೇಕ ಪಾಪ ಕಾರ್ಯಗಳನ್ನು ಮಾಡಬಹುದು, ಆದರೆ ಕೃಷ್ಣನ ಒಂದೇ ಒಂದು ಉಚ್ಚಾರಣೆಯಿಂದ ಅವಳನ್ನು ಅಳಿಸ ಹಾಕಲಾಗದಷ್ಟು ಹೆಚ್ಚಿನದನ್ನು ಮಾಡಲು ಅವನಿಗೆ ಸಾಧ್ಯವಾಗುವುದಿಲ್ಲ. ಯಾಕಂದ್ರೆ ಒಬ್ಬ ವ್ಯಕ್ತಿ ಹರಿನಾಮ ತಗೊಂಡ್ರು ಅಂದ್ರೆ ಚೈತನ್ಯ ಮಹಾಪ್ರಭು ಹೇಳ್ತಾರೆ, ಅವರಿಗೆ ನಾವು ಮನಸ್ಸಿನಲ್ಲೇ ಗೌರವ ಕೊಡ್ಬೇಕು. ಯಾಕಂದ್ರೆ ಒಂದು ಬಾರಿ ಅವರು ಹರೇ ಕೃಷ್ಣ ಮಂತ್ರ ಹೇಳಿದ್ರು ಅವನು ಭಗವಂತನ ಭಕ್ತನೇ ಆಗಿರ್ತಾನೆ ಅಂತ. ಅಲ್ಲಿ ಮತ್ತೆ ಶ್ರೀಮದ್ ಭಾಗವತ 7ನೇ ಸ್ಕಂದದಲ್ಲಿ 9ನೇ ಅಧ್ಯಾಯದಲ್ಲಿ ಹೇಳ್ತಾರೆ, ಮಹಾರಾಜ ಪ್ರಹ್ಲಾದ ಭಗವಂತನಿಗೆ ಈ ಕೆಳಗಿನ ಪ್ರಾರ್ಥನೆಗಳನ್ನ ಹೇಳ್ತಾರೆ. ನನ್ನ ಪ್ರೀತಿಯ ಪ್ರಭು ನೃಸಿಂಹ, ನಾನು ನಿಮ್ಮ ಸೇವಕನ ಸ್ಥಾನಕ್ಕೆ ಏರಿಸಲ್ಪಟ್ಟರೆ ನಿಮ್ಮ ಚಟುವಟಿಕೆಗಳ ಬಗ್ಗೆ ಕೇಳಲು ನನಗೆ ಸಾಧ್ಯವಾಗುತ್ತದೆ. ನೀವು ಪರಮ ಮಿತ್ರ, ಪರಮ ಪೂಜನೀಯ ದೇವತೆ. ನಿಮ್ಮ ಲೀಲೆಗಳು ಅಲೌಕಿಕ ಮತ್ತು ಅವುಗಳನ್ನು ಕೇಳುವ ಮೂಲಕ ಅಂದ್ರೆ ಭಗವಂತನ ನಾಮ ರೂಪ ಗುಣ ಲೀಲೆಗಳನ್ನ ಯಾರು ಕೇಳ್ತಾರೆ ಅವರ ಎಲ್ಲಾ ಪಾಪ ಚಟುವಟಿಕೆಗಳನ್ನ ಅವರು ಎದುರಿಸ್ತಾರೆ. ಆ ಒಂದು ಶಕ್ತಿ ಬರುತ್ತೆ. ಯಾವ್ದ್ರಿಂದ? ಭಗವಂತನ ಒಂದು ಕೃಪೆಯಿಂದ, ಆಶೀರ್ವಾದದಿಂದ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಭಗವಂತನ ಚಟುಗಳ ಬಗ್ಗೆ ಅನೇಕ ಹಾಡುಗಳಿದೆ. ಉದಾಹರಣೆಗೆ ಬ್ರಹ್ಮದೇವರು ಹಾಡಿದ ಬ್ರಹ್ಮ ಸಂಹಿತೆ, ನಾರದ ಮುನಿ ಹಾಡಿದ ನಾರದ ಪಂಚರಾತ್ರ, ಮತ್ತು ಶಿಖದೇವ ಗೋಸ್ವಾಮಿ ಹಾಡಿದ ಶ್ರೀಮದ್ ಭಾಗವತ. ಇದೆಲ್ಲ ಕೀರ್ತನೆಗಳು ಅಲ್ವಾ. ಇದನ್ನೆಲ್ಲ ನಾವು ನಿತ್ಯ ನಾವು ಅದನ್ನ ನಾವು ಕೇಳಿದಾಗ, ಹೇಳುವಾಗ ಅವರು ಭೌತಿಕ ಒಂದು ಮಾಲಿನ್ಯದಿಂದ, ಹಿಡಿತದಿಂದ ಸುಲಭವಾಗಿ ಹೊರಗಡೆ ಬರಬಹುದು ಅಂತ ನಾವು ಇಲ್ಲಿ ಅರ್ಥ ಮಾಡ್ಕೋಬೇಕು. ಯಾಕಂದ್ರೆ ಹಾಗಾದರೆ ಈ ಸಮಯದಲ್ಲಿ ಒಬ್ಬರು ಪೂರ್ಣ ಪ್ರಯೋಜನವನ್ನು ಪಡೆದು ಮುಕ್ತರಾಗಬಾರದು. ಯಾಕೆ? ಶ್ರೀಮದ್ ಭಾಗವತ್ ಮತ್ತೆ ಜಪ ಕೂಡ ಒಂದು ಮಂತ್ರ ಅಥವಾ ಮೃದುವಾಗಿ ಮತ್ತು ನಿಧಾನ ಜಪ ಎಂದು ಕರೆಯಲಾಗುತ್ತದೆ. ಅಥವಾ ಜೋರಾಗಿ ಹೇಳಿದಾಗ ಅದಕ್ಕೆ ನಾವು ಕೀರ್ತನೆ ಅಂತ ಹೇಳಬಹುದು ಅಂತಾನು ಹೇಳ್ತಾರೆ. ಇದೆಲ್ಲ ಭಕ್ತಿಯ ಒಂದು ತತ್ವಗಳು. ಇದನ್ನೆಲ್ಲ ನಮ್ಗೆ ಈ ಒಂದು ಪ್ರತಿಯೊಂದು ಸೇವೆಯನ್ನ ಮಾಡಿದಾಗ ಅದು ಭಕ್ತಿ ಸೇವೆ ಆಗುತ್ತೆ. ಇದರಿಂದ ನಾವು ಶುದ್ಧರಾಗ್ತೀವಿ. ಶುದ್ಧ ಆದಾಗ ನಮ್ಗೆ ಭಗವಂತನ ಒಂದು ಕೃಪೆ ಸಿಗುತ್ತೆ. ಮತ್ತು ಈ ಭೌತಿಕ ಜಗತ್ತಿಂದ ನಾವು ಸುಲಭವಾಗಿ ಪಾರಾಗುವುದಕ್ಕೆ ಇದೆಲ್ಲ ಸಾಧನೆಗಳು. ಈ ಒಂದು ಸಾಧನೆ ಮಾಡಿದಾಗ ನಮ್ಗೆ ಭಗವಂತ ಸಿಗ್ತಾನೆ. ಆ ಸಾಧನೆ ಮಾಡ್ಲಿಕ್ಕೆ ನಮ್ಗೆ ಮೊದಲು ಏನ್ ಬೇಕು? ಹರಿನಾಮ ಬೇಕು. ಗುರುಗಳ ಕೃಪೆಯಿಂದ ಹರಿನಾಮ ಸಿಕ್ಕಾಗ, ಆ ಹರಿನಾಮದಿಂದ ನಾವು ಭಕ್ತಿಯ ಚಟುವಟಿಕೆಗಳನ್ನು ಸಾಧನೆ ಮಾಡಿದಾಗ ಆ ಸಾಧನೆಯಿಂದ ನಮ್ಗೆ ಕೃಷ್ಣನ ಪ್ರೇಮ ಸಿಗುತ್ತೆ ಅನ್ನೋದನ್ನ ನಾವು ಇಲ್ಲಿ ತಿಳ್ಕೋಬಹುದು. ಮತ್ತು ಪದ್ಮ ಪುರಾಣದಲ್ಲಿ ಭಗವಂತನನ್ನು ಪ್ರಾರ್ಥಿಸುವ ಭಕ್ತರು ಸಲ್ಲಿಸುವ ಭಾವನೆಯು ಹೇಳಿಕೆ ಇದೆ. ನನ್ನ ಪ್ರಭುವೆ, ಯುವತಿಯರಿಗೆ ಚಿಕ್ಕ ಹುಡುಗರ ಮೇಲೆ ಯಾವ ರೀತಿ ವಾತ್ಸಲ್ಯ, ಚಿಕ್ಕ ಹುಡುಗಿಯರ ಮೇಲೆ ಸ್ವಾಭಾವಿಕ ವಾತ್ಸಲ್ಯ, ಇದೆಲ್ಲ ನಮ್ಗೆ ಗೊತ್ತಿದೆ. ನನ್ನ ಮನಸ್ಸು ಅದೇ ಸ್ವಯಂ ಪ್ರೀತ ರೀತಿಯಲ್ಲಿ, ಅಂದ್ರೆ ಒಂದು 5 ರೀತಿಯ ರಸಗಳಿದೆ ಅಲ್ವಾ. ವಾತ್ಸಲ್ಯ ರಸ, ಮಾಧುರ್ಯ ರಸ, ಸಖ್ಯ ರಸ, ದಾಸ್ಯ ರಸ, ಪ್ರೇಮ ರಸ ಅಲ್ವಾ, ಶಾಂತ ರಸ. ಈ ರಸದಲ್ಲಿ ನಮ್ಗೆ ಯಾವುದೇ ನಮ್ಮ ಒಂದು ಇಷ್ಟ ಆಗುತ್ತೋ ಆ ರಸದಿಂದ ಭಗವಂತನಿಗೆ ಸೇವೆ ಮಾಡ್ದ ಅಂದ್ರೆ ನಾವು ಕೂಡ ಭಗವಂತನ ಸಾಮ್ರಾಜ್ಯವನ್ನ ನಾವು ಸುಲಭವಾಗಿ ಪಡ್ಕೋಬಹುದು ಅನ್ನೋದನ್ನ ನಾವು ಇಲ್ಲಿ ತಿಳ್ಕೋಬಹುದು. ನಿಮಿಷ ಮಾತಾಡಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಸರಿಯಾ ಮಾತಾಜಿ? ಹಾ, ಕೇಳಿಸ್ತಾ ಇದೆ ಮಾತಾಜಿ. ಇಲ್ಲಿ ಪವರ್ ಕಟ್ ಆಯ್ತು ಮಾತಾಜಿ, ಅದಕ್ಕೆ ಸಾರಿ. ಪ್ರಸಾದ ಸೇವನೆ ಅಂದ್ರೆ ಪದ್ಮ ಪುರಾಣದಲ್ಲಿ ನಿರ್ದಿಷ್ಟ ಹೇಳಿಕೆ ಇದೆ. ಪ್ರಸಾದವನ್ನು ಗೌರವಿಸುವ ಮತ್ತು ಅದನ್ನು ನಿಯಮಿತವಾಗಿ ದೇವರ ಮುಂದೆ ಭಗವಂತನ ಪಾದ ಕಮಲಗಳ ನೀರು
ವಾಯ್ಸ್ ಬ್ರೇಕ್ ಆಗ್ತಾ ಇದೆ ಮಾತಾಜಿ. ಮಾತಾಜಿ ಇಲ್ಲಿ ಕರೆ ಕ್ಯಾಮ್ರಾ ಅಟ್ಲೀಸ್ಟ್ ಆಫ್ ಮಾಡ್ಕೊಳ್ಳಿ ಮಾತಾಜಿ, ಅವಾಗ ಬ್ಯಾಂಡ್ ವಿಡ್ತ್ ಕಮ್ಮಿ ಯುಟಿಲೈಸ್ ಆಗುತ್ತೆ. ಈಗ ಮಾತಾಜಿ ಈಗ ಕೇಳ್ತಾ ಇದೆ ಮತ್ತೆ ಕ್ಲೀನ್ ಆಗಿ. ವಿಡಿಯೋ ಆಫ್ ಮಾಡಿದೀನಿ, ಕರೆಂಟ್ ಹೊರಟೋಗಿದೆ. ಸರಿ. ಅಂದ್ರೆ ಪ್ರಸಾದದ ಬಗ್ಗೆ ನಮ್ಗೆಲ್ಲ ಗೊತ್ತಿದೆ, ಯಾಕಂದ್ರೆ ನಮ್ಮ ಇಸ್ಕಾನ್ ಸಂಸ್ಥೆಯಲ್ಲಿ ಪ್ರಸಾದಕ್ಕೆ ತುಂಬಾ ಮಹತ್ವ ಕೊಡ್ತಾರೆ. ಭಗವಂತನ ಪ್ರಸಾದದಿಂದನೇ ನಾವು ತುಂಬಾ ಅತಿ ಶೀಘ್ರವಾಗಿ ಶುದ್ಧರಾಗಬಹುದು. ನಮ್ಮ ಒಂದು ಭೌತಿಕ ಕಲ್ಮಶದಿಂದ ನಾವು ಪಾರಾಗಬಹುದು, ನಮ್ಮ ಪಾಪ ಕರ್ಮಗಳಿಂದ ನಾವು ಶುದ್ಧರಾಗಬಹುದು. ಪ್ರಸಾದ ಮತ್ತು ಹರಿನಾಮ ಸ್ಮರಣೆ ಇದು ಯಾವಾಗ ನಾವು ನಿರಂತರವಾಗಿ ಸೇವನೆ ಮಾಡ್ತೀವಿ ನಾವು ಇಲ್ಲಿ ಶುದ್ಧವಾಗಬಹುದು ಅನ್ನೋದನ್ನ ನಾವು ಇಲ್ಲಿ ಪದ್ಮ ಪುರಾಣದಿಂದ ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತು ಚರಣಾಮೃತ ಅಂದ್ರೆ ಭಗವಂತನ ಒಂದು ಅಭಿಷೇಕದ ನೀರು, ಚರಣಾಮೃತ. ಬೆಳಿಗ್ಗೆ ದೇವರನ್ನು ಸ್ನಾನ ಮಾಡುವ ಮೊದಲು ಸ್ನಾನ ಮಾಡುವಾಗ ಚರಣಾಮೃತವನ್ನು ಅಂದ್ರೆ ನಾವು ಈ ಭಗವಂತನಿಗೆ ಸ್ನಾನ ಮಾಡಿಸ್ತೀವಿ, ಅಭಿಷೇಕ ಮಾಡ್ತೀವಿ. ಅದರ ಒಂದು ತೀರ್ಥವನ್ನ ನಾವು ಸುಗಂಧ ದ್ರವ್ಯಗಳೊಂದಿಗೆ ಅದನ್ನ ನಾವು ಸೇವನೆ ಮಾಡಿದಾಗ ಸುವಾಸನೆ ಬರುತ್ತೆ. ನೀರು ಅವನ ಕಮಲದ ಪಾದಗಳ ಮೂಲಕ ಜಾರಿ ಕೆಳಗೆ ಬಂದಾಗ ಆ ಒಂದು ಸಂಗ್ರಹಿಸಿದ ಮೊಸರು, ಬೆಣ್ಣೆ, ತುಪ್ಪ ಅಥವಾ ಇದು ಜೇನುತುಪ್ಪ, ಹಾಲು ಅಥವಾ ಡ್ರೈ ಫ್ರೂಟ್ಸ್ಗಳು ಇದನ್ನ ಮಿಕ್ಸ್ ಮಾಡಿ ಫ್ರೂಟ್ಸ್ಗಳು ಇದರ ರಸ ಎಲ್ಲವನ್ನು ನಾವು ಚರಣಾಮೃತಕ್ಕೆ ಹಾಕಿ ಅದನ್ನ ತಗೊಂಡಾಗ ಜೊತೆಗೆ ಅಗಾಧವಾದ ಆಧ್ಯಾತ್ಮಿಕ ಮೌಲ್ಯವನ್ನು ಸಹ ಹೊಂದಿದೆ. ಅಂದ್ರೆ ಅದೆಲ್ಲ ಭಗವಂತನ ಒಂದು ಶಕ್ತಿಯಿಂದ ಬಂದಿದೆ. ಅಂದ್ರೆ ಶಕ್ತಿ ತುಂಬಿ ಕೊಡ್ತಾನೆ ನಮ್ಗೆ ಭಗವಂತ, ಅದರಲ್ಲಿ ಶಕ್ತಿ ತುಂಬಿ ಕೊಡ್ತಾನೆ. ಆ ಒಂದು ಚರಣಾಮೃತ ನಾವು ಸ್ವೀಕಾರ ಮಾಡಿದಾಗ ನಮ್ಮ ಹೃದಯದಲ್ಲಿರುವ ಮಾಲಿನ್ಯ ಅಂದ್ರೆ ಧೂಳು ಅಥವಾ ಗಲೀಜು ಎಲ್ಲ ಶುದ್ಧ ಹೋಗುತ್ತೆ ಅಂತ ಇಲ್ಲಿ ಪದ್ಮ ಪುರಾಣದಲ್ಲಿ ಹೇಳ್ತಾ ಇದ್ದಾರೆ. ಎಂದಿಗೂ ದಾನ ಮಾಡಲು ಸಾಧ್ಯವಾಗದ, ಎಂದಿಗೂ ದೊಡ್ಡ ತ್ಯಾಗ ಮಾಡಲು ಸಾಧ್ಯವಾಗದ, ಎಂದಿಗೂ ವೇದಗಳನ್ನು ಅಧ್ಯಯನ ಮಾಡಲು ಸಾಧ್ಯವಾಗದ, ಎಂದಿಗೂ ಭಗವಂತನನ್ನು ಪೂಜಿಸಲು ಸಾಧ್ಯವಾಗದ ವ್ಯಕ್ತಿ. ಅಂದ್ರೆ ಯಾರ್ಯಾರಿಗೆ ಭಗವಂತನ ಮೇಲೆ ಅಪನಂಬಿಕೆ ಇರುತ್ತೆ, ಅಗೌರವ ಇರುತ್ತೆ, ನಾಸ್ತಿಕರಾಗಿರ್ತಾರೆ, ಅಂದ್ರೆ ಅವರು ಏನನ್ನು ತ್ಯಾಗ ಮಾಡ್ಲಿಕ್ಕೆ ಇಷ್ಟಪಡಲ್ಲ, ಅಥವಾ ವೇದಗಳನ್ನ ಓದ್ಲಿಕ್ಕೆ ಇಷ್ಟಪಡಲ್ಲ, ಅಥವಾ ಭಗವಂತನನ್ನ ಪೂಜೆ ಮಾಡ್ಲಿಕ್ಕೂ ಇಷ್ಟಪಡಲ್ಲ, ಅಥವಾ ನಮಸ್ಕಾರ ಮಾಡ್ಲಿಕ್ಕೂ ಇಷ್ಟಪಡಲ್ಲ. ಅಂಥ ವ್ಯಕ್ತಿ ಈ ರೀತಿ ಚರಣಾಮೃತ ನಿಯಂತ್ರಿತವಾಗಿ ಸೇವನೆ ಮಾಡ್ತಾ ಇದ್ರೆ ಮಾಡದ ವ್ಯಕ್ತಿ ಮಾಡ್ತಾ ಇದ್ರೆ ದೇವಾಲಯದಲ್ಲಿ ಇರಿಸಲಾದ ಚರಣಾಮೃತವನ್ನು ಕುಡಿದರೆ ದೇವರ ರಾಜ್ಯವನ್ನು ಪ್ರವೇಶಿಸಲು ಅರ್ಹನಾಗುತ್ತಾನೆ. ಯಾರಿಗೆ ಭಗವಂತನ ಮೇಲೆ ನಂಬಿಕೆ ಇಲ್ಲ, ನಾಸ್ತಿಕರಾಗಿರ್ತಾರೆ, ಭಗವಂತನ ಬಗ್ಗೆ ಇನ್ನೂ ಅವ್ರಿಗೆ ಗೌರವ ಇಲ್ಲ, ಭಕ್ತಿ ಬರ್ತಾ ಇಲ್ಲ, ಪ್ರೀತಿ ಬರ್ತಾ ಇಲ್ಲ ಅಂದ್ರೆ ಅವರು ನಿಯಮಿತವಾಗಿ ಈ ಚರಣಾಮೃತವನ್ನ ಸ್ವೀಕಾರ ಮಾಡಿದ್ರೆ ಅವ್ರಿಗೆ ಭಗವಂತನ ರಾಜ್ಯ ಪ್ರವೇಶ ಮಾಡ್ಲಿಕ್ಕೆ ಅರ್ಹತೆ ಸಿಗುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ದೇವಾಲಯದಲ್ಲಿ ಚರಣಾಮೃತವನ್ನು ದೊಡ್ಡ ಪಾತ್ರೆಯಲ್ಲಿ ಇಡ್ತಾರೆ, ಅದನ್ನ ಭೇಟಿ ಮಾಡಿ ಗೌರವ ಸಲ್ಲಿಸಬೇಕು. ಬರುವ ಭಕ್ತರು ಬಹಳ ವಿಧೇಯತೆಯಿಂದ 3 ಹನಿ ಚರಣಾಮೃತವನ್ನು ತೆಗೆದುಕೊಂಡು ಅಲೌಕಿಕ ಆನಂದದಲ್ಲಿ ಸಂತೋಷ ಪಡುತ್ತಾರೆ. ಇದು ನಮ್ಗೆಲ್ಲ ಗೊತ್ತೇ ಇದೆ ಅಲ್ವಾ. ಅದಕ್ಕೆ ನಮ್ಗೆ ಯಾವಾಗ ತೀರ್ಥ ಪ್ರಸಾದ ಕೊಡ್ತಾರೋ ಭಕ್ತರು ಅದನ್ನ ನಾವು ಯಾವುದೇ ಸ್ಥಿತಿಯಲ್ಲಿ ಯಾವುದೇ ಪರಿಸ್ಥಿತಿಯಲ್ಲಿ ಇರ್ಲಿ ಅದನ್ನ ನಾವು ತಕ್ಷಣ ಸ್ವೀಕಾರ ಮಾಡ್ಬೇಕು. ಇಲ್ಲ ನಾವು ಆಮೇಲೆ ತಗೋತೀನಿ, ಅಲ್ಲಿಡಿ ಇಲ್ಲಿಡಿ ಅಂತ ಹೇಳ್ಬಾರ್ದಂತೆ, ತಕ್ಷಣ ಅದನ್ನ ಸ್ವೀಕಾರ ಮಾಡ್ಬೇಕು. ಯಾಕಂದ್ರೆ ಭಗವಂತನ ಪ್ರಸಾದಕ್ಕೆ ಅಷ್ಟು ಮಹಿಮೆ ಇದೆ. ಒಂದ್ಸತಿ ನಾರದರು ಅಲ್ಲಿ ಬ್ರಹ್ಮದೇವರು ಭಗವಂತನ ಪ್ರಸಾದಕ್ಕೆ ಬರ್ತಾರೆ ಜಗನ್ನಾಥ ಪುರಿನಲ್ಲಿ. ಅವಾಗ ಅಲ್ಲಿ ಪ್ರಸಾದಕ್ಕೆ ಒಂದು ನಾಯಿ ಬಾಯಿ ಹಾಕಿರುತ್ತೆ, ಆ ಒಂದು ಮಡಿಕೆಗೆ ನಾಯಿ ಬಾಯಿ ಹಾಕಿ ಆ ಪ್ರಸಾದವನ್ನ ಸ್ವೀಕಾರ ಮಾಡಿರುತ್ತೆ. ಅವಾಗ ಬ್ರಹ್ಮದೇವರು ಏನು ಇಲ್ಲ, ನಾಯಿ ಅದನ್ನ ಮುಟ್ಟಿದ್ರು ಅದಕ್ಕೆ ದೋಷ ಇಲ್ಲ, ಪ್ರಸಾದ ಅಷ್ಟು ಶುದ್ಧವಾಗಿದೆ ಅಂತ ತಗೊಂಡು ಅದೇ ಪ್ರಸಾದವನ್ನ ಅವರು ಸ್ವೀಕಾರ ಮಾಡ್ತಾರಂತೆ. ಇದನ್ನ ನಾನು ಕೇಳಿದ್ದೆ. ಇವರು ಸುಧೀರ್ ಚೈತನ್ಯ ಪ್ರಭುಜಿ ಈ ಕಥೆ ಮೂಲಕ ಹೇಳಿ ತಿಳಿಸಿದ್ರು. ಮತ್ತೆ ಧೂಪ, ನಾವು ಭಗವಂತನಿಗೆ ಧೂಪ ದೀಪ ಮಾಡ್ತೀವಲ್ವಾ, ಆರತಿ ಮಾಡ್ತೀವಿ ಊದುಬತ್ತಿಯಿಂದ ಅಥವಾ ಸಾಂಬ್ರಾಣಿಯಿಂದ. ಅದರಲ್ಲಿ ನಮ್ಗೆ ಏನ್ ಲಾಭ ಬರುತ್ತೆ? ಹರಿಭಕ್ತಿ ಸುಧೋದಲ್ಲಿ ಹೇಳಿದಾಗಿದೆ ಧೂಪ ದ್ರವ್ಯದ ಬಗ್ಗೆ ಒಂದು ಹೇಳಿಕೆ ಇದೆ. ದೇವರಿಗೆ ಅರ್ಪಿಸಿದ ಧೂಪದ ಉತ್ತಮ ಸುವಾಸನೆಯನ್ನು ಭಕ್ತರು ಆಗ್ರಹಿಸಿದಾಗ ಅವರು ಭೌತಿಕ ಮಾಲಿನ್ಯದ ವಿಷಕಾರಿ ಪರಿಣಾಮಗಳಿಂದ ಗುಣಮುಖರಾಗುತ್ತಾರೆ. ಸೂಚಿಸಲಾದ ಔಷಧೀಯ ಗಿಡ ಮೂಲಿಕೆಗಳನ್ನು ಆಗ್ರಹಿಸುವುದರಿಂದ ಹಾವಿನ ಕಡಿತದಿಂದ ಗುಣಮುಖರಾಗುವಂತೆಯೇ ಈ ಶ್ಲೋಕದ ವಿವರಣೆಯೆಂದರೆ ಕಾಡಿನಲ್ಲಿ ಕಂಡುಬರುವ ಒಂದು ಗಿಡಮೂಲಿಕೆ ಇದೆ. ಅದನ್ನು ತಜ್ಞರು ಹಾವು ಕಚ್ಚಿದ ವ್ಯಕ್ತಿಯ ಪ್ರಜ್ಞೆಯನ್ನು ಪುನರುಜ್ಜೀವನಗೊಳಿಸಲು ಬಳಸುತ್ತಾರೆ ಅಲ್ವಾ. ನಾವು
ಆಯುರ್ವೇದ ನೋಡ್ಬೋದು ಅಲ್ವಾ, ಎಲ್ಲಾರ ಮನೆಯಲ್ಲೂ ಹಿಂದಿನ ಕಾಲದಲ್ಲಿ ಧೂಪ ದೀಪದಿಂದ ಆರತಿ ಮಾಡ್ತಿದ್ರು ಭಗವಂತನಿಗೆ. ಈಗ ಅದೆಲ್ಲ ಇದು ಏನಾದ್ರೂ ಅದರಿಂದ ತೊಂದರೆ ಬರುತ್ತೆ, ಅಲರ್ಜಿ ಅಂತ ಹೇಳ್ತಾರೆ ಅಲ್ವಾ. ಆದರೆ ನಮ್ಗೆ ಅಲರ್ಜಿ ಬರ್ತಿರೋದು ಹೊರಗಡೆ ಮಾಲಿನ್ಯ. ಹರೇ ಕೃಷ್ಣ ಮಾತಾಜಿ, ಕೇಳಿಸ್ತಾ ಇಲ್ಲ ಮಾತಾಜಿ. ಒಂದು ಸುವಾಸನೆಯಿಂದ ಅವರು ಭಗವಂತನ ಸಾಮ್ರಾಜ್ಯವನ್ನೇ ಪಡಿತಾರೆ. ಅವರು ಕುಮಾರರಾಗಿಯೇ ಇರ್ತಾರೆ. ಅವರು ಭೌತಿಕ ಲೋಕಕ್ಕೆ ಯಾವತ್ತೂ ಮರಳುವುದಿಲ್ಲ. ಈ ಭೌತಿಕ ಪ್ರಪಂಚದಿಂದ ಅವರು ಯಾವಾಗ್ಲೂ ದೂರನೇ ಇರ್ತಾರೆ ಅಲ್ವಾ. ಯಾವಾಗ್ಲೂ ಭಗವಂತನ ಹತ್ರನೇ ಇದ್ದು ಅವರು ಸೇವೆ ಮಾಡ್ತಾರೆ. ಅಂಥ ಒಂದು ಇದು ಶಕ್ತಿ ಒಂದು ಹೂವುಗಳ ಸುವಾಸನೆಯಲ್ಲಿ ಇರುತ್ತೆ ಮತ್ತು ಧೂಪ ದೀಪದ ಒಂದು ಸುವಾಸನೆಯಲ್ಲಿ ಇರುತ್ತೆ ಅಂತ ಇಲ್ಲಿ ಭಕ್ತಿ ಸುಧೋದಯ ಒಂದು ಗ್ರಂಥದಲ್ಲಿ ನಮ್ಗೆ ತಿಳಿಸ್ಕೊಡ್ತಾ ಇದ್ದಾರೆ. ಮತ್ತು ದೇವರಿಗೆ ಧೂಪದ ವಾಸನೆ ಗಣಿಸಿದಾಗ ಆ ಸಮಯದಲ್ಲಿ ಅವನು ತನ್ನ ಎಲ್ಲಾ ಭೌತಿಕ ಮಾಲಿನ್ಯದಿಂದ ಗುಣಮುಖನಾಗ್ತಾನೆ. ಮತ್ತೆ ದೇವಸ್ಥಾನಕ್ಕೆ ಬರುವ ಯಾವುದೇ ಭಕ್ತನು ಯಾವಾಗಲೂ ದೇವರಾಗಿ ಏನನ್ನಾದರೂ ಅರ್ಪಿಸಬೇಕು. ಹಣ್ಣು, ಹೂವು, ಧೂಪ ದ್ರವ್ಯ ಇತ್ಯಾದಿ, ನಗದು ರೂಪ ಏನನ್ನಾದ್ರೂ ನಾವು ಅರ್ಪಣೆ ಮಾಡಬೇಕು. ಭಾರತದಲ್ಲಿ ದೇವಾಲಯಗಳಿಗೆ ಬೆಳಗ್ಗೆ ಬರೋ ಎಲ್ಲಾ ಮಹಿಳೆಯರು, ಪುರುಷರು ಎಲ್ಲರೂ ಅದನ್ನ ತಂದೇ ತರ್ತಾರೆ. ಯಾಕಂದ್ರೆ ನಾವು ಹಿರಿಯರಿಗೆ ಮತ್ತು ದೇವಾಲಯಕ್ಕೆ ಮತ್ತು ಮಕ್ಕಳಿಗೆ ನೋಡಕ್ ಹೋದಾಗ ನಾವು ಬರಿಗೈಲಿ ಹೋಗ್ಬಾರ್ದು ಅಂತಾರೆ. ಶಾಸ್ತ್ರ ಅದನ್ನ ಹೇಳ್ತಾ ಇದೆ. ಇದಕ್ಕೆ ದೇವಾಲಯದಲ್ಲಿ ಕಾಣಿಕೆ ಅಂತ ನಾವು ಕೊಡ್ಬೇಕು ಮತ್ತು ಅಲ್ಲಿ ವಿನಮ್ರರಾಗಿರ್ಬೇಕು. ಅದು ಅಮೂಲ್ಯವಾಗಿರ್ಬೇಕು. ಹೂವು, ಸ್ವಲ್ಪ ಹಣ್ಣು, ನೀರು ಸಾಧ್ಯವಾದಷ್ಟು ಅರ್ಪಿಸ್ಬೇಕು. ಅಂದ್ರೆ ಭಗವಂತ ಹೇಳ್ತಾನೆ, ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೆ ಭಕ್ತ ಪ್ರಯಚ್ಛತಿ. ಅಂದ್ರೆ ಪ್ರೀತಿಯಿಂದ ನನ್ಗೆ ಒಂದು ಹೂವು, ಹಣ್ಣು ಅಥವಾ ನೀರು, ಒಂದು ತುಳಸಿ ಎಲೆ ಅರ್ಪಣೆ ಮಾಡಿದ್ರು ಅದನ್ನ ನಾನು ಸ್ವೀಕಾರ ಮಾಡ್ತೀನಿ ಅಂತ ಭಗವಂತ ಭಗವದ್ಗೀತೆನಲ್ಲಿ ಹೇಳ್ತಾ ಇದ್ದಾನೆ. ಅದನ್ನ ಅರ್ಪಿಸಿದ್ರಿಂದ ಬೆಳಿಗ್ಗೆ ನಾವು ದೇವರಿಗೆ ಏನನ್ನಾದರೂ ಅರ್ಪಿಸಲು ಭಕ್ತನು ಧೂಪದ ಪರಿಮಳ ಅನುಭವಿಸುವುದು ಖಚಿತ. ಯಾಕಂದ್ರೆ ಇದನ್ನೆಲ್ಲ ನಾವು ಇಸ್ಕಾನ್ ಸಂಸ್ಥೆ ಸೆಂಟರ್ ನಲ್ಲಿ ಇದನ್ನ ನಾವು ಬೆಳಗಿನ ಮಂಗಳಾರತಿ ಸಮಯದಲ್ಲಿ ಇದನ್ನ ನಾವು ಎಲ್ಲವನ್ನು ಸ್ವೀಕಾರ ಮಾಡಬಹುದು. ಅದಕ್ಕೆ ಇಲ್ಲಿ ಕೃಷ್ಣ ಭಕ್ತರು ಯಾವಾಗ್ಲೂ ಶುದ್ಧ ಭಕ್ತರು ತುಂಬಾ ಆರೋಗ್ಯವಾಗಿ ಕಳೆಕಳೆಯಾಗಿ ಒಂದು ದೈವಿ ಕಳೆಯಿಂದ ಇರ್ತಾರೆ. ಅವರು ಎಲ್ಲ ಪಾಪ ಕರ್ಮಗಳಿಂದ ಮುಕ್ತರಾಗಿರ್ತಾರೆ. ಯಾಕೆ ಅವರು ಸದಾ ಭಗವಂತನ ಪ್ರಸಾದವನ್ನೇ ಸ್ವೀಕಾರ ಮಾಡ್ತಾರೆ, ಆಗ್ರಹಣೆ ಮಾಡ್ತಾರೆ ಮತ್ತು ಯಜ್ಞಶಿಷ್ಟ ಭಗವಂತನ ಪ್ರಸಾದವನ್ನೇ ಅವರು ಸ್ವೀಕಾರ ಮಾಡ್ತಿರ್ತಾರೆ. ಎಲ್ಲ ಒಂದು ಪಾಪಗಳಿಂದ ಅವರು ಮುಕ್ತರಾಗಿರ್ತಾರೆ. ಮತ್ತೆ ತಂತ್ರಶಾಸ್ತ್ರದಲ್ಲಿ ಹೇಳಿದೆ, ದೇವಾಲಯದಲ್ಲಿ ಅರ್ಪಿದ ಮಾಲೆಯ ವಾಸನೆಯು ಮೂಗಿನ ಹೊಳ್ಳೆಗಳನ್ನು ಪ್ರವೇಶಿಸಿದರೆ ತಕ್ಷಣವೇ ಅವನ ಪಾಪ ಚಟುವಟಿಕೆಗಳ ಬಂಧನವು ನಿವಾರಣೆಯಾಗುತ್ತದೆ. ಯಾಕಂದ್ರೆ ನಮ್ಮ 2 ಮೂಗಿನ ಹೊಳ್ಳೆಗಳಿಂದ ಹೂವಿನ ಒಂದು ಸುವಾಸನೆಯನ್ನು ಸ್ವೀಕಾರ ಮಾಡ್ತೀವಿ ಅಲ್ವಾ, ದಿನನಿತ್ಯ ಮಂಗಳಾರತಿ ಸಮಯದಲ್ಲಿ. ಅದನ್ನ ನಾವು ಸ್ವೀಕಾರ ಮಾಡ್ತೀವಿ. ಪವರ್ ಬಂದಿದೆ ನೋಡು. ಹರೇ ಕೃಷ್ಣ ಮಾತಾಜಿ. ಪವರ್ ಬಂದಿದೆ ಮಾತಾಜಿ, ಕ್ಯಾಮ್ರಾ ಆನ್ ಮಾಡಿ. ಓಕೆ ಮಾತಾಜಿ, ಹರೇ ಕೃಷ್ಣ. ಇಲ್ಲಿ ನಾವು ಹೂವಿನ ಪರಿಮಳವನ್ನು ಸ್ವೀಕಾರ ಮಾಡಿದಾಗ ನಮ್ಮ ಪಾಪದ ಚಟುವಟಿಕೆಗಳ ಬಂಧನ ನಿವಾರಣೆ ಆಗತ್ತೆ. ಒಬ್ಬ ವ್ಯಕ್ತಿ ಯಾವುದೇ ಪಾಪ ಚಟುವಟಿಕೆಗಳನ್ನು ಹೊಂದಿಲ್ಲದಿದ್ದರೂ ಸಹ ಅಂತಹ ಹೂವುಗಳ ಅವಶೇಷಗಳನ್ನು ವಾಸನೆ ಮಾಡುವ ಮೂಲಕ ಒಬ್ಬ ವ್ಯಕ್ತಿಯು ಮಾಯಾವಾದಿ, ನಿರಾಕಾರವಾದಿ ವ್ಯಕ್ತಿಯಿಂದ ಅವನಿಂದ ಅವನು ಮುನ್ನಡೆಯಬಹುದು. ಇದಕ್ಕೆ ಹಲವಾರು ನಿದರ್ಶನಗಳಿವೆ. ಅವುಗಳಲ್ಲಿ ಪ್ರಮುಖವಾದದ್ದು 4 ಕುಮಾರರ ಪ್ರಗತಿ. ಅವರು ನಿರಾಕಾರ ಮಾಯಾವಾದಿಗಳಾಗಿದ್ದರು. ಆದರೆ ದೇವಾಲಯದಲ್ಲಿ ಹೂವುಗಳು ಮತ್ತು ಧೂಪ ದ್ರವ್ಯಗಳ ಅವಶೇಷಗಳನ್ನು ವಾಸನೆ ಮಾಡಿದ ನಂತರ ಅವರು ಭಕ್ತರಾದರು. ಅದೇ 4 ಕುಮಾರರು, ಸನಕ ಸನಂದ ಸನತ್ ಕುಮಾರರು. ಮತ್ತು ಮೇಲಿನ ಶ್ಲೋಕದಿಂದ ಮಾಯಾವಾದಿಗಳು, ನಿರಾಕಾರರು ಹೆಚ್ಚು ಕಡಿಮೆ ಕಲುಷಿತರಾಗಿದ್ದಾರೆ ಎಂದು ತೋರುತ್ತದೆ. ಅವರು ಶುದ್ಧರಲ್ಲ. ಯಾಕಂದ್ರೆ ಅವ್ರಿಗೆ ಭಗವಂತನಿಗೆ ರೂಪನೇ ಇಲ್ಲ, ನಿರಾಕಾರ, ಅವರು ಬ್ರಹ್ಮ ಜ್ಯೋತಿ, ಒಂದು ಜ್ಯೋತಿ ಸ್ವರೂಪ ಇದ್ದಾನೆ ಅಂತ ಅವರು ಆ ರೀತಿ ನಂಬಿರ್ತಾರೆ. ಅದಕ್ಕೆ ನಮ್ಗೆ ಶ್ರೀಮದ್ ಭಾಗವತದಲ್ಲಿ ದೃಢೀಕರಿಸಿದೆ ಅದರ ಬಗ್ಗೆ. ಪಾಪ ಕರ್ಮಗಳ ಎಲ್ಲಾ ಪ್ರತಿಕ್ರಿಯೆಗಳನ್ನು ತೊಳೆದು ಹಾಕಿಕೊಳ್ಳದವನು ಶುದ್ಧ ಭಕ್ತನಾಗಲು ಸಾಧ್ಯವಿಲ್ಲ. ನಮ್ಮಿಂದ ಯಾವಾಗ ಪಾಪಕದ ಕರ್ಮಗಳು ಎಲ್ಲ ಶುದ್ಧ ಆಗೋ ತನಕ ನಮ್ಗೆ ಭಗವಂತನ ಒಂದು ಶುದ್ಧ ಭಕ್ತನಾಗ್ಲಿಕ್ಕೆ ಅರ್ಹತೆ ಇಲ್ಲ. ಆ ಶುದ್ಧ ಆಗ್ಲಿಕ್ಕೆ ನಮ್ಗೆ ಏನ್ ಕೊಟ್ಟಿದ್ದಾರೆ ಶೀಲ ಪ್ರಭುಪಾದರು? 4 ನಿಯಂತ್ರಕ ತತ್ವಗಳನ್ನ ಕೊಟ್ಟಿದ್ದಾರೆ. ಯಾವ್ದದು? ಮದ್ಯಪಾನ, ಜೂಜಾಟ, ಮಾಂಸಾಹಾರ ಮತ್ತು ಅನೈತಿಕ ಸಂಬಂಧ. ನಾವು ಇದನ್ನ ಯಾವಾಗ ಸ್ವಲ್ಪ ಸ್ವಲ್ಪವಾಗಿ ನಾವು ಇದನ್ನ ಬಿಡ್ಲಿಕ್ಕೆ ಪ್ರಯತ್ನ ಮಾಡ್ತೀವೋ ಅವಾಗ ನಮ್ಗೆ ಭಗವಂತನ ಒಂದು ಸೇವೆ ಸಿಗ್ಬೋದು, ಅಥವಾ ಭಕ್ತರು ಸಿಗ್ಬೋದು, ಅಥವಾ ಹರಿನಾಮ ಸಿಗುತ್ತೆ, ಅಥವಾ ನಮ್ಗೆ ಕೃಷ್ಣನೇ ಸಿಕ್ಬಿಡ್ತಾನೆ. ಯಾಕಂದ್ರೆ ಇದು ಪಾಪಗಳ ಮೂಲ.
ಪಾಪಗಳು ಉಗಮವಾಗದೆ ಈ 4 ನಿಯಂತ್ರಕ ತತ್ವಗಳಿಂದ. ಮತ್ತೆ ಇಲ್ಲಿ ಹೇಳ್ತಾ ಇದ್ದಾರೆ, ಶುದ್ಧ ಭಕ್ತನಿಗೆ ದೇವೋತ್ತಮ ವ್ಯಕ್ತಿತ್ವದ ಶ್ರೇಷ್ಠತೆಯ ಬಗ್ಗೆ ಯಾವುದೇ ಸಂದೇಹವಿರುವುದಿಲ್ಲ. ನಮ್ಗೆಲ್ಲ ಸಂದೇಹ ಅನುಮಾನ ಇರಬಹುದು, ಆದರೆ ಇನ್ನು ಶುದ್ಧವಾದ ಭಕ್ತನಿಗೆ ಭಗವಂತನಲ್ಲಿ ಅಷ್ಟು ದೃಢವಾದ ವಿಶ್ವಾಸ ನಂಬಿಕೆ ಇರುತ್ತೆ. ಭಗವಂತ ನಮ್ಗೆ ಯಾವತ್ತೂ ಕೈ ಬಿಡಲ್ಲ. ಅವನಿಗೆ ಎಲ್ಲ ಭಾರ ಹಾಕ್ಬಿಡ್ತಾರೆ, ಎಲ್ಲ ಭಗವಂತನಿಗಾಗಿ ಅವರು ಅರ್ಪಣೆ ಮಾಡಿರ್ತಾರೆ. ಹೀಗಾಗಿ ಅವನು ಕೃಷ್ಣ ಪ್ರಜ್ಞೆ ಮತ್ತು ಭಕ್ತಿ ತನ್ನನ್ನು ತೊಡಗಿಸಿಕೊಂಡಿರ್ತಾನೆ. ಇದೇ ರೀತಿಯ ಹೇಳಿಕೆ ಅಗಸ್ತ್ಯ ಸಂಹಿತೆಯಲ್ಲಿ, ಇದೇ ನಮ್ಮ ಹೂವಿನ ಹೊಳ್ಳೆಗಳ ಕಲ್ಮಶಗಳನ್ನು ಶುದ್ಧೀಕರಿಸಲು ನಾವು ದೇವಾಲಯದಲ್ಲಿ ಕೃಷ್ಣನಿಗೆ ಅರ್ಪಿತ ಹೂವುಗಳ ಅವಶೇಷಗಳನ್ನು ವಾಸನೆ ಮಾಡಲು ಪ್ರಯತ್ನಿಸಬೇಕು. ಅದಕ್ಕೆ ನಾವು ಇಸ್ಕಾನ್ ಸಂಸ್ಥೆಗೆ ಕೃಷ್ಣ ಪ್ರಜ್ಞೆಗೆ ಬಂದ್ರೆ ಸಾಕು, ನಾವು ಒಬ್ಬ ಹರಿನಾಮ ತಗೊಂಡ್ರೆ ಸಾಕು, ನಮ್ಗೆ ಎಲ್ಲ ಶಾಸ್ತ್ರಗಳ ತಿರುಳು ನಮ್ಗೆ ಸಿಗುತ್ತೆ. ಯಾವ್ಯಾವ ಶಾಸ್ತ್ರಗಳಲ್ಲಿ ಏನೇನು ಮುಖ್ಯವಾದ ಶ್ಲೋಕಗಳಿದೆಯೋ ಅದರ ಒಂದು ಅರ್ಥ, ಅನುವಾದ, ಭಾವಾರ್ಥ ನಮಗೆ ಗೊತ್ತಾಗ್ಬಿಡುತ್ತೆ. ಅದಕ್ಕೆ ಎಲ್ಲ ವೇದಗಳ, ಪುರಾಣಗಳ, ಉಪನಿಷತ್ತುಗಳ ಸಾರನೆ ನಮ್ಗೆ ಕೃಷ್ಣ ಪ್ರಜ್ಞೆಯಲ್ಲಿ ಸಿಗುತ್ತೆ. ಅದಕ್ಕೆ ನಾವು ಆದಷ್ಟು ನಾವು ಕೃಷ್ಣ ಪ್ರಜ್ಞೆ ಪ್ರತಿಯೊಬ್ರು ಬರ್ಬೇಕು ಮತ್ತು ಹರಿನಾಮ ತಗೋಬೇಕು. ಭಗವದ್ ಭಕ್ತರ ಸಂಘದಲ್ಲಿ ಯಾವಾಗ್ಲೂ ಇದೆ, ನಾವು ಸೇಫ್ ಆಗಿರ್ತೀವಿ. ಅಂದ್ರೆ ನಾವು ಭೌತಿಕ ಒಂದು ಬಂಧನದಿಂದ ಮುಕ್ತರಾಗ್ತೀವಿ. ಅಭಕ್ತರ ಸಂಘ ನಾವು ಆದಷ್ಟು ತ್ಯಾಗ ಮಾಡ್ಬೇಕು, ಭಕ್ತರ ಸಂಘನೇ ಇರ್ಬೇಕು ಅನ್ನೋದನ್ನ ನಾವು ತಿಳ್ಕೋಬೇಕು. ಮತ್ತು ದೇವರನ್ನ ಮುಟ್ಟುವುದು, ವಿಷ್ಣು ಧರ್ಮೋತ್ತರದಲ್ಲಿ ಭಗವಂತನ ಪಾದ ಕಮಲಗಳನ್ನು ಸ್ಪರ್ಶಿಸುವ ಬಗ್ಗೆ ಒಂದು ಹೇಳಿಕೆ ಇದೆ. ವೈಷ್ಣವ ದೀಕ್ಷೆ ಪಡೆದು ಕೃಷ್ಣ ಪ್ರಜ್ಞೆಯಲ್ಲಿ ಭಕ್ತಿ ಸೇವೆಯನ್ನು ಮಾಡುತ್ತಿರುವ ವ್ಯಕ್ತಿಗೆ ಮಾತ್ರ ದೇವರ ದೇಹವನ್ನು ಸ್ಪರ್ಶಿಸುವ ಹಕ್ಕಿದೆ. ಅದಕ್ಕೋಸ್ಕರ ಅಲ್ವಾ ದೀಕ್ಷೆ ತಗೊಳ್ಳಿ, ಭಗವಂತನ ಸೇವೆ ಮಾಡಿ ಅಂತ ನಮ್ಗೆ ಹಿರಿಯ ಭಕ್ತರು, ಶಿಕ್ಷಾಗುಗಳೆಲ್ಲ ಹೇಳ್ತಾರೆ. ಆದರೆ ನಾವು ಅಜ್ಞಾನದಿಂದ ನಾವು ಕೂಡ ದೇವರಿಟ್ಟಿದೀವಿ, ದೇವ್ರ ಪೂಜೆ ಮಾಡ್ತೀವಿ, ಇದಕ್ಕೆಲ್ಲ ಏನ್ ನಿಯಮ ಇದೆ ಅಂತ ನಮ್ಗೆ ಗೊತ್ತಿರಲ್ಲ. ನಾವು ಯಾವಾಗ ಕೃಷ್ಣ ಪ್ರಜ್ಞೆಗೆ ಬರ್ತೀವಿ, ನಿಜವಾದ ಶಾಸ್ತ್ರ ಏನು, ನಿಜವಾದ ನಿಯಮವೇನು, ದೇವರು ಯಾರು, ದೇವರನ್ನ ನಾವು ಯಾವ ರೀತಿ ಮುಟ್ಟಿ ಆರಾಧನೆ ಮಾಡ್ಬೇಕು, ಪೂಜೆ ಮಾಡ್ಬೇಕು ಅನ್ನೋದನ್ನ ನಾವು ಶಾಸ್ತ್ರಗಳನ್ನ, ನಿಯಮಗಳ ತಿಳ್ಕೊಂಡು ಮಾಡಿದಾಗ ಅದಕ್ಕೊಂದು ಅರ್ಥ ಇದೆ ಅಂತ ನಮ್ಗೆ ಗೊತ್ತಾಗುತ್ತೆ. ಅದು ಗೊತ್ತಿಲ್ಲದೆ ಅವಿಧಿ ಪೂರ್ವಕವಾಗಿ ನಾವು ಮಾಡ್ತಿದೀವಿ ಹೊರತು ವಿಧಿ ಪೂರ್ವಕವಾಗಿ ಅಂದ್ರೆ ನಿಯಮವನ್ನ ನಾವು ಪಾಲನೆ ಮಾಡ್ತಾ ಇಲ್ಲ. ಆ ನಿಯಮನ ಪಾಲನೆ ಮಾಡ್ಲೇಬೇಕು. ಇನ್ನು ತುಂಬಾ ಇದೆ. ನಾವು ಭಕ್ತಿ ರಸಾಮೃತ ಸಿಂಧು ನೋಡ್ಬೋದು, ಅಥವಾ ಶ್ರೀಮದ್ ಭಾಗವತ ಗ್ರಂಥ 7ನೇ ಸ್ಕಂದ 5ನೇ ಅಧ್ಯಾಯದಲ್ಲಿ ನೋಡ್ಬೋದು ಭಕ್ತಿಯ ತತ್ವಗಳು. ಯಾವ ರೀತಿ ನಾವು ನಿಯಮವನ್ನ ಪಾಲನೆ ಮಾಡ್ಬೇಕು ವಿಗ್ರಹಾರಾಧನೆ ಮಾಡೋದಕ್ಕೆ ಅನ್ನೋದನ್ನ ನಾವು ತಿಳ್ಕೊಬಹುದು. ಈ ರೀತಿ ಹೇಳಲಾಗಿ ಸ್ಪರ್ಶಿಸುವ ಅಂದ್ರೆ ಭಗವಂತನನ್ನ ಸ್ಪರ್ಶ ಮಾಡೋದು. ಆದರೆ ಪಂಡ್ರಾಪುರ ಅನ್ನೋದು ಒಂದು ಗುಪ್ತ ವೃಂದಾವನ ಅಂತ ಹೇಳ್ತಾರೆ. ನಮ್ಗೆ ಪ್ರೇಮದಾತ್ರಿ ಮಾತಾಜಿ ತುಂಬಾ ಚೆನ್ನಾಗಿ ಅದರ ಒಂದು ಯಾತ್ರೆಯನ್ನ ಮಾಡಿಸಿದ್ರು. ಪಂಡ್ರಾಪುರ, ತುಳಜಾಪುರ ಅಲ್ಲಿ ಹೇಳ್ತಾರೆ, ಅವರೇ ಹೇಳಿದ್ದು ಗುಪ್ತ ವೃಂದಾವನ ಅಂತ. ಅಲ್ಲಿ ಯಾವುದು ಶಬ್ದ ತರಂಗಗಳು ಯಾವಾಗ್ಲೂ ಅಲ್ಲಿ ನಾಮಸ್ಮರಣೆ ಆಗ್ತಾ ಇರುತ್ತೆ. ಅಲ್ಲಿ ಒಂದೇ ಒಂದು ಆ ಸ್ಥಳದಲ್ಲಿ ನಾವು ಭಗವಂತನಿಗೆ ಮುಟ್ಟಿ ನಮಸ್ಕಾರ ಮಾಡುವುದು, ಆ ಒಂದು ಅವಕಾಶ ನಮ್ಗೆ ಅಲ್ಲಿ ಸಿಗುತ್ತೆ. ಸಾಕ್ಷಾತ್ ಭಗವಂತನ ಒಂದು ಸ್ಪರ್ಶ ಮಾಡುವ ಒಂದು ಅವಕಾಶ ಅಲ್ಲಿ ನಮ್ಗೆ ಪಂಡ್ರಾಪುರದಲ್ಲಿ ಸಿಗುತ್ತೆ, ಮತ್ತೆ ಎಲ್ಲೂ ಸಿಗಲ್ಲ. ಅಥವಾ ನಾವು ಮನೆಯಲ್ಲಿ ಡೈಟಿಸ್ ಇಟ್ಕೊಂಡು ನಾವು ಮುಟ್ಟಿ ಅದನ್ನ ಆರಾಧನೆ ಮಾಡುವುದು, ಪೂಜೆ ಮಾಡುವುದು, ಭಕ್ತಿ ಸೇವೆ ಮಾಡುವುದು. ಇಲ್ಲಿ ಈ ರೀತಿ ಹೇಳಿದೆ. ಭಾರತದಲ್ಲಿ ಗಾಂಧಿಯವರ ರಾಜಕೀಯ ಚಳುವಳಿ ಸಮಯದಲ್ಲಿ ಆಂದೋಲನ ಇತ್ತು. ಏಕೆಂದರೆ ಬೀದಿ ಗುಡಿಸುವವರು ಮತ್ತು ಚಂಡಾಲರಂತ ಕೆಳಜಾತಿಯ ಪುರುಷರು ವೈದಿಕ ವ್ಯವಸ್ಥೆಯ ಪ್ರಕಾರ ದೇವಾಲಯಕ್ಕೆ ಪ್ರವೇಶಿಸುವುದು ನಿಷೇಧಿಸಲಾಗಿದೆ. ಯಾಕಂದ್ರೆ ಈ ಕಲಿಯುಗದಲ್ಲಿ ನಾವು ಶೂದ್ರರ ವಂಶದಲ್ಲೇ ಹುಟ್ಲಿ, ಅವನು ಬ್ರಾಹ್ಮಣರ ನಿಯಮವನ್ನು ಪಾಲನೆ ಮಾಡಿ ಭಗವಂತನ ಆರಾಧನೆ ಮಾಡಿ ಭಗವಂತನ ನಾಮಸ್ಮರಣೆ ಮಾಡ್ದ ಅಂದ್ರೆ, ಭಕ್ತಿಯ ತತ್ವಗಳ ಅನುಸರಿಸಿದ ಅಂದ್ರೆ ಅವನು ನಿಜವಾದ ಬ್ರಾಹ್ಮಣ. ಆದರೆ ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿ ಅವನು ಯಾವುದೇ ಬ್ರಾಹ್ಮಣರ ಒಂದು ನಿಯಮಗಳನ್ನ ಪಾಲನೆ ಮಾಡದೆ ಹೋದ್ರೆ ಅವನು ಕ್ಷೂದ್ರನೇ ಅಂತ ನಮ್ಗೆ ಚೈತನ್ಯ ಮಹಾಪ್ರಭುಗಳು ಹೇಳಿದ್ದಾರೆ. ಚೈತನ್ಯ ಚರಿತಾಮೃತದಲ್ಲಿ ಅದರ ಬಗ್ಗೆ ಹೇಳಿದೆ. ಈ ರೀತಿ ಇಲ್ಲಿ ಕೂಡ ಹೇಳ್ತಾ ಇದ್ದಾರೆ, ಯಾವುದೇ ಕುಟುಂಬ ಜನಿಸಿದ ಪುರುಷನನ್ನು ನಿಷೇಧಿಸಲಾಗುವುದಿಲ್ಲ, ಆದರೆ ಅವನನ್ನು ಶುದ್ಧೀಕರಿಸಬೇಕು. ಯಾಕಂದ್ರೆ ನಮ್ಮಲ್ಲಿ ಇದೆ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ. ಅದೆಲ್ಲ ಶುದ್ಧ ಆಗ್ಬೇಕು ಅಂದ್ರೆ ನಾವು ಭಗವಂತನ ನಾಮಸ್ಮರಣೆಯನ್ನ ಮಾಡ್ತಾನೆ ಇರ್ಬೇಕು, ಮತ್ತು ಭಗವಂತನ ಪ್ರಸಾದ ಸ್ವೀಕಾರ ಮಾಡ್ಬೇಕು, ಮತ್ತು ಭಗವಂತನ ಶುದ್ಧ ಭಕ್ತರ ಸಂಘ ಮಾಡ್ಬೇಕು, ಮತ್ತು ನಾವು ಯಾತ್ರಾ ಸ್ಥಳಗಳಿಗೆ, ಧಾಮಗಳಿಗೆ ಹೋಗ್ತಾ ಇರ್ಬೇಕು. ಅವಾಗ ನಾವು ಶುದ್ಧ ಆಗ್ಬೋದು. ಈ ಒಂದು 5 ನಿಯಮಗಳನ್ನ ನಾವು ಪಾಲನೆ, ಯಾಕಂದ್ರೆ ಹಲವಾರು ನಿಯಮಗಳಿದೆ, 70, 80, 100 ನಿಯಮಗಳಿದೆ. ಆದರೆ ಮುಖ್ಯವಾದ ಈ 5 ನಿಯಮಗಳನ್ನ ನಾವು ಪಾಲನೆ ಮಾಡ್ಬೇಕು ಅಂತ ನಾವು ಭಕ್ತಿ ರಸಾಮೃತ ಸಿಂಧುವಿನಲ್ಲಿ ನಾವು ಅದನ್ನ ತಿಳ್ಕೋಬಹುದು. ಈ ಶುದ್ಧೀಕರಣ ಪ್ರಕ್ರಿಯೆಯನ್ನು ಅಳವಡಿಸಿಕೊಳ್ಬೇಕು.
ಕಾಲ್ಪನಿಕ ಹೆಸರಿನಿಂದ ಅವುಗಳನ್ನು ಸ್ವಚ್ಛಗೊಳಿಸಲು ಬಯಸಿದ್ದರು ಮತ್ತು ಅದರಿಂದ ದೇವಾಲಯದ ಮಾಲೀಕರು ಮತ್ತು ಗಾಂಧಿ ಅದೆಲ್ಲ ಬೇಡ, ಇನ್ನು ಸಮಯ ಆಗ್ತಾ ಇದೆ. ಮತ್ತೆ ನಾವು ದೇವರನ್ನ ನೋಡುವುದು, ಯಾವ ರೀತಿ ನೋಡಬಹುದು ದೇವರನ್ನ? ವರಾಹ ಪುರಾಣದಲ್ಲಿ ದೇವಾಲಯದಲ್ಲಿ ಶ್ರೀಕೃಷ್ಣನ ದರ್ಶನವನ್ನು ಹೊಗಳುವ ಹೇಳಿಕೆ ಇದೆ. ಅಲ್ಲಿ ಒಬ್ಬ ಭಕ್ತನು ಹೀಗೆ ಹೇಳ್ತಾನೆ, ನನ್ನ ಪ್ರೀತಿಯ ವಸುಂಧರ, ವೃಂದಾವನಕ್ಕೆ ಹೋಗಿ ಗೋವಿಂದ ದೇವರ ಮೂರ್ತಿಯನ್ನು ನೋಡುವ ಯಾವುದೇ ವ್ಯಕ್ತಿಯು ಯಮರಾಜನ ಆಸ್ಥಾನದಿಂದ ಮುಕ್ತನಾಗಿರುತ್ತಾನೆ. ಅಂದ್ರೆ ನಾವು ನೋಡದೆ ಇರ್ಬೋದು ಭಗವಂತನಿಗೆ, ಆದ್ರೆ ಭಗವಂತ ನಮ್ಮನ್ನ ನೋಡ್ತಾನೆ ಇರ್ತಾನೆ. ಯಾಕಂದ್ರೆ ಈಗ ಹೋದ್ವಾರ ತಾನೇ ನಮ್ಮ ತಂದೆ ಅವರ ಮೊಮ್ಮಕ್ಕಳ ಜೊತೆ ತಿರುಮಲ ಬೆಟ್ಟಕ್ಕೆ ಹೋಗಿದ್ರು, ತಿರುಪತಿಗೆ ಹೋಗಿದ್ರು. ಆದ್ರೆ ನಮ್ಮ ತಂದೆಗೆ 2 ಕಣ್ಣಿನ ದೋಷ ಇದೆ. ಅಂದ್ರೆ ಒಂದು ಕಣ್ಣು ಡೆಡ್, ಕಾಣದೇ ಇಲ್ಲ. ಆದ್ರೂ ಒಂದು ಕಣ್ಣು ಅದು ಮಂಜು, ಸರಿಯಾಗಿ ಕಾಣಲ್ಲ. ಆದ್ರೂ ಅವರಿಗೆ ನಮ್ಮ ಮಕ್ಕಳು ಅಂದ್ರೆ ದೀಪು, ಸಚಿನ್ ಇಬ್ರು ಮೊಮ್ಮಕ್ಕಳು ಅವರಿಗೆ ಕರ್ಕೊಂಡು ಹೋಗಿ ಯಾತ್ರೆ ಮಾಡಿಸಿ ಕರ್ಕೊಂಡ್ ಬಂದಿದ್ದಾರೆ. ಅವ್ರಿಗೆ ಸೀನಿಯರ್ ಸಿಟಿಜನ್ ಅಲ್ವಾ, ನೇರವಾಗಿ ಅರ್ಧ ಗಂಟೆಯಲ್ಲಿ ಅವ್ರಿಗೆ ತಿರುಮಲ ಬೆಟ್ಟಕ್ಕೆ ಕರ್ಕೊಂಡು ಹೋಗಿ ಅಲ್ಲಿ ಅರ್ಧ ಗಂಟೆಯಲ್ಲಿ ಹೋಗಿ ದರ್ಶನ ಮಾಡಿಸ್ತಾರೆ. ಮಾಡಿದಾಗ ನಾನು ನೋಡೇ ಇಲ್ಲ ಕಣಮ್ಮ, ದೇವ್ರೇ ನಂಗೆ ಸರಿಯಾಗಿ ಕಾಣಲ್ಲ ಅಂದ್ರು. ಆದ್ರೆ ನಾನ್ ಹೇಳ್ದೆ, ನೀವು ದೇವರನ್ನ ನೋಡದೆ ಇರುವುದಪ್ಪ, ಆದ್ರೆ ದೇವ್ರು ನಿಮ್ಗೆ ಸದಾ ನೋಡ್ತಿರ್ತಾನೆ ಅನ್ನೋದು. ಈ ರೀತಿ ಇಲ್ಲಿ ಹೇಳ್ತಾ ಇದಾರೆ. ಅಂದ್ರೆ ನನ್ನ ಕ್ಷಮಿಸಿ, ವೈಯಕ್ತಿಕ ವಿಷಯ ಹೇಳ್ಬೇಕಾಗಿತ್ತು, ಅದರ ಉದಾಹರಣೆಗೋಸ್ಕರ ಹೇಳ್ದೆ. ಇದೇ ರೀತಿ ನಮ್ಮ ಸಂಬಂಧದಲ್ಲಿ ಇದೆಲ್ಲ ಆಗ್ತಾ ಇರುತ್ತೆ, ಆದ್ರೆ ನಮ್ಗೆ ಅದು ಅರ್ಥ ಆಗಲ್ಲ. ಇಲ್ಲಿ ಹೇಳ್ತಾರೆ, ಯಾವಾಗ ನಾವು ಮೂರ್ತಿ ದರ್ಶನ ಮಾಡ್ತೀವಿ ಸಾಕ್ಷಾತ್, ಯಾಕಂದ್ರೆ ಮೂರ್ತಿ ಕಲ್ಲಲ್ಲ, ಅಲ್ಲಿ ಭಗವಂತ ಜೀವಂತ ಇದ್ದಾನೆ. ಯಾಕಂದ್ರೆ ನಾವು ಏನಾದ್ರೂ ಅರ್ಪಣೆ ಮಾಡ್ತೀವಿ, ಹಾಕ್ತಿವಿ, ಅದು ಪ್ರಸಾದ ರೂಪವಾಗಿ ಬರುತ್ತೆ ಅಂದ್ರೆ ಭಗವಂತ ಅಲ್ಲಿ ಇದ್ದಾನೆ ತಾನೆ ಅಂತ ಅರ್ಥ ಅಲ್ವಾ? ಅದೇ ರೀತಿ ದೇವತೆಗಳು ವಾಸಿಸುವ ಅತ್ಯುನ್ನತ ಗ್ರಹ ವ್ಯವಸ್ಥೆಯನ್ನು ಪ್ರವೇಶಿಸಲು ಅನುಮತಿಸಲ್ಪಡುತ್ತಾನೆ. ಯಾವಾಗ ನಾವು ಭಗವಂತನಿಗೆ ನೋಡ್ತೀವಿ, ಆರಾಧನೆ ಮಾಡ್ತೀವಿ, ವಿಗ್ರಹ ಆರಾಧನೆ ಮಾಡ್ತೀವಿ, ಅವಾಗ ನಮ್ಗೆ ಅಲ್ಲಿ ಒಂದು ಪ್ರಮೋಷನ್ ಸಿಗುತ್ತೆ. ಎಲ್ಲಿ? ಭಗವಂತನ ಸಾಮ್ರಾಜ್ಯ ಗೋಲೋಕ ಧಾಮಕ್ಕೆ ಹೋಗುವ ಒಂದು ಅರ್ಹತೆ ಸಿಗುತ್ತೆ, ಸಮರ್ಥನೆ. ಇದರರ್ಥ ಜಿಜ್ಞಾಸೆಯಿಂದ ವೃಂದಾವನಕ್ಕೆ ಹೋಗುವ ಮತ್ತು ಆಕಸ್ಮಿಕವಾಗಿ ದೇವಾಲಯವನ್ನು, ವಿಶೇಷವಾಗಿ ಗೋವಿಂದ ದೇವರ ದೇವಾಲಯವನ್ನು ನೋಡುವ ಸಾಮಾನ್ಯ ವ್ಯಕ್ತಿಯು ಸಹ ಅವನು ಆಧ್ಯಾತ್ಮಿಕ ರಾಜ್ಯಕ್ಕೆ ಏರಿಸಲ್ಪಡದಿದ್ದರೂ ಸಹ ಉನ್ನತ ಗ್ರಹ ವ್ಯವಸ್ಥೆಗಳಿಗೆ ಬಡ್ತಿಯನ್ನು ಪಡೆಯುತ್ತಾನೆ. ಇದರರ್ಥ ವೃಂದಾವನದಲ್ಲಿ ಗೋವಿಂದನ ಮೂರ್ತಿಯನ್ನು ಭೇಟಿ ಮಾಡುವುದರಿಂದ ಒಬ್ಬರು ಧಾರ್ಮಿಕ ಜೀವನದಲ್ಲಿ ಉನ್ನತರಾಗುತ್ತಾರೆ. ಯಾರು ನಾಸ್ತಿಕರಾಗಿರ್ತಾರೆ, ಯಾರು ಭಕ್ತಿಗೆ ಬಂದೇ ಇರಲ್ಲ, ಇಷ್ಟಪಡಲ್ಲ, ಅವ್ರಿಗೆ ಈ ರೀತಿ ನಾವು ಯಾತ್ರಾ ಸ್ಥಳಗಳಿಗೆ ಕರೆದುಕೊಂಡು ಹೋದಾಗ ಆ ಒಂದು ಸ್ಥಳದ ಮಹಿಮೆಯಿಂದ, ಆ ಭಗವಂತನ ದರ್ಶನದಿಂದ ಅವರಿಗೆ ಭಗವಂತನ ಸಾಮ್ರಾಜ್ಯ ಸೇರೋ ಒಂದು ಅವಕಾಶ ಒಂದಲ್ಲ ಒಂದು ಜನ್ಮದಲ್ಲಿ ಸಿಗುತ್ತೆ ಅಂತ ಇಲ್ಲಿ ನಮ್ಗೆ ವರಾಹ ಪುರಾಣದಲ್ಲಿ ಉಲ್ಲೇಖ ಇದೆ. ಮತ್ತು ಭಗವಂತನಿಗೆ ಆರತಿ, ಇದೊಂದು ಕೊನೆಯದು. ಭಗವಂತನಿಗೆ ಆರತಿ ಮತ್ತು ಆಚರಣೆಗಳು ಯಾಕೆ ಮಾಡ್ಬೇಕು, ಇದು ಸ್ಕಂದ ಪುರಾಣದಲ್ಲಿ ಹೇಳಿದೆ. ಆರತಿ ನೋಡುವುದರಿಂದ ಫಲಿತಾಂಶ ವಿವರಣೆ ಇದೆ. ಆರತಿ ನಡೆಯುತ್ತಿರುವಾಗ ಯಾರಾದರೂ ಭಗವಂತನ ಮುಖವನ್ನು ನೋಡಿದರೆ ಅವನು ಸಾವಿರಾರು ಮತ್ತು ಲಕ್ಷಾಂತರ ವರ್ಷಗಳ ಹಿಂದಿನ ಎಲ್ಲಾ ಪಾಪಗಳಿಂದ ಮುಕ್ತನಾಗಬಹುದು. ಅವನು ಬ್ರಾಹ್ಮಣನ ಹತ್ಯೆ ಅಥವಾ ಅಂತಹುದೇ ನಿಷೇಧಿತ ಚಟುವಟಿಕೆಗಳಿಂದ ಕೂಡ ವಿನಾಯಿತಿ ಪಡೆಯುತ್ತಾನೆ. ಆರತಿ ಅಂದ್ರೆ ಅಂದ್ರೆ ಭಗವಂತ, ರತಿ ಅಂದ್ರೆ ಎಂಜಾಯ್, ಸುಖ ಪಡೋದು ಅಲ್ವಾ? ಅದನ್ನ ನಾವು ನೋಡಿದಾಗ ಆ ಸುಖವನ್ನ ನಾವು ಆತ್ಮಕ್ಕೆ ಆ ಸುಖ ಆಗ್ತಾ ಇರುತ್ತೆ, ಆತ್ಮ ಅಲ್ಲಿ ಶುದ್ಧ ಆಗುತ್ತೆ ಅಲ್ವಾ? ಅಲ್ಲಿ ನಮ್ಗೆ ಎಷ್ಟು ಸಾವಿರಾರು ಮತ್ತು ಲಕ್ಷಾಂತರ ವರ್ಷಗಳ ಹಿಂದಿನ ಎಲ್ಲಾ ಪಾಪಗಳಿಂದ ನಾವು ಮುಕ್ತನಾಗುವುದು. ಅದಕ್ಕೆ ನಮ್ಗೆ ಪ್ರಭುಜಿಗಳು ಹೇಳ್ತಾನೆ ಇರ್ತಾರೆ, ದಿನ ಬನ್ನಿ ಅಥವಾ ವಾರಕ್ಕೊಂದ್ಸತಿನಾದ್ರೂ ಬನ್ನಿ, ಮಂಗಳಾರತಿ ನೋಡಿ, ನಿಮ್ಮ ಒಂದು ಜನ್ಮ ಪಾವನ ಮಾಡ್ಕೊಳ್ಳಿ. ಆದರೆ ನಮ್ಗೆ ಸಮಯದ ಅಭಾವದಿಂದ ನಾವು ದಿನನಿತ್ಯ ಮಂಗಳಾರತಿ ನೋಡಕ್ಕೆ ಆಗಲ್ಲ. ಆದ್ರೂ ನಾವು ಹಿಂದೆ ಹೋಗ್ತಿದ್ವಿ, ಈಗ್ಲಾದ್ರೂ ಅದನ್ನ ನಾವು ಪ್ರಯತ್ನ ಮಾಡ್ಬೇಕು. ಎಲ್ರು ಮಂಗಳಾರತಿ ದರ್ಶನ ಮಾಡಿದ್ರೆ ತುಂಬಾ ಒಳ್ಳೇದು ಅಂತ ನಮ್ಗೆ ಶಾಸ್ತ್ರ ತಿಳಿಸ್ತಾ ಇದೆ. ಎಲ್ಲ ನಿಷೇಧಿತ ಬ್ರಾಹ್ಮಣ ಹತ್ಯೆ ಅಂತ ನಿಷೇಧ ಚಟುವಟಿಕೆಯಿಂದ ಕೂಡ ನಾವು ವಿನಾಯಿತಿಯನ್ನ ನಾವು ಪಡ್ಕೋಬಹುದು. ನಾವು ಈಗಾಗಲೇ ವಿವರಿಸಿದಂತೆ ಆಚರಿಸಬೇಕಾದ ವಿವಿಧ ಆಚರಣೆಗಳಿಗೆ ಉದಾಹರಣೆಗೆ ಕೃಷ್ಣನ ಜನ್ಮದಿನ, ಭಗವಾನ್ ರಾಮಚಂದ್ರನ ಜನ್ಮದಿನ, ಪ್ರಮುಖ ವೈಷ್ಣವರ ಜನ್ಮದಿನ, ಉಯ್ಯಾಲೆಯ ಮೇಲೆ ಕುಳಿತಿರುವ ಭಗವಂತನ ಜೂಲನೆ ಯಾತ್ರಾ ಮತ್ತು ಯಾತ್ರಾ ಸಮಾರಂಭ, ಡೋಲ ಯಾತ್ರಾ. ಈ ಹಬ್ಬಗಳು ನಮ್ಗೆ ಭಗವಂತ ಯಾಕೆ ಕೊಡ್ತಾನೆ, ಯಾಕೆ ಭಗವಂತ ರಥೋತ್ಸವದಲ್ಲಿ ಬರ್ತಾನೆ ಅಂದ್ರೆ ನಾವು ಹೋಗಿದ್ರು ಭಗವಂತ ನಮಗಾಗಿ ಹೊರಗಡೆ ಬಂದು ದರ್ಶನ ಕೊಡ್ತಾನೆ. ಅಷ್ಟು ಕರುಣಾಮಯಿ. ಯಾರು? ಜಗನ್ನಾಥ, ಬಲದೇವ, ಸುಭದ್ರಾಮಾಯಿ ಮತ್ತು ಸುದರ್ಶನ. ಈ ರೀತಿ ಮತ್ತು ಭಗವಂತನನ್ನ ಕಾರಿ ಮೇಲೆ ಕೂರಿಸ್ಬೇಕಾಗತ್ತೆ ಅಥವಾ ರಥೋತ್ಸವದಲ್ಲಿ ಕುರಿತು ಉತ್ಸವಗಳನ್ನ ಆಚರಣೆ ಮಾಡ್ತಾರೆ. ಇದು
ಕಾರು ನಗರದ ವಿವಿಧ ಬೀದಿಗಳಲ್ಲಿ ಚಲಿಸುತ್ತದೆ. ಭವಿಷ್ಯ ಪುರಾಣದಲ್ಲಿ ಹೀಗೆ ಹೇಳಲಾಗಿದೆ, ಅಂತಹ ಸಮಾರಂಭದಲ್ಲಿ ಚಂಡಾಲ ಅಥವಾ ನಾಯಿ ಭಕ್ಷಕ ಕೂಡ ಕುತೂಹಲದಿಂದ ಬಂಡಿಯ ಮೇಲೆ ಭಗವಂತನನ್ನ ನೋಡಿದರೆ ಅವನು ವಿಷ್ಣುವಿನ ಸಹಚರರಲ್ಲಿ ಒಬ್ಬನೆಂದು ಎಣಿಸಲ್ಪಡುತ್ತಾನೆ. ನೋಡಿ, ಆ ಚಾಂಡಾಲ ಅಥವಾ ನಾಯಿ ಮಾಂಸ ತಿನ್ನುವ ಕೂಡ ಆ ಒಂದು ಭಗವಂತನನ್ನ ರಥೋತ್ಸವದಲ್ಲಿ ನೋಡಿದ್ರೆ ಅವನು ವಿಷ್ಣುವಿನ ಸಹಚರರಲ್ಲಿ ಒಬ್ಬರೆಂದು ಪರಿಗಣಿಸ್ತಾರೆ. ಅಗ್ನಿ ಪುರಾಣದಲ್ಲಿ ಹೇಳಿದೆ, ದೇವಾಲಯದಲ್ಲಿ ದೇವರ ಪೂಜೆಯನ್ನು ಸಂತೋಷದಿಂದ ನೋಡುವ ಯಾವುದೇ ವ್ಯಕ್ತಿಯು ಪಂಚರಾತ್ರ ಗ್ರಂಥದಲ್ಲಿ ವಿವರಿಸಲಾದ ಕ್ರಿಯಾಯೋಗದ ಫಲಿತಾಂಶಗಳನ್ನ ಪಡೆಯುತ್ತಾನೆ. ಕ್ರಿಯಾಯೋಗವು ಪ್ರಾಯೋಗಿಕ ಭಕ್ತಿ ಅಂದ್ರೆ ಆಯ್ತು, ಸೇವೆಯಂತೆ ಅಭ್ಯಾಸದ ವ್ಯವಸ್ಥೆಯಾಗಿದೆ. ಆದರೆ ಇದು ವಿಶೇಷವಾಗಿ ಅತೀಂದ್ರಿಯ ಯೋಗಿಗಳಿಗೆ ಉದ್ದೇಶಿಸಲಾಗಿದೆ. ಬೇರೆ ರೀತಿಯಲ್ಲಿ ಹೇಳುವುದಾದರೆ ಈ ಕ್ರಮೇಣ ಪ್ರಕ್ರಿಯೆಯಿಂದ ಅತೀಂದ್ರಿಯ ಯೋಗಿಗಳು ಅಂತಿಮವಾಗಿ ಭಗವಂತನ ಭಕ್ತಿ ಸೇವೆಗೆ ಉನ್ನತೀಕರಿಸಲ್ಪಡುತ್ತಾರೆ. ಇದು ಭಕ್ತಿಯ ನಿಯಂತ್ರಕ ತತ್ವಗಳು. ಅಂದ್ರೆ ನಾವು ಭಕ್ತಿ ಇದೆ, ಎಲ್ಲರಲ್ಲೂ ಇದೆ, ಅದು ಸುಪ್ತಾವಸ್ಥೆಯಲ್ಲಿದೆ, ಅದು ಹೊರಗಡೆ ಬರ್ಬೇಕು ಅಂದ್ರೆ ನಮ್ಗೆ ಹರಿನಾಮ ಬೇಕು. ಹರಿನಾಮ, ಯಾಕಂದ್ರೆ ನಮ್ಮ ದೇಹ ಪಂಚಭೂತಗಳಿಂದ ಆಗಿದೆ, ಅದು ಪಂಚಭೂತಕ್ಕೆ ಮತ್ತೆ ಲೀನ ಆಗತ್ತೆ. ಆದರೆ ಆಧ್ಯಾತ್ಮಿಕ ಶರೀರ ಇದೆ, ಒಳಗಡೆ ಆತ್ಮ ಇದೆಯಲ್ಲ, ಆತ್ಮಕ್ಕೆ ಏನ್ ಬೇಕು, ಮೇಲಿನಿಂದನೇ ಬರ್ಬೇಕು. ಶಬ್ದಗಳು ಪ್ರಸಾದಗಳು ಭಗವಂತನಿಂದಾನೇ ಬರ್ಬೇಕು, ಈ ಭೂಮಿಯಿಂದ ಅಲ್ಲ, ಭಗವಂತನಿಂದಾನೇ. ಯಾಕಂದ್ರೆ ಭಗವಂತ ಸೃಷ್ಟಿ ಮಾಡಿದ ದೇಹ, ಅದ್ ಅವನಿಗೆ ಗೊತ್ತು ನಮ್ಮ ದೇಹಕ್ಕೆ ಏನ್ ಬೇಕು, ಯಾವ ರೀತಿ ರಚನೆ ಆಗಿದೆ, ಅದು ಯಾವ ನಾವು ಜ್ಞಾನ ಕೊಟ್ರೆ ಅದು ಮತ್ತೆ ಭಗವಂತ ಧಾಮಕ್ಕೆ ಹೋಗುತ್ತೆ ಅನ್ನೋದು ಭಗವಂತನಿಗೆ ಮಾತ್ರ ಗೊತ್ತಿರುತ್ತೆ. ಅದಕ್ಕೋಸ್ಕರ ನಾವು ಭಗವಂತನ ಒಂದು ಆದೇಶ ಅಂದ್ರೆ ಉಪದೇಶಾಮೃತ ಇರ್ಬೋದು, ಭಗವದ್ಗೀತೆ ಇರ್ಬೋದು, ಗೋಪಿಗೀತಾ, ಉದ್ಧವಗೀತಾ, ಹಲವಾರು ಗ್ರಂಥ, ಅಲೌಕಿಕ ಗ್ರಂಥಗಳಿವೆ ಅಲ್ವಾ. ಇದೆಲ್ಲ ಶಾಸ್ತ್ರಗಳನ್ನ ನಾವು ಬಿಡಿ ಬಿಡಿಯಾಗಿ ಎಳೆ ಎಳೆಯಾಗಿ ಅರ್ಥ ಸಮೇತ ಅರ್ಥ ಮಾಡ್ಕೊಂಡಾಗ, ಗುರು ಹಿರಿಯರ ಮಧ್ಯದಲ್ಲಿ ಅಂದ್ರೆ ಗುರುಗಳ ಸಮ್ಮುಖದಲ್ಲಿ ಮಾರ್ಗದರ್ಶನದಲ್ಲಿ ನಾವು ಇದನ್ನ ಸೀರಿಯಸ್ ಆಗಿ ತಗೊಂಡಾಗ ನಾವು ಕೂಡ ಈ ಭೌತಿಕ ಬಂಧನದಿಂದ ಶೀಘ್ರವಾಗಿ ನಾವು ಭಗವಂತನ ಧಾಮವನ್ನ ತಲುಪಬಹುದು ಅನ್ನೋದನ್ನ ನಾನು ಹೇಳಕ್ ಇಷ್ಟಪಡ್ತೀನಿ. ಮತ್ತು ನಾನು ಏನು ಹಿರಿಯ ಭಕ್ತರಿಂದ ಕೇಳಿದ್ದೀನಿ, ತಿಳ್ಕೊಂಡಿದ್ದೀನಿ, ಅದನ್ನ ಸ್ವಲ್ಪವಾಗಿ ನನಗೆ ತಿಳಿದ ಮಟ್ಟಿಗೆ ಹೇಳಕ್ ಪ್ರಯತ್ನ ಮಾಡಿದೀನಿ. ಇದರಿಂದ ಏನಾದ್ರೂ ತಪ್ಪಿದೆ ದಯವಿಟ್ಟು ಕ್ಷಮಿಸಿ. ಮತ್ತೆ ಇದಕ್ಕೆ ಏನಾದ್ರೂ ಸೇರಿಸೋ ಹಾಗಿದ್ರೆ ಹಿರಿಯ ಭಕ್ತರಿದರ ಸೇರಿಸ್ಬೋದು. ಇನ್ನು ತುಂಬಾ ಇದೆ, ಸಮಯದೊಂದು ಪ್ರಭಾವದಿಂದ ಹೇಳಕ್ ಇಷ್ಟಪಟ್ಟಿದ್ದೀನಿ. ಹರೇ ಕೃಷ್ಣ. ಹರಿ ಹರಿ ಬೋಲ್ ಮಾತಾಜಿ. ತುಂಬಾ ಚೆನ್ನಾಗಿತ್ತು ಮಾತಾಜಿ ಇವತ್ತಿನ ಪ್ರವಚನ. ತುಂಬಾ ಚೆನ್ನಾಗಿತ್ತು ಮಾತಾಜಿ. ನೀವು ಭಕ್ತಿ ನಾವು ಆರಂಭ ಮಾಡಿದಾಗಿಂದ ಹಿಡಿದು ಮತ್ತೆ ನಾವು ಭಕ್ತಿ ಮಾಡುವಂತ ಚಟುವಟಿಕೆಗಳ ಬಗ್ಗೆ ಮಹತ್ವವನ್ನ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದೀರಾ ಮಾತಾಜಿ. ನೀವು ಎಲ್ಲ ಸುಂದರವಾದ ಉದಾಹರಣೆಗಳ ಮೂಲಕ ನಮ್ಗೆ ತಿಳಿಸ್ಕೊಟ್ಟು, ಹೇಗೆ ನಾವು ಅಂದ್ರೆ ಹೇಗೆ ಹಿಂದಿನ ಕಾಲದಲ್ಲಿ ರಾಜರು ತಪ್ಪು ಮಾಡಿದವರಿಗೆ ನೀರ್ನಲ್ಲಿ ಮುಳುಗ್ಸಿ ತೆಗಿತಿದ್ರು, ಅದೇ ರೀತಿ ನಮ್ಗೆ ಇಲ್ಲಿ ಭೌತಿಕ ದುಃಖ ಸಾಗರದಲ್ಲಿ ನಮ್ಮನ್ನ ಮುಳುಗ್ಸಿ ನಮ್ಮ ಪಾಪಗಳು ನಷ್ಟ ಆದಾಗ ಮತ್ತೆ ನಮ್ಮ ಊರ್ಧ್ವ ಲೋಕಕ್ಕೆ ನಾವು ಪ್ರಯಾಣ ಬೆಳೆಸ್ತೀವಿ, ಮತ್ತೆ ನಾವು ಇಲ್ಲಿಗೆ ಬಂದು ಮತ್ತೆ ದುಃಖ ಸಾಗರದಲ್ಲಿ ಮುಳುಗ್ತೀವಿ ಅಂತ ಹೇಳಿ ಅದನ್ನು ತುಂಬಾ ಚೆನ್ನಾಗಿ ಹೇಳಿದ್ರಿ ಮಾತಾಜಿ. ಮತ್ತೆ ನಮ್ಗೆ ಎಷ್ಟೊಂದು ಗೊತ್ತೇ ಇರ್ಲಿಲ್ಲ ರಥಯಾತ್ರೆಯಲ್ಲಿ ನಾವು ಪಾಲ್ಗೊಂಡಾಗ ನಮ್ಗೆ ಏನೇನ್ ಬೆನಿಫಿಟ್ಸ್ ಸಿಗತ್ತೆ, ಮತ್ತೆ ಭಗವಂತನ ಮುಂದೆ ನೃತ್ಯ ಮಾಡಿದಾಗ, ನಾವು ಕರತಾಡನ ಮಾಡಿದಾಗ ಅದರಿಂದ ನಮ್ಗೆ ಸಿಗುವಂತ ಒಂದು ಲಾಭಗಳು, ಮತ್ತೆ ಭಗವಂತನಿಗೆ ಧೂಪ ದೀಪ ಮಂಗಳಾರತಿ ಮಾಡುವಾಗ ಸಮಯದಲ್ಲಿ ನಮ್ಗೆ ಸಿಗುವಂತ ಲಾಭಗಳ ಬಗ್ಗೆ ನೀವು ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರಿ ಮಾತಾಜಿ. ನೀವು ಏನೇನು ಇಂದು ತಿಳಿಸ್ಕೊಡಕ್ಕಾಗಿಲ್ಲ, ದಯವಿಟ್ಟು ಇನ್ನೊಂದು ಒಂದು ಕ್ಲಾಸ್ ನ ತಗೊಂಡ್ಕೊಂಡು ನಮ್ಗೆ ಇದ್ರ ಬಗ್ಗೆ ತಿಳಿಸ್ಕೊಡ್ಬೇಕಾಗಿ ನಾನ್ ನಿಮ್ಮಲ್ಲಿ ಕೇಳ್ಕೊಳ್ತೀನಿ ಮಾತಾಜಿ. ಹರೇ ಕೃಷ್ಣ. ಮಾತಾಜಿ ಅವರು ಇಂದಿನ ಪ್ರವಚನಕ್ಕೆ ಸಂಬಂಧಪಟ್ಟಂತೆ ಯಾರಿಗಾದ್ರೂ ಏನಾದ್ರೂ ಪ್ರಶ್ನೆ ಇದ್ರೆ ಕೇಳಬಹುದು. ಹರೇ ಕೃಷ್ಣ. ಲೀಲಾಮಯಿ ಮಾತಾಜಿ ಏನಾದ್ರೂ ಹೇಳ್ಬೋದು. ನಾನು ಹೇಳಿದ್ರೆ ಏನಾದ್ರೂ ತಪ್ಪಿದ್ರೆ ತಿದ್ದಿ, ಅಥವಾ ಅದಕ್ಕೆ ಏನಾದ್ರೂ ಸೇರ್ಸಿದ್ರೆ ಸೇರ್ಸ್ಬೋದು. ಇನ್ನು ತುಂಬಾ ಇದಾವೆ ಹೇಳೋದು, ಅದೇ ಸಮಯದ ಒಂದು ಅಭಾವ. ನಿಮ್ಗೆ ಇವಾಗ ನಾವ್ ಎಷ್ಟು ಧನ್ಯವಾದಗಳನ್ನು ಹೇಳಿದ್ರು ಸಾಲದು, ಅದ್ರಲ್ಲಿ ತಪ್ಪೆಲ್ಲಿಂದ ಬಂತು. ಅದು ನಾನು ಇಷ್ಟು ಶಾರ್ಟ್ ನೋಟಿಸ್ ಅಲ್ಲಿ ನಿನ್ನೆ ನಿಮ್ಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದು, ಇವತ್ತು ಆಲ್ರೆಡಿ ಕ್ಲಾಸ್ ಮಾಡಿದೀರಾ, ಮತ್ತೆ ತುಂಬಾ ವಿಷಯಗಳನ್ನ ಕವರ್ ಮಾಡಿದ್ರಿ. ಏನೋ ಅದು ಇವ್ರು ಹೇಳ್ದಾಗ, ರಾಜೇಶ್ವರಿ ಮಾತಾಜಿ ಹೇಳ್ದಂಗೆ ಭಕ್ತಿಯ ಪ್ರಾರಂಭದಿಂದ ಕೊನೆವರೆಗೂ ನಾವ್ ಏನೆಲ್ಲ ಇದರಿಂದ ಫಾಲೋ ಮಾಡ್ಬೇಕು, ಅದರಿಂದ ನಮ್ಗೆ ಏನ್ ಸಿಗತ್ತೆ, ಯಾವ್ದು ವಿಷಯವನ್ನ ಬಿಟ್ಟಿಲ್ಲ ನೀವು, ಎಲ್ಲಾನು ಕವರ್ ಮಾಡಿದೀರಾ ಮಾತಾಜಿ. ತುಂಬಾ ಚೆನ್ನಾಗಿತ್ತು ಕ್ಲಾಸಸ್, ವಂಡರ್ಫುಲ್ ಕ್ಲಾಸ್. ಐ ಮಸ್ಟ್ ಸೇ ಥ್ಯಾಂಕ್ ಯು ಟು ಎವ್ರಿ ಫ್ರಮ್ ಬಿಹಾಫ್ ಆಫ್ ಎವ್ರಿ ಒನ್.
ಆ ಎಲ್ಲರ ಪರವಾಗಿ ನಾನು ನಿಮ್ಗೆ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಆ ಯಾಕಂದ್ರೆ ನಾವು ಭಕ್ತಿಯ ತತ್ವಗಳನ್ನ ತಿಳ್ಕೊಳ್ದೆ ನಾವೇ ರೂಲ್ಸ್ ಅನ್ನ ಮಾಡ್ಕೊಂಡು ನಾವ್ ಮಾಡಿದ್ದೇ ಸರಿ ಅಂತ ನಾವು ಹೋಗ್ತಾ ಇದ್ರೆ ಅದು ಭಕ್ತಿ ಅನ್ನಿಸ್ಕೊಳ್ಳಲ್ಲ. ಯಾಕೆಂದ್ರೆ ಶಾಸ್ತ್ರಗಳು ಏನ್ ಹೇಳುತ್ತೆ ಅದನ್ನ ನಾವು ಫಾಲೋ ಮಾಡ್ಬೇಕು. ಆವಾಗ ಹೌದು. ನಮ್ಗೆ ಆ ಭಕ್ತಿಯಲ್ಲಿ ಪ್ರಗತಿ ಆಗತ್ತೆ. ಸೊ ಅದನ್ನ ನೀವು ವಿವರವಾಗಿ ಚೆನ್ನಾಗಿ ಹೇಳಿದ್ದೀರಾ ಮಾತಾಜಿ. ತುಂಬಾ ತುಂಬಾ ಧನ್ಯವಾದಗಳು. ಏನು ಸೇರಿಸ್ಲಿಕ್ಕಿಲ್ಲ, ಬಟ್ ನಿಮ್ ಏನಾದ್ರು ತುಂಬಾ ಬಿಟ್ಟು ಹೋಗಿದ್ಯಾ ಅಂದ್ರೆ ಇನ್ನೂ ತುಂಬಾ ವಿಷಯ ಇತ್ತ ನಿಮ್ಗೆ ಹೇಳಕ್ಕೆ? ಇನ್ ಸ್ವಲ್ಪ ಇತ್ತು ಮಾತಾಜಿ. ಈಗ 1 ಗಂಟೆ ಆಗಿದೆ ಅಲ್ವಾ, ಅದಕ್ಕೆ ಅಲ್ಲ ನಿಲ್ಲಿಸ್ಬಿಟ್ಟೆ. ಇವತ್ತಲ್ಲ, ನಿಮ್ಗೆ ಏನಾದ್ರು ಇನ್ನೊಂದು ಕ್ಲಾಸ್ ಬೇಕಾ ಕೇಳಿದೆ. ಓಕೆ ಮಾತಾಜಿ, ನೆಕ್ಸ್ಟ್ ನೀವು ಮಾಡಿ ಅಂದ್ರೆ ಮಾಡ್ತೀನಿ ಇನ್ನೊಂದು ಕ್ಲಾಸ್. ಹಾ ಓಕೆ ಮಾತಾಜಿ. ನೆಕ್ಸ್ಟ್ ವೀಕ್ ಅವಕಾಶ ಕೊಟ್ರೆ. 15 ಹಾ, ಯಾಕಂದ್ರೆ ಏಪ್ರಿಲ್ 1ರಿಂದ ನಾವು ಬ್ಯುಸಿ ಆಗ್ತೀವಲ್ವಾ ಎಲ್ರು ಸಮ್ಮರ್ ಕ್ಯಾಂಪ್. ಅದ್ರೊಳಗೆ ನಾವುಗಳು ಮೈಸೂರು ಡಿವೋಟೀಸ್ ಮುಗಿಸ್ಕೋಬೇಕು ಕ್ಲಾಸ್ ಅನ್ನ. ಆಮೇಲೆ ಎಲ್ಲ ಚಿತ್ರದುರ್ಗ ಡಿವೋಟೀಸ್, ಬಳ್ಳಾರಿ, ಶಿವಮೊಗ್ಗ ಇವ್ರಿಗೆ ವಹಿಸ್ತೀವಿ. ನಾವು ಫುಲ್ ಬ್ಯುಸಿ ಅವಾಗ. ಸೊ ನೆಕ್ಸ್ಟ್ ವೀಕ್ ಬೇಕಾ ನೀವು ಮಾತಾಜಿ ಒಂದ್ ಕ್ಲಾಸ್ ಕಂಟಿನ್ಯೂ ಮಾಡಿ. ನೀವ್ ಹೇಳಿ ಸರಿ, ಕೊನೆನು ಹೇಳಿದ್ರಲ್ಲ ಮಾತಾಜಿ, ಭಕ್ತಿಯನ್ನ ನಾವು ಮನಸ್ಸೇ ಇಟ್ಟು ನಮ್ಮ ಮನಸ್ಸಿನಿಂದ ಮಾಡೋದು ತುಂಬಾ ತಪ್ಪು. ಅದು ಶಾಸ್ತ್ರಗಳನ್ನ ತಿಳ್ಕೊಂಡು ಗುರುಗಳ ಒಂದು ಆದೇಶದ ಮೂಲಕ ಮಾಡಿದಾಗ ಅದಕ್ಕೊಂದು ಮಹತ್ವವಿದೆ ಅನ್ನೋದನ್ನ ಕೊನೆಯಲ್ಲಿ ತುಂಬಾ ಚೆನ್ನಾಗಿರುತ್ತೆ. ಅದು ನಿಜ ಮಾತಾಜಿ. ಅದು ಅದನ್ನ ಮಾತಾಜಿ ಅಲ್ಲೇ ಇರೋದು ಎಲ್ಲ. ನಾವೇನ್ ಎಣಿಸ್ತೀವಿ ಅಂದ್ರೆ ನಮ್ ಮನ್ಸಿಗೆಲ್ಲೋ ಅದು ಸಹಜ ಸ್ವಭಾವ ನಮ್ದು, ತಪ್ಪು ಮಾಡೋದು, ನಾನೇ ಗ್ರೇಟ್ ಅಂತ ಹೇಳ್ಕೊಳ್ಳೋದು ನಮ್ದೇ ರೂಲ್ಸ್. ಸೊ ಹಾಗೆಲ್ಲ ಮಾಡಿದ್ರೆ ಅದು ನಾವು ಒಗ್ಗಟ್ಟಾಗಿ ಇರ್ಲಿಕ್ಕೂ ಸಾಧ್ಯ ಇಲ್ಲ. ಇಸ್ಕಾನ್ ಅಲ್ಲಿ ನಮ್ಮ ಗುರುಗಳು ಹೇಳಿದ್ದನ್ನ ನಾವು ಫಾಲೋ ಮಾಡ್ಬೇಕು. ನಮ್ಮ ಗುರುಗಳು ಶಾಸ್ತ್ರಗಳನ್ನ ಅಷ್ಟು ತಿಳ್ಕೊಂಡಿರ್ತಾರೆ, ನಾವು ಓದ್ತೀವಿ, ಬಟ್ ಅವರು ಆದೇಶಗಳನ್ನ ನಾವು ಯಥಾವತ್ತಾಗಿ ಪಾಲಿಸ್ಬೇಕು. ಅದಕ್ಕೆ ನಾವು ನಮ್ಮದ್ ಕೇಳಲ್ಲ ಅಂತ ನಾವು ಹೇಳ್ತಾ ಇದ್ರೆ ನಾವು ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ಶಾಸ್ತ್ರಗಳನ್ನ ಆದಷ್ಟು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ನಮ್ಗೆ ಅದು ಬೇಬಿ ಫುಡ್ ಹಾಗೆಲ್ಲ ರೆಡಿ ಇಟ್ಟಿದಾರಲ್ಲ ಪ್ರಭುಪಾದರು, ನಾವ್ ಅದನ್ನ ಆಸ್ ಇಟ್ ಇಸ್, ಭಗವದ್ಗೀತಾ ಆಸ್ ಇಟ್ ಇಸ್ ಅಂತ ಇದೆ ಅಲ್ವಾ, ಯಥಾರೂಪ ಅದನ್ನ ಜೀವನದಲ್ಲಿ ಇಳಿಸ್ಕೊಂಡ್ರೆ ನಮ್ಮ ಜೀವನ ಸಾರ್ಥಕತೆ ಅಲ್ಲೇ ಇದೆ. ಸೊ ಮಾತಾಜಿ ತುಂಬಾ ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಎಂತದೂ ತಪ್ಪಿಲ್ಲ. ನಾನ್ ನಿಮ್ಗೆ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು. ನಿನ್ನೆ ನೀವು ಅಷ್ಟು ಬ್ಯುಸಿ ಆಗಿದ್ರು ಕ್ಲಾಸ್ಗೆ ಅಂತ ಇವತ್ತು ಚೆನ್ನಾಗಿ ಮಾಡಿದ್ರಿ ಮಾತಾಜಿ. ಹರೇ ಕೃಷ್ಣ. ಮಾತಾಜಿ, ಎಲ್ಲ ನಿಮ್ಮ ಗುರುಗಳ, ಶಿಕ್ಷಾಗುರುಗಳು, ದೀಕ್ಷಾಗುರುಗಳು ಮತ್ತು ಕೃಷ್ಣನ ಕೃಪೆ ಇದೆ ಮಾತಾಜಿ. ಹೀಗೆ ನಿರಂತರವಾಗಿ ಅವರ ಕೃಪೆ ಆಶೀರ್ವಾದ ಎಲ್ಲ ಭಕ್ತರ ಮೇಲೆ ಇರ್ಲಿ. ಎಲ್ರೂ ಆದಷ್ಟು ಭಕ್ತರಾಗ್ಲಿ ಅಂತ ಪ್ರೇಯರ್ ಮಾಡೋಣ. ಮತ್ತೆ ಯಾರ ಪ್ರಶ್ನೆಗಳಿದ್ರೆ ಕೇಳ್ಬೋದು. ಹರೇ ಕೃಷ್ಣ ಮಾತಾಜಿ. ಮಾತಾಜಿ, ನನಗ್ ಒಂದು ಪ್ರಶ್ನೆ ಮಾತಾಜಿ. ಹೇಳಿದ್ರಿ ಜ್ಞಾನಕ್ಕಿಂತ ಧ್ಯಾನ ಉತ್ತಮ, ಧ್ಯಾನಕ್ಕಿಂತ ಕರ್ಮಫಲ ತ್ಯಾಗ ಉತ್ತಮ ಅಂತ ಹೇಳಿದ್ರಲ್ಲ ಮಾತಾಜಿ. ಈಗ ಅಂದ್ರೆ ಈಗ ಧ್ಯಾನ ಅಂದ್ರೆ ನೀವು ಜಪ ಅಂತ ಹೇಳಿದ್ರಿ ಅಲ್ಲ, ಮತ್ತೆ ಎಲ್ಲದಕ್ಕಿಂತ ಹೆಚ್ಚು ಪ್ರಾಮುಖ್ಯತೆ ನಾವು ಜಪಕ್ಕೆ ಕೊಡ್ಬೇಕು ಅಂತ ಹೇಳ್ತಾರಲ್ಲ ಮಾತಾಜಿ. ಇದು ಹೇಗೆ ಅರ್ಥ ಮಾಡ್ಕೋಬೇಕು ಮಾತಾಜಿ? ಅಂದ್ರೆ ಜಪ ಮಾಡುವಾಗ ನಾವು ಯಾವ ರೂಪವನ್ನ ಸ್ಮರಣೆ ಇಟ್ಕೊಂಡ್ ಮಾಡ್ತೀವಿ ಮಾತಾಜಿ, ಅದು ಧ್ಯಾನ ಆಗುತ್ತೆ ಅಲ್ವಾ? ಭಗವಂತ ಕೇಳಿಸ್ತಾ ಇದೆಯಾ ಮಾತಾಜಿ? ಎಸ್ ಮಾತಾಜಿ, ಕೇಳಿಸ್ತಾ ಇದೆ. ನಾವು ಜಪ ಮಾಡುವಾಗ ನಮ್ಗೆ ಒಂದು ರೂಪ ಬೇಕಲ್ಲ ಮಾತಾಜಿ, ಕೇಂದ್ರೀಕರಿಸ್ಬೇಕಲ್ಲ. ನಮ್ಮ ಒಂದು ಧ್ಯಾನವನ್ನ ಒಂದು ರೂಪದಲ್ಲಿ ಕೇಂದ್ರೀಕರಿಸ್ಬೇಕು ಅಲ್ವಾ? ಈಗ ನಾವು ಕೃಷ್ಣ ಅಂದ್ರೆ ಕೃಷ್ಣನ್ ರೂಪ ಬರುತ್ತೆ, ಸರಸ್ವತಿ ಅಂದ್ರೆ ಸರಸ್ವತಿ ರೂಪ ಬರುತ್ತೆ, ಗಣಪತಿ ಅಂದ್ರೆ ಗಣಪತಿ ರೂಪ ನಮ್ಮ ಕಣ್ಮುಂದೆ ಬರುತ್ತಲ್ವಾ? ಈಗ ನಾವು ಭಗವಂತ ಹೇಳ್ತಾನಲ್ವಾ ಭಗವದ್ಗೀತೆಯ ಕೊನೆಯ ಅಧ್ಯಾಯದಲ್ಲಿ ಒಂದು ಶ್ಲೋಕ ಬರುತ್ತೆ ನೋಡಿ ಮತ್ತೆ ಕೊನೆಯ ಅಧ್ಯಾಯದಲ್ಲಿ, ಈ ವಿಷ್ಣು ಭಕ್ತರು ಯಾವಾಗ್ಲೂ ನನ್ನ ರೂಪದಲ್ಲೇ ಧ್ಯಾನ ಮಾಡ್ಬೇಕು, ಎರಡು ಕೈಯಲ್ಲಿ ಕೊಳಲು ಹಿಡಿದು ನೀಲಮೇಘ ಶ್ಯಾಮನಾಗಿ ನಿಂತಿರುವ ಕೃಷ್ಣನನ್ನೇ ಧ್ಯಾನ ಮಾಡಿ. ಇದು ರಹಸ್ಯ ಜ್ಞಾನ ಅಲ್ವಾ ಮಾತಾಜಿ? ಈ ರೂಪದಲ್ಲಿ ನಾವು ಸ್ಮರಣೆ ಮಾಡ್ತಾ ಭಗವಂತನ ಹರಿನಾಮ, ಅದೇ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ, ಈ ರೂಪ ನಮ್ಮ ಕಣ್ಮುಂದೆ ಬರ್ಬೇಕು. ನಾಮಸ್ಮರಣೆ, ಭಗವಂತನ ನಾಮಸ್ಮರಣೆನೆ ಬರ್ಬೇಕು. ಆವಾಗ ಹೃದಯದಲ್ಲಿರುವ ಪರಮಾತ್ಮನ್, ಅಂದ್ರೆ ನಾವು ಯಾವಾಗ ನಮ್ಮ ಉದರಕ್ಕೆ ನೈವೇದ್ಯವನ್ನ ಹಾಕ್ತಿವಿ ಆವಾಗ ನಮ್ಮ ಹೃದಯದಲ್ಲಿ ಭಗವಂತನ ರೂಪ ಬರುತ್ತೆ, ವದನದಲ್ಲಿ ಹರಿನಾಮ ಬರುತ್ತೆ ಅಂತಾರೆ ಮಾತಾಜಿ.
ಯಾವಾಗ ನಾವು ಭಗವಂತನ ಪ್ರಸಾದ ನಮ್ಮ ಉದರ ಹೊಟ್ಟೆಗೆ ಹಾಕ್ತಿವಿ, ಅವಾಗ ನಮ್ಮ ವದನದಲ್ಲಿ ಹರಿನಾಮ ಬರುತ್ತೆ, ಹೃದಯದಲ್ಲಿ ಭಗವಂತನ ರೂಪ ಬರುತ್ತೆ. ಸರಿ ಮಾತಾಜಿ ಮತ್ತೆ ಈಗ ಮಾತಾಜಿ ಮತ್ತೆ ಈ ಅಧೋಲೋಕಗಳೆಲ್ಲ ಕೆಳಗಡೆ ಇದೆ ಅಲ್ಲ ಮಾತಾಜಿ, ಮತ್ತೆ ಈ ಯಮಲೋಕ ಎಲ್ಲಿದೆ ಮಾತಾಜಿ? ದಕ್ಷಿಣ ಇದರಲ್ಲಿದೆ ಮಾತಾಜಿ. ದಕ್ಷಿಣ, ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ ಅಂತೀವಲ್ವಾ? ಹಾ ಮಾತಾಜಿ. ಹಾ, ದಕ್ಷಿಣ ದಿಕ್ಕಿನಲ್ಲಿ ಬರುತ್ತೆ ಮಾತಾಜಿ. ಯಮಲೋಕ ಅಂದ್ರೆ, ಯಮಲೋಕದ್ದು ತುಂಬಾ ಚೆನ್ನಾಗಿ ವರ್ಣನೆ ಇದೆ ಮಾತಾಜಿ ಭಾಗವತದಲ್ಲಿ. ಯಮಲೋಕ ತುಂಬಾ ಚೆನ್ನಾಗಿದೆ ಅಂತೆ. ಅವನು ಶಿಕ್ಷೆ ಕೊಡೋ ಜಾಗನೇ ಬೇರೆ. ಯಮಲೋಕ ಅಂದ್ರೆ ಯಮನ ದರ್ಶನ ಅಂದ್ರೆ ಅಲ್ಲಿ ನಾವು ತುಂಬಾ ಪುಣ್ಯ ಮಾಡಿದ್ರೆ ಯಮನ ಅಂದ್ರೆ ಭಗವಂತನ ಸೇವೆ ಮಾಡಿದ್ರೆ, ಕೃಷ್ಣನ ಸೇವೆ ಮಾಡಿದ್ರೆ ನಮ್ಗೆ ಯಮನ ದರ್ಶನ ಆಗಲ್ಲ. ನಾವು ನೇರವಾಗಿ ಊರ್ಧ್ವ ಲೋಕಗಳಿಗೆ ಹೋಗ್ತೀವಿ. ಆದ್ರೆ ನಮ್ಗೆ ತಪ್ಪಿಗೆ ಶಿಕ್ಷೆ ಆಗ್ಲೇಬೇಕು ಅಂದ್ರೆ ಯಮನ ದರ್ಶನ ಆಗತ್ತೆ. ಇಲ್ಲಿ ಯಾವಾಗ ನಾವು ಕಂಠಿ ಮಾಲೆ ಹಾಕೋತೀವಿ, ತಿಲಕ ಧಾರಣೆ ಮಾಡ್ಕೋತೀವಿ, ಕೃಷ್ಣನ ನಾಮಸ್ಮರಣೆಯಲ್ಲಿ ಇರ್ತೀವಿ, ಭಗವಂತನಿಗೆ ಸೇವೆ ಮಾಡ್ತಿರ್ತೀವಿ, ಅವಾಗ ಯಮ ಕೂಡ ಯಮದೂತರಿಗೆ ಹೇಳ್ತಾನೆ. ಭಾಗವತಂನಲ್ಲಿ ಬರುತ್ತೆ ಮಾತಾಜಿ, ನಾನು ಓದಿದ್ದೀನಿ. ಯಮದೂತರಿಗೆ ಅವನು ಆಜ್ಞೆ ಮಾಡ್ತಾನೆ, ಯಮರಾಜ ನೀನು ನನ್ನ ಹತ್ತಿರ ಭಗವದ್ ಭಕ್ತರನ್ನು, ಕೃಷ್ಣನ ಭಕ್ತರನ್ನು ಕರ್ಕೊಂಡ್ ಬರ್ಬೇಡ, ಅವನಿಗೆ ಯಮನ ದರ್ಶನ ಆಗಲ್ಲ. ಅಂದ್ಮೇಲೆ ನರಕ ದರ್ಶನ ಎಲ್ಲಿ ಬರುತ್ತೆ ಅಲ್ವಾ? ಎಸ್ ಮಾತಾಜಿ. ಸರಿನಾ ಮಾತಾಜಿ? ಅದು ಕೂಡ ಮಾತಾಜಿ ಭೌತಿಕ ಲೀಲಾಮಯಿ ಮಾತಾಜಿ ಸರಿನಾ ಹೇಳಿದ್ದು? ಎಸ್ ಮಾತಾಜಿ, ಸರಿಯಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀರಾ ಮಾತಾಜಿ, ಕರೆಕ್ಟ್. ಮತ್ತೇನ್ ಹೇಳ್ತಿದ್ರಿ ಮಾತಾಜಿ, ರಾಜೇಶ್ವರಿ ಮಾತಾಜಿ? ಇಲ್ಲ ಮತ್ತೆ ಅದು ಅಂದ್ರೆ ಯಮಲೋಕ ಕೂಡ ಈ ಒಂದು ಭೌತಿಕ ಪ್ರಪಂಚದಲ್ಲೇ ಇರುವಂತದ್ದಲ್ಲ ಮಾತಾಜಿ? ಅದು ಬೇರೆ ಬೇರೆ ದಿಕ್ಕಿನಲ್ಲಿ ಇರುತ್ತೆ ಮಾತಾಜಿ. ಭಾಗವತನಲ್ಲಿ ಅದಕ್ಕೆ ವರ್ಣನೆ ಇದೆ. ಅಂದ್ರೆ ನಮ್ಮ ಭೂಮಿಯಲ್ಲಿ ಒಬ್ಬ ವ್ಯಕ್ತಿಗೆ ಶಿಕ್ಷೆ ಅಥವಾ ಏನಾದ್ರೂ ಕೊಡ್ಬೇಕಲ್ಲ, ಅದಕ್ಕೋಸ್ಕರ ಬೇರೆ ಬೇರೆ ಲೋಕಗಳು ಮೇಲೆಗಡೆ ಇದಾವೆ ಮಾತಾಜಿ. ನಮ್ಮ ಭೂಮಿಯಿಂದ ಮೇಲೆ ಸ್ವರ್ಗ, ಭೂರ್ ಸ್ವಹ ಅಂತ ಹೇಳ್ತೀವಲ್ಲ, ಅಲ್ಲಿ ಯಮಲೋಕ ಕೂಡ ಇದೆ ಮಾತಾಜಿ, ಪಿತೃಲೋಕ ಇದೆ. ನಮ್ಮ ಒಂದು ಕರ್ಮಕ್ಕೆ ತಕ್ಕಂತೆ, ಆ ಫಲಕ್ಕೆ ತಕ್ಕಂತೆ ನಮ್ಗೆ ಬೇರೆ ಬೇರೆ ರೂಪ ಕೊಟ್ಟು ಆಯಾ ಲೋಕಕ್ಕೆ ಕಳಿಸ್ತಾರೆ ದೇವತೆಗಳು, ಒಂದು ಕೃಷ್ಣನ ಆಜ್ಞೆಯ ಮೇರೆಗೆ. ಅಲ್ಲಿ ಯಾವಾಗ ನಾವು ಭಗವಂತನ ಸೇವೆ ಮಾಡಿರ್ತೀವಿ, ಸದಾ ಭಗವಂತನ ಧ್ಯಾನದಲ್ಲಿರ್ತೀವಿ, ಯಾವುದೇ ಒಂದು ತಪ್ಪು ಮಾಡಿರ್ಬೋದು, ಅದು ಶುದ್ಧ ಭಕ್ತಿ ಸೇವೆ. ಆ ಒಂದು ಲೆವೆಲ್ಗೆ ನಾವ್ ಇನ್ನೂ ಬಂದಿಲ್ಲ. ಅದಕ್ಕೋಸ್ಕರ ಮತ್ತೆ ಮತ್ತೆ ನಮ್ಗೆ ಇಲ್ಲಿ ಜನ್ಮ ಸಿಗ್ತೀವಿ. ಏನೋ ಒಂದು ಆಸೆ ಇಟ್ಕೊಂಡೇ ನಾವು ಬಂದಿರ್ತೀವಿ ಇಲ್ಲಿ ಅಲ್ವಾ? ಅಥವಾ ನಾವು ಹಿಂದಿನ ಜನ್ಮದಲ್ಲಿ ಅನೇಕ ಭಗವಂತನಿಗೆ ಸೇವೆ ಮಾಡಿದ್ವಿ, ಸ್ವಲ್ಪ ಮಪಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯತ್ ಅಂತ ಸೇವೆ ಮಾಡಿದೀವಿ. ಅದಕ್ಕೋಸ್ಕರ ನಮ್ಗೆ ಮತ್ತೆ ಈ ಜನ್ಮದಲ್ಲಿ ಭಗವಂತನ ಒಂದು ಸೇವೆ ಸಿಕ್ಕಿದೆ. ಅಥವಾ ಅರ್ಧ ಆಗಿದೆ ಹಿಂದಿನ ಜನ್ಮದಲ್ಲಿ, ಅದು ಈ ಜನ್ಮದಲ್ಲಿ ಪೂರ್ತಿ ಆಗ್ಬೋದು, ಅಥವಾ ಮುಂದೆ ಅನೇಕ ಜನ್ಮಗಳನ್ನು ತಗೋಬಹುದು. ಅದು ನಮ್ಮ ಕೈಲಿಲ್ಲ ಅಲ್ವಾ? ಎಸ್ ಮಾತಾಜಿ. ಮತ್ತೆ ಏನ್ ಮಾತಾಡಿ, ಮತ್ತೆ ಏನಾದ್ರೂ ಇದೆಯಾ? ನೀವು ಕರ್ಮ, ಇದು ಧ್ಯಾನ ಕರ್ಮ ಅಂತ ಹೇಳಿದ್ರಲ್ಲ, ಇಲ್ಲಿ ಇದೆ ನೋಡಿ, 12ನೇ ಅಧ್ಯಾಯ ಭಗವದ್ಗೀತಾ 12ನೇ ಶ್ಲೋಕ. ಈ ಅಭ್ಯಾಸವು, ಶ್ಲೋಕ ಹೀಗಿದೆ: ಶ್ರೇಯೋ ಹಿ ಜ್ಞಾನಂ ಅಭ್ಯಾಸಂ ಅಜ್ಞಾನಂ ಧ್ಯಾನಂ ವಿಶಿಷ್ಯತೆ ಧ್ಯಾನತ್ ಕರ್ಮ ಫಲ ತ್ಯಾಗಂ ತ್ಯಾಗಶ್ಚಾಂತಿರ ನಂತರಂ. ಅಂದ್ರೆ ಈ ಅಭ್ಯಾಸವು ನಿನಗೆ ಸಾಧ್ಯವಾಗದೆ ಹೋದರೆ ಜ್ಞಾನ ಸಾಧನೆಯಲ್ಲಿ ತೊಡಗು. ಜ್ಞಾನ ಸಾಧನೆ ಅಂದ್ರೆ ಈಗ ನಾವು ತಿಳ್ಕೊತಿರೋದು ಏನು? ಭಗವಂತನ ಬಗ್ಗೆ ಜ್ಞಾನ. ಅದನ್ನ ನಾವು ಸಾಧನೆ ಮಾಡ್ತಿದೀವಿ ಪ್ರತಿದಿನ ಅಲ್ವಾ? ನಿತ್ಯಂ ಭಾಗವತ ಸೇವೆಯ, ಭಗವದ್ಗೀತೆ ಪಠಣ, ಹರಿನಾಮ ಸ್ಮರಣ. ಹರಿನಾಮ ಸ್ಮರಣೆ ಮಾಡಿದ್ರೆ ಸಾಕು, ಭಗವಂತ ನಮ್ಗೆ ಬುದ್ಧಿಯಲ್ಲಿ ಸಾರಥಿಯಾಗಿ ಕುಳಿತುಕೊಂಡು ನಮ್ಗೆ ಜ್ಞಾನವನ್ನ ಕೊಡ್ತಾನೆ. ಆ ಜ್ಞಾನದಲ್ಲಿ, ಜ್ಞಾನಕ್ಕಿಂತ ಧ್ಯಾನವು ಉತ್ತಮ. ಆ ಜ್ಞಾನದಿಂದ ನಮ್ಗೆ ಧ್ಯಾನ ಮಾಡಕ್ಕೆ ಅವಕಾಶ ಸಿಗುತ್ತೆ. ಜ್ಞಾನ ಇದ್ರೆ ತಾನೇ ನಾವು ಧ್ಯಾನ ಮಾಡ್ತೀವಿ. ನಾವು ಭಗವಂತ, ಅವನೇ ಕೃಷ್ಣ ಪೂರ್ಣ ಪುರುಷೋತ್ತಮ, ಅವನ ರೂಪ ನಮ್ಮ ಕಣ್ಣಿಗೆ ಬರ್ಬೇಕು, ಅವನಿಗೆ ನಾವು ಜಪ ಮಾಡ್ಬೇಕು, ಭೋಗ ಮಾಡ್ಬೇಕು, ಅಥವಾ ಸೇವೆ ಯಾವುದೇ ಮಾಡ್ಬೇಕು ಅನ್ನೋದು ಆ ಜ್ಞಾನ ಇದ್ದಾಗ ಧ್ಯಾನ ಮಾಡಕ್ಕೆ ನಮ್ಗೆ ಅನುಕೂಲ ಆಗುತ್ತೆ. ಮತ್ತು ಧ್ಯಾನಕ್ಕಿಂತ ಕರ್ಮ ಫಲ ತ್ಯಾಗವು ಉತ್ತಮ. ಈಗ ನಾವು ಜ್ಞಾನದಿಂದ ಧ್ಯಾನ ಮಾಡ್ತಾ ಇದೀವಿ. ಧ್ಯಾನ ಮಾಡುವಾಗ ನಮ್ಗೆ ಅಲ್ಲಿ ಯಾವುದೇ ಆಸೆ ಆಕಾಂಕ್ಷೆಗಳು ಇರ್ಬಾರ್ದಲ್ವಾ? ಭೌತಿಕ ಆಸೆ ಆಕಾಂಕ್ಷೆಗಳು ಅಂದ್ರೆ ಕರ್ಮಫಲ, ಕರ್ಮಕಾಂಡ ಇರಬಾರ್ದಲ್ವಾ? ನನಗೋಸ್ಕರ, ನನ್ನ ಮಕ್ಕಳಿಗೋಸ್ಕರ, ನಮ್ಮ ಕುಟುಂಬಕ್ಕೋಸ್ಕರ, ನಮ್ಮ ಸ್ವಾರ್ಥಕ್ಕೋಸ್ಕರ, ಇಂದ್ರಿಯ ತೃಪ್ತಿಗೋಸ್ಕರ ನಾವು ಧ್ಯಾನ ಮಾಡಬಾರ್ದು. ಅದೇ ಭಗವಂತನ ಪ್ರೀತಿಗಾಗಿ,
ಅವನಿಗೋಸ್ಕರ ಅಂತ ಮಾಡಿದಾಗ ಆ ಫಲದ ಇಚ್ಛೆ ಇಟ್ಟುಕೊಳ್ಳದೆ ಮಾಡುವ ಜ್ಞಾನ ಧ್ಯಾನ ಅದು ತುಂಬಾ ಉತ್ತಮ. ಯಾವುದು ಕರ್ಮ ಫಲ, ನಾವು ಏನೇ ಕರ್ಮ ಮಾಡಿದ್ರು ಅದರ ಫಲ ಭಗವಂತನಿಗೆ ಅರ್ಪಣೆ ಮಾಡುದು. ಯಾಕಂದ್ರೆ ಆ ಫಲ ಕೊಡೋದು ಯಾರು? ಭಗವಂತ. ಕರ್ಮಣ್ಯಂ ಅಧಿಕಾರಸ್ಥೆ ಮಾ ಫಲೇಶು ಕದಾಚನ ಅಲ್ವಾ. ನಿನ್ಗೆ ಅಧಿಕಾರ ಏನು? ಯುದ್ಧ ಮಾಡೋದಷ್ಟೇ, ಅದರ ಫಲ ನನಗ್ ಬಿಟ್ಬಿಡು ಅಂತಾನೆ ಭಗವಂತ ಅಲ್ವಾ. ಅಲ್ವಾ ಮಾತಾಜಿ? ಎಸ್ ಮಾತಾಜಿ. ಏಕೆಂದರೆ ಇಂತಹ ತ್ಯಾಗದಿಂದ ಆ ತ್ಯಾಗ ಭಾವನೆ ಬರ್ಬೇಕು ಅಂದ್ರೆ ನಾವು ಭಗವಂತನಿಗೆ ಸೇವೆ ಮಾಡಿದಾಗ ನಮ್ಗೆ ಅಲ್ಲಿ ವಿರಕ್ತಿ ವೈರಾಗ್ಯ ಬರುತ್ತೆ, ತ್ಯಾಗ ಮಾಡೋ ಒಂದು ಮನಸ್ಸು ಬರುತ್ತೆ. ನಾವು ಮನಸ್ಸಿನಲ್ಲಿ ಆಸೆ ಆಕಾಂಕ್ಷೆಗಳನ್ನ ಇಟ್ಕೊಂಡು ಧ್ಯಾನ ಮಾಡೋದು, ಭಕ್ತಿ ಸೇವೆ ಮಾಡೋದು ನಿಜವಾದ ಭಕ್ತಿ ಅಲ್ಲ. ಮನಸ್ಸಲ್ಲಿ ಆಸೆ ಬೇಕು, ಭಗವಂತನ ಆಸೆ, ಅವನ ಸೇವೆ ಸಿಗೋ ಆಸೆ, ಅವನೇ ಬೇಕು ಅನ್ನೋ ಒಂದು ಆಸೆ, ಅವನ ಲೋಕಕ್ಕೆ ಹೋಗುವ ಆಸೆ, ಅವನ ಭಕ್ತಿ ಸೇವೆ ಕೊಡು ಅನ್ನೋ ಆಸೆ. ಯಾಕಂದ್ರೆ ಭಗವಂತ ಭಕ್ತ್ಯಾಮಾಂ ಅಭಿಜಾನಾತಿ ಅಲ್ವಾ. ಭಕ್ತಿ ಸೇವೆಯಿಂದ ಮಾತ್ರ ನನ್ನನ್ನು ನಾನಿರುವಂತೆ ನೀನು ಅರ್ಥ ಮಾಡಿಕೊಳ್ಳಬಲ್ಲೆ ಅಂತ ಭಗವಂತ ಹೇಳ್ತಾನೆ. ಏಕೆಂದರೆ ಇಂತಹ ತ್ಯಾಗದಿಂದ ಮನಃಶಾಂತಿಯನ್ನ ಪಡೆಯಬಹುದು. ತ್ಯಾಗದ ಮನೋಭಾವ ಬರ್ಬೇಕು ಅಂದ್ರೆ ತುಂಬಾ ನಾವು ಭಕ್ತಿಯಲ್ಲಿ ಸಾಧನೆ ಮಾಡ್ಬೇಕು. ಅಂದ್ರೆ ಅಷ್ಟು ಸುಲಭ ಅಲ್ಲ ತ್ಯಾಗ ಮಾಡೋದು ಅಲ್ವಾ. ನಮ್ಮ ಮನಸ್ಸು ಕೇಳಲ್ಲ. ಮನಸ್ಸಿನಲ್ಲಿ ಹಲವಾರು ಜನ್ಮಗಳಿಂದ ಕೂಡಿಟ್ಟ ಆಸೆ ಆಕಾಂಕ್ಷೆಗಳು ತುಂಬಾ ಇದಾದೆ. ಅದನ್ನೆಲ್ಲ ನಾವು ಕಳ್ಕೋಬೇಕು ಅಂದ್ರೆ ಆದಷ್ಟು ನಾವು ಭಕ್ತಿ ಸೇವೆ ಮಾಡ್ಬೇಕು. ನಮ್ಮ ಎಲ್ಲ ಇಂದ್ರಿಯ, ಯಾವ ರೀತಿ ಅಂಬರೀಷ್ ಮಹಾರಾಜ ಸಕಲ ಇಂದ್ರಿಯಗಳಿಂದ ಭಕ್ತಿ ಸೇವೆ ಮಾಡಿದ, ಇಡೀ ರಾಜ್ಯವನ್ನೇ ಅವನು ತ್ಯಾಗ ಮೂರ್ತಿಯಾಗಿ ಅದನ್ನ ವಿರಕ್ತಿ ಅಂದ್ರೆ ತ್ಯಾಗ ಮಾಡಿದ್ರು ಅಲ್ವಾ. ಆ ರೀತಿ ಭಾವನೆ ಬರ್ಬೇಕು, ಆ ರೀತಿ ನಮ್ಗೆ ಯೋಚನೆ ಬರ್ಬೇಕು ಅಂದ್ರೆ ನಮ್ಗೆ ಸಂಘ ಸಿಗ್ಬೇಕು. ಸಂಘ ಸಿಗ್ಬೇಕು ನಾವು ಪ್ರಯತ್ನ ಮಾಡ್ಬೇಕು. ಭಗವಂತ ಯಾರು, ನಾವ್ಯಾರು, ಭಗವಂತರಿಗೂ ನಮಗೂ ಇರೋ ಸಂಬಂಧ ಏನು ಅಂತ ನಾವು ಅದನ್ನ ತಿಳ್ಕೊಳ್ಳಕ್ಕೆ ಪ್ರಯತ್ನ ಜಿಜ್ಞಾಸು ಮಾಡ್ಬೇಕು. ಅವಾಗ ನಮ್ಗೆ ಭಗವಂತ ಅಲ್ಲಿ ನಮ್ಗೆ ಗುರುಗಳನ್ನ ಕಳಿಸ್ತಾನೆ, ಶಾಸ್ತ್ರಗಳನ್ನ ಕಳಿಸ್ತಾನೆ, ಸಂಘ ಕೊಡಿಸ್ತಾನೆ, ಭಗವದ್ ಭಕ್ತರ ಸಂಘ ಕೊಡಿಸ್ತಾನೆ, ನಮ್ಗೆ ಅನುಕೂಲ ಮಾಡ್ಕೊಟ್ಬಿಡ್ತಾನೆ. ಯಾಕಂದ್ರೆ ನಾವು ಅವನ್ ಸೇವೆ ಮಾಡಕ್ ಇಚ್ಛೆ ಪಡ್ತಿದೀವಲ್ವಾ. ಯಾಕಂದ್ರೆ ಒಳಗಡೆನೆ ಇದಾನಲ್ವ ಪರಮಾತ್ಮನಾಗಿ, ಅವನು ಅದನ್ನೆಲ್ಲ ನೋಡ್ತಿರ್ತಾನೆ. ಯಾವಾಗ ನನ್ನ ಹತ್ರ ನೋಡ್ತದೆ ಈ ಒಂದು ಆತ್ಮ ಅಂತ ಕಾಯ್ತಾ ಇರ್ತಾನೆ ಅಲ್ವಾ ಮಾತಾಜಿ. ಸರಿನಾ ಮಾತಾಜಿ? ಲೀಲಾ ಮಾತಾಜಿ. ಮಾತಾಜಿ, ನೀವು ಈಗ ನನ್ಗಿನ ಜಾಸ್ತಿ ತಿಳ್ಕೊಂಡಿದ್ದೀರಾ, ನನ್ಗೆ ಏನು ಕೇಳೋದಿಲ್ಲ. ಇಲ್ಲ ಮಾತಾಜಿ, ದಯವಿಟ್ಟು ಹಾಗೆ ಹೇಳಿ. ತುಂಬಾ ಚೆನ್ನಾಗಿ ಕ್ಲಾರಿಫಿಕೇಶನ್ ಕೊಡ್ತಿದ್ದೀರಾ. ಸೊ ಹೆಮ್ಮೆ ಅನ್ಸುತ್ತೆ ಮಾತಾಜಿ ಬಗ್ಗೆ ನಿಜ ಹೇಳ್ಬೇಕಂದ್ರೆ. ಯಾಕೆಂದ್ರೆ ಯಾವ್ದೇ ಕ್ಲಾಸ್ ಅನ್ನು ಬಿಡದೆ ಮತ್ತೆ ಅವ್ರ ಕ್ಲಾಸ್ ಅನ್ನು ದಿನ 4-5 ಎಷ್ಟು ವರ್ಷಗಳಿಂದ ನಿತ್ಯ ನಡ್ಸ್ಕೊಂಡ್ ಬರ್ತಿದ್ದಾರೆ. ನಾವು ವಾರಕ್ಕೊಂದು ಗೋಪಿ ಸೇನೆ ನಡೆಸಿದ್ರೆ ದೊಡ್ಡ ವಿಷಯ. ಮಾತಾಜಿ ಮಾತ್ರ ವಿದೌಟ್ ಫೇಲ್ಯೂರ್ ಅನ್ನ ನಡೆಸ್ತಾ ಇದ್ದಾರೆ. ತುಂಬಾ ಓದ್ತಾರೆ. ಎಲ್ಲಾನು ನಾನು ಹತ್ರ ಇರೋದ್ರಿಂದ ಎಲ್ಲಾನು ನಾನು ನೋಡ್ತೀನಿ ಅವರನ್ನು. ಮನೆ ಹತ್ರನೇ ಇದ್ದಾರೆ ನಮ್ಮ ಮನೆಗೆ. ಸೊ ಮಾತಾಜಿ ಎಲ್ಲ ಕರೆಕ್ಟ್ ಆಗಿ ಹೇಳಿದೀರಾ. ನನ್ನ ಮೊದಲ ಶಿಕ್ಷಾಗುರುಗಳು ಮಾತಾಜಿ, ನಿಮ್ಮನ್ನು ಮರೆಯಲಿಕ್ಕಾಗತ್ತಾ? ನಂಗೆ ಕೃಷ್ಣ ತೋರಿಸಿದ್ರು, ಭಕ್ತಿಯನ್ನ ಕೊಟ್ಟವರು, ಕೃಷ್ಣನಿಗೆ ನನಗೂ ಒಂದು ಲಿಂಕ್ ಅನ್ನ ಕೊಟ್ಟವರು. ಇದು ಜನ್ಮದಲ್ಲೂ ಮರೆಯಕ್ ಆಗಲ್ಲ ಮಾತಾಜಿ. ನಿಜವಾಗ್ಲೂ ಹೇಳಿದ್ರೆ ನಿಮ್ಗೆ ನಾನು ಧನ್ಯವಾದ ಹೇಳ್ಬೇಕು. ನಿನ್ನೆ ಅವಕಾಶ ಕೊಟ್ಟಿದ ತಕ್ಷಣ ನಾನು ವೇಣು ಪ್ರಭುಜಿ ಜೊತೆ ಕಾರಲ್ಲಿ ಬರ್ತಾ ಇದ್ದೆ, ತಕ್ಷಣ ಹೋಗ್ಬಿಟ್ಟೆ. ಒಳ್ಳೇದಾಯ್ತು ಮಾತಾಜಿ. ನಾನು ತುಂಬಾ ದಿವಸ ಆಯ್ತು ಮೀನಾಕ್ಷಿ ಮಾತಾಜಿ ಕ್ಲಾಸ್ ಕೇಳಿಲ್ಲ. ಇದು ಅವ್ರಿಗೆ ಕೇಳೋಣ ಅಂದ್ಬಿಟ್ಟು ಹೇಳಿದ ತಕ್ಷಣ ಎಸ್ ಅಂದ್ಬಿಟ್ಟಲ್ಲ ಖುಷಿ ಆಗ್ಬಿಡ್ತು ನನ್ಗೆ. ಅಲ್ಲ, ಖುಷಿ ಆಗೋದಿರ್ಲಿ. ಇದು ಭಕ್ತಿ ಸೇವೆ ತತ್ವಗಳನ್ನ ನಾನು ಯಾವಾಗ್ಲೂ ಕಲೆಕ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಒಂದ್ಸತಿ ಗೋಪಿಸನಲ್ಲಿ ಹೇಳೋಣ ಮಾತಾಜಿ ಹೇಳಿದ್ರೆ ನೋಡಿ, ಅವಾಗ ನಾನು ಇಚ್ಛೆ ಪಟ್ಟಿದ್ದಕ್ಕೂ ನೀವು ನೆನೆ ಹೇಳಿದಕ್ಕೂ ಯಾವ ರೀತಿ ಕಲೆಕ್ಷನ್ ಆಯ್ತು. ಇದೆಲ್ಲ ಕಾರಣ ಭಗವಂತ ಗುರು ಸಂಘ. ಡಿಸೈರ್ ಎಲ್ಲ ಸಿನ್ಸಿಯರ್ ಇದ್ರೆ ಮಾತಾಜಿ ಭಗವಂತ ನೆರವೇರಿಸ್ತಾನೆ ಅನ್ನೋದಕ್ಕೆ ನೀವೇ ಹೇಳ್ದಂಗೆ ಅದು ಅನುಕೂಲ ಮಾಡ್ಕೊಡ್ತಾನೆ ಭಗವಂತ. ಹೌದು, ಮತ್ತೆ ನಮ್ಮ ಇಚ್ಛೆ ಇರ್ಬೇಕು, ಪ್ರಬಲವಾಗಿರ್ಬೇಕು. ಎಲ್ಲ ಆಗುತ್ತೆ. ನಾವ್ ಇಚ್ಛೆ ಪಡೋದ್ರಲ್ಲಿ ಇರೋದು. ನಾವು ಮಟ್ಟಿಗೆ ಇಚ್ಛೆ ಪಟ್ರೆ ಭಗವಂತ ಏನ್ ಮಾಡ್ತಾರೆ? ಭೌತಿಕವಾಗಿ ಅವಿಲೇ ಇರೋ ಅಂತಾರೆ. ಯಾಕಂದ್ರೆ ಭಗವಂತ ನಮ್ಗೆ ಬುದ್ಧಿನೂ ಕೊಟ್ಟಿದಾರಲ್ವಾ. ಬಿಡು ನಮ್ ಕರ್ಮ, ನಾವೇನ್ ಮಾಡಕ್ಕಾಗತ್ತೆ ಅಂತೀವಿ ಕೆಲವೊಂದ್ ವಿಷಯದಲ್ಲಿ, ಬೇರೆಯವ್ರ ಮೇಲೆ ಬ್ಲೇಮ್ ಹಾಕ್ತಿವಿ. ಬಟ್ ಭಗವಂತ ನಮ್ಗೆ ಬುದ್ಧಿ ಕೊಟ್ಟಿದ್ದಾನೆ, ಆ ಬುದ್ಧಿನ ಸರಿಯಾಗಿ ಬಳಸ್ಕೋಬೇಕು ನಾವು ಅಲ್ವಾ. ಇಂಟೆಲಿಜೆನ್ಸ್ ಇದೆ ಅಲ್ವಾ ನಮ್ಮಲ್ಲಿ. ಅದನ್ನ ಭಗವಂತನ ಸೇವೆ ನೀವೆಲ್ಲ ಕರೆಕ್ಟ್ ಆಗಿ ಮಾಡ್ತಿದೀರಾ, ಖುಷಿ ಆಗುತ್ತೆ. ಇಲ್ಲ, ಅದಕ್ಕೆ ನಂಗೆ ದಟ್ಟಗಳಿ ಬಿಡೋಕ್ ಮನ್ಸೇ ಬರಲ್ಲ. ಬಿಡೋದ್ ಎಲ್ಲಿ ಕ್ವಶನ್ ಇಲ್ಲ ಬಿಡಿ.
ಭಕ್ತರ ಸಂಘ ಇದೆ, ಸೆಂಟರ್ ಇದೆ. ಅವಾಗ ಯಾತ್ರೆಗಳು ಆಗ್ತಾ ಇರುತ್ತೆ. ಅಷ್ಟೇ ಸಾಕು, ಎಲ್ಲಾ ತತ್ವನೂ ಬಂತು ನಿಮ್ದು. ಥ್ಯಾಂಕ್ ಯು ಮಾತಾಜಿ. ತುಂಬಾ ಅವಕಾಶ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು. ಇದರಲ್ಲಿ ಏಕಾದಶಿ ಒಂದು ಭಕ್ತಿ ತತ್ವದಲ್ಲಿ ಏಕಾದಶಿ ಒಂದು ವ್ರತ ತುಂಬಾ ಮುಖ್ಯವಾದದ್ದು. ಅದು ಹೇಳಕ್ ಮರ್ತ್ಬಿಟ್ಟೆ, ಮುಂದಿನ ಕ್ಲಾಸ್ ನಲ್ಲಿ ಹೇಳೋಣ. ಓಕೆ ಮಾತಾಜಿ, ಓಕೆ. ಹರೇ ಕೃಷ್ಣ. ಸಮಯ ಆಗಿದೆ, 1:20 ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಎಕ್ಸಲೆಂಟ್ ಕ್ಲಾಸ್ ಮಾತಾಜಿ. ಸೂಪರ್ ಮಾತಾಜಿ. ನೀವು ಧೂಪ, ದೀಪ, ಆರತಿ, ತೀರ್ಥ, ಪ್ರದಕ್ಷಿಣ, ನೃತ್ಯ ಎಲ್ಲ ಬಗ್ಗೆ ಭಾಳ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀರಾ ಮಾತಾಜಿ. ಥ್ಯಾಂಕ್ ಯು ಸೋ ಮಚ್ ಮಾತಾಜಿ. ಇನ್ನೊಂದು ಕ್ಲಾಸ್ ತಗೊಳ್ಳಿ ಮಾತಾಜಿ. ಥ್ಯಾಂಕ್ ಯು ಸೋ ಮಚ್. ಎಸ್ ಮತ್ತೆ ಅದೆಲ್ಲ ಶಾಸ್ತ್ರದಲ್ಲಿ ಇದೆ ಮಾತಾಜಿ, ನಮಗೂ ಗೊತ್ತಿರಲ್ಲ. ಅದಕ್ಕೆ ನಾವು ಮೂಲ ತತ್ವವನ್ನ ತಿಳ್ಕೊಂಡು ಜನ್ಮ ಕರ್ಮ ಚ ಮೇ ದಿವ್ಯಂ ಏವಂ ಏ ವ್ಯಕ್ತಿ ತತ್ವತಃ ತೆಕ್ತ್ವಾ ದೇಹಂ ಪುನರ್ಜನ್ಮ ನೈತಿ ಮಾಂ ಎತಿ ಸುವರ್ಜನ. ಅದಕ್ಕೆ ಭಗವಂತ ಹೇಳ್ತಾನಲ್ವಾ, ನನ್ನ ಬಗ್ಗೆ, ನನ್ನ ಲೀಲೆ ಬಗ್ಗೆ, ನನ್ನ ಜನ್ಮ ವೃತ್ತಿ ಬಗ್ಗೆ ಯಾರು ತಿಳ್ಕೊತಾರೋ ಅವನ್ಗೆ ಮತ್ತೆ ಪುನರ್ಜನ್ಮ ಇಲ್ಲ. ನೋಡಿ, ನಾವು ಕೃಷ್ಣ ಪ್ರೇರಣೆ ಬರೋದಷ್ಟೇನೆ, ಬಂದ್ಮೇಲೆ ಕೃಷ್ಣ ನಮಗ್ ಬಿಡಲ್ಲ. ಇದಂತೂ ಗ್ಯಾರಂಟಿ. ಇದು ನನಗೆ ಅನುಭವ ಬರ್ತಾ ಇದೆ, ನಿಮ್ಗೆಲ್ಲ ಅದು ಅನುಭವ ಆಗ್ತಾ ಇದೆ ತಿಳ್ಕೊತೀನಿ. ನೀವೆಲ್ಲ ಶುದ್ಧ ಭಕ್ತರಿದ್ದೀರಾ, ನನ್ಕಿಂತ ಹಿರಿಯರಿದ್ದೀರಾ, ನಾನು ಇನ್ನೂ ಚಿಕ್ಕವಳು, ಆ ಯೋಗ್ಯತೆ ನನಗಿಲ್ಲ. ಆದ್ರೆ ಪ್ರಯತ್ನ ಜ್ಞಾನ ಬಗ್ಗೆ ನೀವು ದೊಡ್ಡವರದಿ ಮಾತಾಜಿ. ಇಲ್ಲ ಮಾತಾಜಿ. ಥ್ಯಾಂಕ್ ಯು ಸೋ ಮಚ್ ಮಾತಾಜಿ. ದಂಡವತ್ ಪ್ರಣಾಮ್. ಹರೇ ಕೃಷ್ಣ ಮಾತಾಜಿ. ತಾವು ನಮ್ಮ ಜೊತೆ ಇದ್ರಿ ಯಾತ್ರೆಯಲ್ಲಿ ಪಂಡ್ರಾಪುರದಲ್ಲಿ. ಹೌದೌದು ಮಾತಾಜಿ, ಭಾಳ ಚೆನ್ನಾಗಿ ಆಯ್ತು ಮಾತಾಜಿ ಪಂಢರಪುರ ಯಾತ್ರಾ. ಮಾತಾಜಿ ರೆಕಾರ್ಡಿಂಗ್ ನಿಲ್ಸಿದೀರಾ ಅಲ್ವಾ? ನಾವೆಲ್ಲ ಮಾತಾಡಿದೆಲ್ಲ ಆಗ್ಬಿಡ್ತವೆ. ಏನ್ ಮಾತಾಜಿ? ಅಲ್ಲ, ರೆಕಾರ್ಡಿಂಗ್ ಆಗ್ತಿತ್ತಲ್ಲ ಕ್ಲಾಸು, ನಿಲ್ಲಿಸ್ಬಿಟ್ಟಿದೀರಾ? ನಿಲ್ಸಿ ಅಂತ ಹೇಳ್ಬೇಕಾಯ್ತು ಮಾತಾಡಿ. ಯಾಕಂದ್ರೆ ನಾವು ಮಾತಾಡಿದೆಲ್ಲ ರೆಕಾರ್ಡ್ ಆಗ್ಬಿಡ್ತೇವೆ ಅವ್ರೆ. ಹೌದೌದು. ಓಕೆ ಮಾತಾಜಿ, ಸಮಯ ಆಗಿದೆ. ಇನ್ನೇನಾದ್ರೂ ಪ್ರಶ್ನೆ ಇದ್ರೆ ಕೇಳಿ, ಅಥವಾ ಕ್ಲಾಸ್ ಇಲ್ಲಿಗೆ ಎಂಡ್ ಮಾಡೋಣ. ಮತ್ತೆ ನರಸಿಂಹ ಆರತಿ ಇದೆ, ಜೈಶ್ರೀ ಮಾತಾಜಿ ಹಾಡ್ತಾರೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ತುಂಬಾ ಧನ್ಯವಾದಗಳು ಮಾತಾಜಿ. ಇದೇ ರೀತಿ ನಿಮ್ಮ ಸೇವೆ ನಮ್ಮ ಗೋಪಿಸೇನಾ ಕಾರ್ಯಕ್ರಮಕ್ಕೆ ಕೊಡ್ತಾ ಇರಿ ಅಂತ ಹೇಳಿ ನಾವು ನಿಮ್ಮನ್ನ ಕೇಳ್ಕೊತೇವೆ, ಹಾಗೂ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೇವೆ. ಹರೇ ಕೃಷ್ಣ. ಹರೇ ಕೃಷ್ಣ. ಎಲ್ಲ ಧನ್ಯವಾದ. ಶ್ರೀಲಪ್ರಭುಪಾದಕ್ಕೆ ಜೈ. ನಮ್ಮ ಗುರು ಮಹಾರಾಜ್ ಮತ್ತು ಶ್ರೀಲಪ್ರಭುಪಾದರಿಗೆ ಅರ್ಪಣೆ ಆಗ್ಲಿ ಮಾತಾಜಿ ಎಲ್ಲವನ್ನು. ಹರೇ ಕೃಷ್ಣ. ಹರೇ ಕೃಷ್ಣ. ಈಗ ನಮ್ಮ ಮುಂದಿನ ಕಾರ್ಯಕ್ರಮ ಬಂದು ನರಸಿಂಹ ಭಜನೆ. ಇದನ್ನು ಹಾಡಲು ನಮ್ಮೊಂದಿಗೆ ಹರ್ಗ್ರೇಸ್ ಜಯಶ್ರೀ ಮಾತಾಜಿ ಅವರು ಇದ್ದಾರೆ. ಮಾತಾಜಿ ಅವ್ರಿಗೆ ನಾವು ಹರೇ ಕೃಷ್ಣ ಮಹಾಮಂತ್ರದ ಮೂಲಕ ಸ್ವಾಗತ ಕೋರೋಣ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಈಗ ಮಾತಾಜಿ ಅವರ ಒಂದು ಕಿರುಪರಿಚಯವನ್ನ ನಾವು ನೋಡೋಣ. ಮಾತಾಜಿ ಅವರು ಶಿವಮೊಗ್ಗದವರು, ತುಂಬಾ ವಿನಮ್ರ ಭಕ್ತರು. ಗೋಪಿಸೇನಾ ಕಾರ್ಯಕ್ರಮವನ್ನ ರೆಗ್ಯುಲರ್ ಆಗಿ ಅಟೆಂಡ್ ಮಾಡ್ತಾ ಇದ್ದಾರೆ. ಮತ್ತೆ ಇವರು ಶಿವಮೊಗ್ಗದಲ್ಲಿ ಇರುವ ನಮ್ಮ ಇಸ್ಕಾನ್ ಸೆಂಟರ್ ನಲ್ಲಿ ಅನೇಕ ಸೇವೆಗಳನ್ನ ಮಾತಾಜಿಯವರು ಸಲ್ಲಿಸ್ತಾ ಇದ್ದಾರೆ. ಹರೇ ಕೃಷ್ಣ ಮಾತಾಜಿ. ಈಗ ನೀವು ನರಸಿಂಹ ಭಜನೆಯನ್ನ ಹಾಡ್ಬೇಕಾಗಿ ನಾವು ನಿಮ್ಗೆ ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದೀವಿ ಮಾತಾಜಿ. ಓವರ್ ಟು ಯು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಎಲ್ಲ ಹಿರಿಯ ವೈಷ್ಣವರಿಗೆ ನನ್ನ ಪ್ರಣಾಮಗಳು. ಶ್ರೀ ನರಸಿಂಹ ಜಯ ನರಸಿಂಹ, ಜಯ ಜಯ ನರಸಿಂಹ. ಪ್ರಹ್ಲಾದೇಶ ಜಯ ಪದ್ಮ, ಮುಖ ಪದ್ಮ ಭೃಂಗ. ನಮಸ್ತೆ ನರಸಿಂಹಾಯ, ನಮಸ್ತೆ ನರಸಿಂಹಾಯ. ಪ್ರಹ್ಲಾದಲಾದದಾಯಿನೇ ಹಿರಣ್ಯಕಾಶೀಪೂರ್ವಕ್ಷಃ. ಶಿಲಟಂಕಾನಕಾಲಾಯೇ ಇತೋ ನರಸಿಂಹ ಪರತೋ ನರಸಿಂಹ. ಯತೋ ಯತೋ ಯಾಮಿ ತಥೋ ನರಸಿಂಹ. ಬಹಿರ್ನರಸಿಂಹ ಹೃದಯೇ ನರಸಿಂಹ. ನರಸಿಂಹಮದಿಂ ಶರಣಂ ಪ್ರಪದೇ. ತವ ಕರ ಕಮಲವರೇ ನಾಕಾ ಅದ್ಭುತ ಶೃಂಗ.
दलिता हिरण्यकशिपु तनुभृङ्गा केशवधृता नरहरिरूपा जय जगदीश हरे जय जगदीश हरे केशवधृता नरहरिरूपा जय जगदीश हरे जय जगदीश हरे जय नरसिंहदेव 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 जय नरसिंहदेव जयो प्रहलाद महाराज प्रहलाद महाराज प्रहलाद महाराज जय प्रहलाद महाराज जय जय प्रभुपाद 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 जय जय प्रभुपाद जय जय गुरुदेव 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 जय जय गुरुदेव निताय गौर हरि बोल हरि बोल हरि बोल निताय गौर हरि बोल निताय गौर प्रेमानंदे हरि हरि बोल श्री विघ्न विनाशक नरसिंहदेव भगवान की जय जगद्गुरु श्रील प्रभुपाद की जय भक्त शिरोमणि प्रहलाद महाराज की जय हरे कृष्ण माताजी ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಮಾತಾಜಿ ಹರಿ ಬೋಲ್ ಮಾತಾಜಿ. ತುಂಬಾ ಮಧುರವಾಗಿ ನೀವು ನರಸಿಂಹ ಭಜನೆಯನ್ನ ಹಾಡಿದ್ದೀರಾ ಮಾತಾಜಿ. ಕೇಳಿ ತುಂಬಾ ಸಂತೋಷ ಆಯ್ತು ಮಾತಾಜಿ. ಇದೇ ರೀತಿ ನೀವು ನಮ್ಮ ಗೋಪಿ ಸೇನಾ ಕಾರ್ಯಕ್ರಮಕ್ಕೆ ಬಂದು ನಿಮ್ಮ ಸೇವೆಯನ್ನ ಕೊಡ್ಬೇಕಾಗಿ ನಾವೆಲ್ಲರೂ ಸಹ ನಿಮ್ಗೆ ಕೇಳ್ಕೊತೀವಿ. ಹಾಗೂ ಇಂದಿನ ನಿಮ್ಮ ಸೇವೆಗೆ ನಾವೆಲ್ಲರೂ ಸಹ ಧನ್ಯವಾದಗಳನ್ನ ತಿಳಿಸ್ತಾ ಇದೀವಿ ಮಾತಾಜಿ. ನಿಮ್ಗೂ ಹರೇ ಧನ್ಯವಾದಗಳು ಕೃಷ್ಣ. ಮಾತಾಜಿ. ಧನ್ಯವಾದ. ಯಾವಾಗ್ಲೂ ಇವರು ಲೀಲಾಮಯಿ ಮಾತಾಜಿ ಅವಕಾಶ ಕೊಡ್ತಾ ಇರ್ತಾರೆ, ನಮ್ಮನ್ನ ನೆನ್ಪು ಮಾಡ್ಕೊಂತಾ ಇರ್ತಾರೆ. ಅವರು ಸೇವೆ ಕೊಟ್ಟಿರೋದಕ್ಕೆ ನಮ್ಮ ಸೌಭಾಗ್ಯ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಎಸ್ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಈಗ ತಾವು ತುಂಬಾ ಚೆನ್ನಾಗಿ ನಿರೂಪಣೆ ಮಾಡಿದ್ದೀರಾ ರಾಜೇಶ್ವರಿ ಮಾತಾಜಿ. ತುಂಬಾ ಸರಳವಾಗಿ ಇದ್ದೀರಾ, ಸರಳವಾಗಿ ನಿರೂಪಣೆ ಮಾಡಿದ್ದೀರಾ ಚೆನ್ನಾಗಿ. ಮತ್ತೆ ರಾಜೇಶ್ವರಿ ಮಾತಾಜಿ ತುಂಬಾ ಚೆನ್ನಾಗಿ ಆರತಿ ಹೇಳಿದ್ರು, ನರಸಿಂಹ ಆರತಿ, ಮತ್ತು ನಾಗರತ್ನ ಮಾತಾಜಿ ವೈಷ್ಣವ ಭಜನೆ ಹೇಳಿದ್ರು. ತುಂಬಾ ಚೆನ್ನಾಗಿತ್ತು ಮಾತಾಜಿ ಎಲ್ರದ್ದು. ನಿಮ್ಮ ಸಂಘ ಹೀಗೆ ಇರ್ಲಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ನಮಗೂ ನಿಮ್ ಸಂಘ ಸಿಗ್ತಾ ಇರ್ಲಿ ಮಾತಾಜಿ. ಹರೇ ಕೃಷ್ಣ. ಓಕೆ. ಈಗ ಅನೌನ್ಸ್ಮೆಂಟ್ಸ್ ಏನಾರ ಇದೆಯಾ ಮಾತಾಜಿ? ಶ್ವೇತಾ ಮಾತಾಜಿ, ಲೀಲಾಯಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಪ್ರಣಾಮ್ಸ್ ಎಲ್ಲರಿಗೂ. ಗೊತ್ತು, ಎಲ್ಲರೂ ಸಮರ್ ಶುರು ಆಗ್ತಂಗೆ ಒಂದು ಬ್ಯುಸಿ ಆಗ್ಬಿಡ್ತೀವಿ. ಮಕ್ಕಳಿಗೆ ರಜೆ ಶುರು ಆಗುತ್ತೆ, ಸಮರ್ ಕ್ಯಾಂಪ್ಗಳು ಶುರು ಆಗುತ್ತೆ. ಆದ್ರೆ ಗೋಪಿ ಸೇನೆಯಲ್ಲಿ ಅಟೆಂಡೆನ್ಸ್ ತುಂಬಾ ಕಡಿಮೆ ಆಗಿದ್ದು ತುಂಬಾ ಬೇಸರ. ಒಂದೊಂದು ಸೆಂಟ್ರಲ್ಲಿ 100-200 ಅರೌಂಡ್ ಅನ್ ಆವರೇಜ್ 100-150 ಜನ ಸೇರ್ತಾರೆ. ಮೇನ್ ಆಗಿ ಇರೋ ಸೆಂಟರ್ಗಳೇ ಬಳ್ಳಾರಿ, ಚಿತ್ರದುರ್ಗ, ಶಿವಮೊಗ್ಗ, ಮೈಸೂರು. ಬಟ್ ಇವಾಗ ಸೇರಿರೋರು ಎಷ್ಟು ಜನ? 34 ಜನ. ಸೊ ಇಟ್ ಇಸ್ ನಾಟ್ ಅ ಹೆಲ್ದಿ ಗ್ರೋತ್ ಅಂತ ಹೇಳ್ಬೇಕು. ಸೊ ಎಲ್ಲರಲ್ಲೂ ನಾನು ವಿನಂತಿಸ್ಕೊಳ್ತೀನಿ, ನೀವು ಎಲ್ಲರಿಗೂ ಕೆಲ್ಸ ಇರತ್ತೆ, ಬಟ್ ದಯವಿಟ್ಟು ಎಲ್ಲರೂ ಸಮಯವನ್ನು ತೆಗೆದು ನಾವೆಲ್ಲರೂ ಈ ಒಂದು ಗೋಪಿ ಸೇನೆ ವೇದಿಕೆಯಿಂದ ಒಟ್ಟಾಗಿದ್ದೇವೆ. ನೋಡಿ, ಎಷ್ಟೊಂದ್ ಜನಕ್ಕೆ ನಾವು ಪರ್ಸನಲ್ ಆಗಿ ಮೀಟ್ ಮಾಡಿಲ್ಲ, ಆದ್ರೆ ಒಂಚೂರು ಅನ್ಸೋದಿಲ್ಲ. ನಂಗನ್ಸತ್ತೆ ರಾಜೇಶ್ವರಿ ಮಾತಾಜಿ ನನ್ ತುಂಬಾ ಕ್ಲೋಸ್ ಫ್ರೆಂಡ್ ಅನ್ಸತ್ತೆ. ಸೊ ಈ ರೀತಿ ನಮ್ಗೆ ಈ ಒಂದು ಗೋಪಿ ಸೇನೆ ವೇದಿಕೆ ನನ್ಗೆ ತುಂಬಾ ನಮ್ಗೆ ಅವಕಾಶವನ್ನು ಕೊಡ್ತಾ ಇದೆ. ಎಲ್ಲರೂ ಚಿರಪರಿಚಿತರು ಅನ್ಸಲ್ವಾ ನಮ್ಗೆ? ಸೊ ಇದು ಒಂದು ಲೇಡೀಸ್ಗೆ ಇದು ಒಂದು ತುಂಬಾ ಒಂದು ಗಿಫ್ಟ್ ಅಂತ ಹೇಳ್ಬೇಕು. ಎಲ್ಲರೂ ಜನ ಬೇಕು ನಮ್ಗೆ. ಸೊ ಭಕ್ತಿಯಲ್ಲೂ ಬೆಳಿತಿದೀವಿ, ಇನ್ನು ಬೆಳೆಸ್ತಾ ಇದ್ದೀವಿ. ಸೊ ಎಲ್ಲದಕ್ಕೂ ನಮ್ಗೆ ಉಪಕಾರ ಆಗ್ತಿರೋ ಒಂದು ಈ ವೇದಿಕೆನ ಇನ್ನೂ ಬೆಳೆಸೋಣ. ಎಲ್ಲರೂ ಸೇರಿ ಎಲ್ಲರೂ ಸೇವೆಗೆ ಮುಂದೆ ಬನ್ನಿ. ರಾಜೇಶ್ವರಿ ಮಾತಾಜಿಯವ್ರಿಗಂತೂ ನಾನು ತುಂಬಾ ತೊಂದರೆ ಕೊಡ್ತೀನಿ, ತುಂಬಾ ಸೇವೆಗಳನ್ನ ಕೇಳ್ತಾನೆ ಇರ್ತೀನಿ. ಪಾಪ ಅವ್ರು ನಗ್ನಗ್ತಾ ಒಪ್ಕೋತಾರೆ. ಸೊ ಬೇರೆಯವರು ಎಲ್ಲರೂ ಮುಂದೆ ಬರ್ಬೇಕು ಅಂತ ಕೇಳ್ಕೊಳ್ತೀನಿ. ಮತ್ತೆ ಯಾಕಂದ್ರೆ ಏಪ್ರಿಲ್ 1ರಿಂದ ನಮ್ಮ ಸೆಂಟರ್ ಅಲ್ಲಿ ಮೈಸೂರಲ್ಲಿ ಸಮರ್ ಕ್ಯಾಂಪ್ ಇದೆ. ನಾವು ಬ್ಯುಸಿ ಆಗ್ತೀವಿ. ಬೇರೆ ಸೆಂಟರ್ ಅವರು ಇದನ್ನು ದಯವಿಟ್ಟು ವಹಿಸ್ಕೊಂಡು, ಇಲ್ಲ ಮಾತಾಜಿ ನೀವುಗಳು ಮಾಡಿ, ನಾವ್ ಆಮೇಲೆ ಬ್ಯುಸಿ ಇದ್ದೀವಿ, ನಾವು ನಡ್ಸ್ಕೊತೀವಿ ಅಂತ ಉದಾರವಾಗಿ ಮುಂದೆ ಬರ್ಬೇಕು. ಇದು ನನ್ನ ಹಂಬಲ್ ರಿಕ್ವೆಸ್ಟ್. ಓಕೆ ಮಾತಾಜಿ, ಕ್ಲೋಸಿಂಗ್ ಪ್ರೇಯರ್ಸ್ ಹೇಳ್ಬೋದು. ಮತ್ತೆ ನಿರೂಪಣೆ ಎಕ್ಸಲೆಂಟ್ ಮಾತಾಜಿ, ತುಂಬಾ ಚೆನ್ನಾಗಿ ಹೇಳಿದ್ರಿ. ಮೀನಾಕ್ಷಿ ಸೇನೆ ಮಾತಾಜಿ ಹೇಳ್ದಾಗೆ ನಾಗರತ್ನ ಮಾತಾಜಿನು ತುಂಬಾ ಚೆನ್ನಾಗಿ ಹೇಳಿದ್ರು. ಜಯಶ್ರೀ ಮಾತಾಜಿಯವರು ನಾನ್ ರಾತ್ರಿ 10 ಗಂಟೆ ಫೋನ್ ಮಾಡಿದ್ರು ಎಸ್ ಅಂತಾರ ಅವರು. ಸೊ ಶ್ರೀ ಅವರು ತುಂಬಾ ಚೆನ್ನಾಗಿ ಆಡಿದ್ರು.
ಸೊ ಹಾಗಾಗಿ ಎಲ್ಲರ ಸಹಕಾರದಿಂದಾನೇ ಗೋಪಿ ಸೇನೆ ಬೆಳಿಲಿಕ್ಕೆ ಸಾಧ್ಯ. ಸೊ ದಯವಿಟ್ಟು ಎಲ್ಲರೂ ಈ ನಿಟ್ಟಿನಲ್ಲಿ ನಾವು ಕೆಲಸ ಮಾಡುವ. ಓಕೆ, ಹರೇ ಕೃಷ್ಣ ಮಾತಾಜಿ. ನೀವು ಕ್ಲೋಸಿಂಗ್ ಪ್ರೇಯರ್ಸ್ ಹೇಳ್ಬೋದು. ಧನ್ಯವಾದ ಮಾತಾಜಿ. ನಿಮಗೂ ಸಹ ನಾವು ಧನ್ಯವಾದವನ್ನ ತಿಳಿಸ್ತೇವೆ. ಎಲ್ಲಾ ಜವಾಬ್ದಾರಿಯನ್ನ, ಎಲ್ಲಾ ಟೆನ್ಷನ್ ಅನ್ನ ನೀವು ತಗೊಂಡು ನಮ್ಗೆ ಚಿಕ್ಕ ಪುಟ್ಟ ತಾಯಿ ಮಕ್ಳಿಗೆ ಚಿಕ್ಕ ಪುಟ್ಟ ಕೆಲಸ ಹೇಳೋ ತರ ನಮ್ ಚಿಕ್ಕ ಪುಟ್ಟ ಸೇವೆಗಳನ್ನ ಕೊಟ್ಟು ನಮ್ಮನ್ನ ಮೇಲ್ ತರೋಕೆ ನೀವು ಪ್ರಯತ್ನ ಮಾಡ್ತಾ ಇದ್ದೀರಾ. ಅದಕ್ಕೆ ನಾವು ನಿಮಗೆ ಕೃತಜ್ಞರಾಗಿರ್ಬೇಕು ಮಾತಾಜಿ. ಹರೇ ಕೃಷ್ಣ. ಇಂದಿನ ಕಾರ್ಯಕ್ರಮ ಹರೇ ಕೃಷ್ಣ ಮಾತಾಜಿ. ಮುಂದಿನ ಬರುವ ದಿನಗಳಲ್ಲಿ ರಾಜೇಶ್ವರಿ ಮಾತಾಜಿ, ಜಯಶ್ರೀ ಮಾತಾಜಿ ಎಲ್ಲರೂ ಪ್ರೀಚ್ ಮಾಡ್ಲಿಕ್ಕೆ ಶುರು ಮಾಡ್ಬೇಕು. ಸೊ ನೆಕ್ಸ್ಟ್ ನಿಮ್ಗಳದೇ ಕ್ಲಾಸ್, ಪ್ರಿಪೇರ್ ಆಗಿರಿ. ಜಯಶ್ರೀ ಮಾತಾಜಿಗೆ ನೆನ್ನೆ ಹೇಳಿದ್ದೀನಿ ನಾನು. ಸೊ ರಾಜೇಶ್ವರಿ ಮಾತಾಜಿ ಎಕ್ಸಲೆಂಟ್ ಸಿಂಗಿಂಗ್ ಅಂಡ್ ಕಾಂಪೇರಿಂಗ್ ಇದೆ ನಿಮ್ದು. ಸೊ ಹಾಗೆ ನೀವು ಪ್ರಿಪೇರ್ ಆಗಿ ಪ್ರೀಚಿಂಗ್ ಅಲ್ಲೂ ಮುಂದೆ ಬನ್ನಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಜಯಶ್ರೀ ಮಾತಾಜಿ. ಮಾತಾಜಿ ತುಂಬಾ ಸಪೋರ್ಟ್ ಮಾಡ್ತೀರಾ ಮಾತಾಜಿ, ಎನ್ಕರೇಜ್ ಮಾಡ್ತಾ ಇರ್ತೀರಾ. ನಮಗ್ ಮನ್ಸಲ್ಲಿ ಇಲ್ಲ ಆದ್ರೂ ನೀವ್ ಹೇಳ್ ಮಾತಿಂದಾದ್ರೂ ನಾವು ಕೊಡ್ಬೇಕು ಅಂತ ಅನಿಸ್ತಿರುತ್ತೆ. ಪ್ರಯತ್ನ ಮಾಡೋಣ ಮಾತಾಜಿ. ಎಸ್ ಮಾತಾಜಿ, ಅದು ಮಾತಾಜಿ ಎಸ್ ಮಾತಾಜಿ ಹೇಳಿ. ಮಾತಾಜಿ, ಇಂತ ನಮಗ್ ಅವಾಗ ಹಾಡೋದು ಅವಕಾಶ ಕೊಡ್ತಾ ಇರ್ತೀರಲ್ಲ ಮಾತಾಜಿ, ನಮ್ಮನ್ನ ನೆನಪು ಮಾಡ್ಬಿಟ್ಟು ನಾವು ಸದಾ ಸಿದ್ಧರಿರ್ತೀವಿ ಮಾತಾಜಿ. ನೀವ್ ಯಾವಾಗ ಹೇಳಿದ್ರು ನಾವು ಒಪ್ಕೊಂಡ್ ಮಾಡ್ತೀವಿ ಮಾತಾಜಿ. ಇದೊಂದು ಸೇವೆನ ದಯವಿಟ್ಟು ಅವಾಗ ಅವಕಾಶ ಕೊಡಿ ಮಾತಾಜಿ. ಓಕೆ ಮಾತಾಜಿ, ತುಂಬಾ ಚೆನ್ನಾಗ್ ಹಾಡ್ತೀರಾ ಮಾತಾಜಿ. ನಾನು ಅದೇ ನಿಮ್ಮನ್ನ ತೋರಿಸಿ ಹೇಳ್ತಾ ಇದ್ದೆ ನಮ್ಮ ಮಕ್ಳಿಗೆ, ನೋಡಿ ಎಷ್ಟು ಮಾತಾಜಿ ಹೇಳಿದ ತಕ್ಷಣ ಒಪ್ಕೊಂಡು ಎಷ್ಟು ಚೆನ್ನಾಗ್ ಹಾಡ್ತೀರಾ, ನೀವೆಲ್ಲದಕ್ಕೂ ಹಿಂದೆ ಸರಿತೀರಾ ಅಂತ ತೋರಿಸ್ತಾ ಇದ್ದೆ ನಿಮ್ಮನ್ನ. ಓಕೆ ಮಾತಾಜಿ, ಕ್ಲೋಸಿಂಗ್ ಪ್ರೇಯರ್ಸ್ ಹೇಳಿ ಮಾತಾಜಿ, ಟೈಮ್ ಆಗಿದೆ. ಹರೇ ಕೃಷ್ಣ ಮಾತಾಜಿ. ಮತ್ತೆ ಎಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಮಾತಾಜಿ. ನಾಡಿದ್ದೇ ಇದೆ ಯುಗಾದಿ. ಯುಗಾದಿ ಬಾಳಿದರು ಯುಗಾದಿ ಮರಳಿ ಬರುತ್ತಿದೆ. ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಥ್ಯಾಂಕ್ ಯು ಮಾತಾಜಿ. ಎಲ್ಲರಿಗೂ ಹೊಸ ವರ್ಷ ಮಂಗಳಮಯವಾಗ್ಲಿ. ಎಲ್ಲರೂ ಇನ್ನೂ ಕೃಷ್ಣನ ಸೇವೆಯಲ್ಲಿ ಇನ್ನೂ ನಿರತರಾಗಿ, ಇನ್ನು ಶುದ್ಧ ಭಕ್ತಿಯ ಒಂದು ಏನ್ ಹೇಳ್ತೀರಾ, ಇದನ್ನ ಪಡಿಬೇಕು ನಾವು. ಶುದ್ಧ ಭಕ್ತಿ ಬರೋ ಒಂದು ನಿಟ್ಟಿನಲ್ಲಿ ನಾವು ಸಾಗೋಣ ಈ ಹೊಸ ವರ್ಷದಲ್ಲಿ ಅಂತ ಹೇಳಿ ಇವತ್ತಿನ ಪ್ರೋಗ್ರಾಮ್ಗೆ ವಿರಾಮ ಕೊಡೋಣ. ಮಾತಾಜಿ ಕ್ಲೋಸಿಂಗ್ ಪ್ರೇಯರ್ಸ್ ಹೇಳಿ. ಇಂದಿನ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರೋದಕ್ಕೆ ಕಾರಣಕರ್ತರಾದ ಎಲ್ಲ ಭಕ್ತರಿಗೂ ಹಾಗೂ ಶ್ರೋತೃಗಳಿಗೂ ನಾನು ಧನ್ಯವಾದಗಳನ್ನ ತಿಳಿಸ್ತಾ ವಂದನೆ ಗೀತೆಯ ಮೂಲಕ ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತೇನೆ. ಏಕಂ ಶಾಸ್ತ್ರಂ ದೇವಕಿ ಪುತ್ರ ಗೀತಂ ಏಕೋ ದೇವೋ ದೇವಕಿ ಪುತ್ರ ಏವ ಏಕೋ ಮಂತ್ರಸ್ತಸ್ಯ ನಾಮಾನಿಯಾಮಿ ಕರ್ಮಾಪಿ ಏಕಂ ತಸ್ಯ ದೇವಸ್ಯ ಸೇವಾ ತ್ವಮೇವ ಮಾತಾ ಚ ಪಿತಾ ತ್ವಮೇವ ಬಂಧು ಚ ಸಖಾ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ಸರ್ವಂ ಮಮ ದೇವ ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೆ ಪ್ರಣತ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದ ಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ವಸುದೇವಂ ಸುತಂ ದೇವಂ ಕಂಸ ಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು. ಕಾತ್ಯಾಯಿನಿ ಮಹಾಮಾಯೆ ಮಹಾಯೋಗಿನ್ಯದೀಶ್ವರಿ ನಂದ ಗೋಪಾಸುತಂ ದೇವಿ ಪತಿಂ ಮೇ ಕುರುತೆ ನಮಃ. ಶ್ರೀಕೃಷ್ಣ ಶರಣಂ ಮಮ ದಾಸೋಹಂ ಕೃಷ್ಣ ತವಾಸ್ಮಿ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ವಾಂಛಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೈವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮಃ. ಹರೇ ಕೃಷ್ಣ ಮಾತಾಜಿ. ನಾನು